ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನೇತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವದ್ಭ್ರಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಇತ್ತಂ ವಿಶ್ವೇಶ್ವರೇಸ್ಮಿನ್ ನಿಖಿಲಜಗದವಸ್ಥಾಪ್ಯ ಸೀತಾ ಸಹಾಯೇ ಭೂಮಿಷ್ಠೇ ಸರ್ವಲೋಕಾಃ ತುತುಷುರನುದಿನಂ ವೃದ್ಧಭಕ್ತ್ಯಾ ನಿತಾಂತಂ ರಾಜಾರಾಜ್ಯಾಭಿಷೇಕೆ ಪ್ರಕೃತಿಜನವಚೋ ಪಾರಯನ್ನಾತ್ಮನೋರ್ಘ್ಯಂ ದದ್ರೇ ತದ್ವಂಥರಾಯಾಃ ಶ್ರುತಿಪಥಭಗವದ್ಭೂಮಿಗಾಯಾ ಅಲಕ್ಷ್ಮ್ಯಾಃ ಸಪ್ರಾಪ್ಯ ಎರಡು ಪಾಠಗಳಿದೆ. ಸಂಪ್ರಾಪ್ಯ ಹೈಮಭೃಗತಾಂ ಬೃಹರತ್ನಚಿತ್ರಃ ಸೀತಾ ಸಮೀಪ ಬುರುಧಾ ವಿಚಚಾರ ಶೀಘ್ರಂ ನಿರ್ದೋಷ ನಿತ್ಯ ವರಸಂವಿದಪಿ ಸ್ಮ ದೇವಿ ರಕ್ಷೋವಧಾಯ ಜನಮೋಹ ಕೃತೆ ತಥಾಹ. ಆಗ ಅವನು ಚಿನ್ನದ ಜಿಂಕೆಯ ವೇಷ, ಬಹುರತ್ನಗಳು ಮಧ್ಯ ಮಧ್ಯ ಗುರುತುಗಳು, ಸೀತಾ ಸಮೀಪದಲ್ಲಿ ಬಹಳಷ್ಟು ಮೋಹನ ಉಂಟು ಮಾಡಲಿಕ್ಕೋಸ್ಕರ ಓಡಾಡ್ತಾ ಇದ್ದಾನೆ. ಎಷ್ಟು ಅವಿವೇಕಿ ಎಂಬುದಕ್ಕೆ ಅದೇ ದೃಷ್ಟಾಂತ. ರಾಮನ ಬಗ್ಗೆ ಎಷ್ಟೆಲ್ಲ ಹೇಳಿದವನು. ರಾಮ ವಿಶ್ವಾಮಿತ್ರ ಯಜ್ಞ ಸಂರಕ್ಷಣೆಯನ್ನೇ ಮಾಡಿದ ರಾಮನಿಗೆ ತನ್ನ ಪತ್ನಿ ಸೀತಾ ಸಂರಕ್ಷಣೆ ಮಾಡೋದು ಕಷ್ಟನಾ? ವಿಶ್ವಾಮಿತ್ರ ಯಜ್ಞ ಸಂರಕ್ಷಣೆ ಮಾಡಿಲ್ಲ, ಯಾರ ಕೈಲೂ ಆಗೋದಿಲ್ಲ ಅಂತೇಳಿ ಕರ್ಕೊಂಡು ಮಾಡಿ ಸುಬಾಹು ಸತ್ತೋಗಿ ಅವು ಉಳಿದವರು ಸತ್ತೋಗಿ ತಾನು ಅಷ್ಟು ದೂರ ಬಂದು ರಾಮನನ್ನು ಉಳಿಸಿದ್ದಾನೆ ಅಂತ ಅಷ್ಟೆಲ್ಲ ಹೇಳಿಕೊಂಡು ಈಗ ಹೋಗ್ತಾನೆ ಅಂದರೆ ಏನರ್ಥ? ತಿಳುವಳಿಕೆನ ಅನುಷ್ಠಾನಕ್ಕೆ ತರ್ತಾ ಇಲ್ಲ ಅವನು. ಬುಕ್ಕಿಷ್ಟ ಐತೆ ಹೊರತು ಅದು ಏನಾಗಲಿಲ್ಲ. ಏನಂತ ಹೇಳ್ತಾನೆ, ಬಟ್ ಸುಳ್ಳೋದು. ಇಷ್ಟೆಲ್ಲ ಹೇಳಿದವ್ರು ಮಾಡಿದ್ದೇನೀಗ. ಏನು ಮಾಡ್ತಾನೆ? ಅಲ್ಲ, ಇಲ್ಲಿ ಈಗ ಅದೇ ಹೇಳ್ತಿರೋದು. ಅವನು ಅಷ್ಟೆಲ್ಲ ಹೇಳಿದವನು ಏನು ಮಾಡಬೇಕಾಗಿತ್ತು? ಈಗ ನಿನ್ನೆ ಹೇಳಿದಂತೆ ರಾವಣಿ ಶರಣಾಗತನಾಗಬೇಕಾಗಿತ್ತು. ಇಲ್ಲದೆ ಹೋದರೆ ಇದೇ ಕೊಲ್ಲಬೇಕಾದ್ರೆ ಹೋಗ್ಲಿ ಕೊಂದರೂ ಪರವಾಗಿಲ್ಲ. ಪ್ರಹ್ಲಾದ ಏನು ಮಾಡ್ದ? ಕೊಲ್ಲು ಅಂತ ಹೇಳಿದ್ನಲ್ಲ, ಆ ರೀತಿ ಹೇಳಬೇಕಾಗಿತ್ತು. ಅವನಿಗೆ ಅದಿಲ್ಲ. ಅಂದರೆ ಮಾತಿನಲ್ಲಿ ಅದನ್ನೇ ಹೇಳ್ತಾರೆ, ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುನಾ ಶ್ರುತೇನ. ಗೊತ್ತಾಯ್ತಾ? ಇವತ್ತು ಏನು ಹೇಳಿದ್ರಲ್ಲಿ ಭಗವದ್ಗೀತೆಯಲ್ಲೇ ಬರುತ್ತೆ, ನಾಹಂ ವೇದೈಹಿ ನ ಯಜ್ಞೈಹಿ. ವೇದಗಳಿಂದ ತಿಳಿಯಲ್ಲ ಅಂತ ಹೇಳಿಬಿಡ್ತಾರೆ. ಮತ್ತು ವೇದ ಯಾಕೆ ಹೋಗ್ಬೇಕಾಗಿದ್ರೆ ಅಲ್ಲೇನು? ಪ್ರವಚನದಿಂದ ತಿಳಿಯೋದಿಲ್ಲ ಅಂದಮೇಲೆ ಸ್ವಾಧ್ಯಾಯ ಪ್ರವಚನಾಭ್ಯಾಮ್ ನ ಪ್ರಮತಿತ ವ್ಯಾತಿಗೆ ಹೇಳಬೇಕು. ಅಂದರೆ ಕೇವಲ ಅಂತ ಅರ್ಥ. ಬರೀ ಓದ್ಬಿಟ್ರೆ ಪಾಸಾಗಿಬಿಡ್ತೀಯಲ್ಲ ಅಂತ ಹೇಳ್ತಾರಲ್ಲ, ಓದ್ಬಿಟ್ರೆ ಪಾಸಾಗಿಬಿಡ್ತೀಯಾ? ಸ್ಕೂಲಿಗೆ ರೆಗ್ಯುಲರ್ ಹೋಗ್ಬಿಟ್ರೆ ಪಾಸಾಗಿಬಿಡ್ತೀಯಾ ಅಂದರೆ ಹೋಗಬಾರ್ದು ಅಂತ ಅರ್ಥ ಅಲ್ಲ, ಓದಬಾರ್ದು ಅಂತ ಅರ್ಥ ಅಲ್ಲ, ಅರ್ಥ ಮಾಡ್ಕೊಳ್ಬೇಕು ಅಂತ ಅರ್ಥ. ಅದೇ ರೀತಿಯಲ್ಲೇ ಬರೀ ಪಾಂಡಿತ್ಯ ಬೇರೆ, ಜ್ಞಾನ ಬೇರೆ. ಜ್ಞಾನ ಏನು ಮಾಡುತ್ತೆ? ಯಾವಾಗಲೂ ಬೆಂಕಿ ಸುಡುತ್ತದೆ. ಹೇಳಿದ ಕೈ ಇಟ್ಟ ಬೆಂಕಿಯೊಳಗೆ, ಹೇಳಿದ್ದೇವ್ರು ಬೆಂಕಿ ಸುಡುತ್ತದೆ, ಇಟ್ಟಿದ್ದ ಕೈನ ಬೆಂಕಿಯೊಳಗೆ. ಅದರ ಅರ್ಥ ಏನೋ ಅವನಿಗೆ? ಹೇಳಕ್ಕೆ ಗೊತ್ತು, ಮಾಡ್ಲಿಕ್ಕೆ ಅನುಷ್ಠಾನಕ್ಕೆ ಅರ್ಥ ಆಗಿಲ್ಲ ಅವನಿಗೆ, ಅನುಭವಕ್ಕೆ ಬಂದಿಲ್ಲ. ಆದರೆ ಅನುಭವಕ್ಕೆ ಬರದೆ ಹೋದರೆ ಜ್ಞಾನ ಅಲ್ಲ ಅದು. ಎಷ್ಟೇ ಪಡಿಸಿರಲಿ, ಹೊಟ್ಟೆ ಹೋದರೆ ಊಟ ಅಲ್ಲ ಅದು. ಗೊತ್ತಾಯ್ತಾ? ಮನಸ್ಸೇ ಮುಟ್ತಾ ಹೋದರೆ ಶಾಸ್ತ್ರ ಅಲ್ಲ, ಹೊಟ್ಟೆ ಮುಟ್ತಾ ಹೋದರೆ ಊಟ ಅಲ್ಲ. ನೋಡಿ, ಏನು ಮಾಡಿ ಎದ್ದು ಬಂದುಬಿಟ್ರೆ ಆಮೇಲೆ ಎಲ್ಲ ಬಡಿಸ್ಬಿಡೋದು. ತಕ್ಷಣ ಇದ್ರಲ್ಲಿ ಹೊತ್ತಾಗಿರ್ತಾರೆ, ಏನು ಮಾಡಬೇಕಾಗ? ಎಲ್ಲ ವೇಸ್ಟ್ ಆಗಲಿಲ್ಲ. ಅದೇ ಆಗಿರೋದು. ಅದು ಜ್ಞಾನ ಅನುಭವಕ್ಕೆ ಬರಬೇಕು. ಅನುಭವದ ಅಡುಗೆ ಏನೋ ಮಾಡಿ ದಾಸರು ಹೇಳಿದ್ರು. ಅನುಭವಕ್ಕೆ ಬರದೆ ಹೋದರೆ ಪಾಕ ಅಲ್ಲ ಅದು. ಹೊಟ್ಟೆ ಹೋದರೆ ಈ ಪಾಕ ಅಲ್ಲ, ಇದು ಹೋದರೆ ಆ ವಿಚಾರ ಪಾಕ, ವಿಚಾರವನ್ನು ಪಾಕ ಅಂತ ಕರೀತಾರೆ. ಗೊತ್ತಾಯ್ತಾ? ಅದು ಗಮನಿಸಬೇಕು. ಆಚಾರ್ಯ ಮಾತ್ರ ಸ್ಪಷ್ಟ ಆಚಾರ್ಯ ಹೇಳಿದ್ದು, ಶಾಸ್ತ್ರಾರ್ಥಯುಕ್ತ ಅನುಭವ ತು ಪ್ರಮಾಣಂ ಉತ್ತಮಂ ಮತ. ಬರೀ ಶಾಸ್ತ್ರ ಓದಿರೋ ಸಾಲದು. ಏನಾಗಿರಬೇಕು? ಪಿಡ್ಡಾಡ್ಡದೊಳಗಿನ ಗಂಡನ ಕಾಣದೆ ಮುಂಡೇರಾದರೂ ಪಂಡಿತರು. ಪುರಗ್ರಹ ದೇವ್ರ ನಾಮ. ಮಾಡಿದ್ದೇನವರು ಬರೀ ಓದಿದ್ದೇ ಹೊರತು ಏನಾಗಿ ಪಿಂಡಾಂಡದೊಳಗೆ ಅಂದ್ರೆ ಏನರ್ಥ? ನಮ್ಮ ದೇಹದೊಳಗೆ ದೇವರಿದ್ದಾರೆ, ಅರ್ಥನೇ ಮಾಡ್ಕೊಳ್ಳಿಲ್ಲ. ಹೇಳಿದ್ದೇನೆ ಎಲ್ಲೆಲ್ಲಿದ್ದು ಯಾರ್ಯಾರಿಗೂ ಹೇಳಿದರೆ ಹೊರತು ತಾವು ತಿಳ್ಕೊಳ್ಳೇ ಇಲ್ಲ. ಅದು ತಪ್ಪಾಯ್ತು. ಆದ್ದರಿಂದಲೇ ಇಲ್ಲಿ ಬಾರೀಚನ ಪ್ರವಚನ ಆದಾಗ ಆಗಬಾರ್ದು. ಗೊತ್ತಾಯ್ತಾ? ಅವನು ಪ್ರವಚನ ಆಗಿದ್ದೇನು ಬರೀ ಇದಕ್ಕೋಸ್ಕರ ಅಷ್ಟೇ, ಉದರಂಭರಣಕ್ಕೋಸ್ಕರ ಮಾಡಿದ್ದೇ ಹೊರತು ಬೇರೆ ಅಲ್ಲ. ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ದೇಶಬಹುದು. ವೈರಾಗ್ಯ ಯಾತಕ್ಕೆ ಹೇಳಿದ್ದು ಅಂದರೆ ನೀವು ಕೊಡ್ರಿ ಅಂತ ಹೇಳೋದಕ್ಕೆ, ನಾನು ಟಾಯ್ಸ್ಗೆ ಹೋಗ್ಬಾರ್ದು ಅಂತಲ್ಲ. ನೀವು ವೈರಾಗ್ಯ ನಿಮ್ಗೆ ಹೇಳಿದ್ರೆ ಏನಾಗುತ್ತೆ?
ಎಲ್ಲ ಕೊಟ್ಟು ಬಿಡ್ತಾರೆ ತೀರ್ಸ್ಕೊಂಡು ಹೋಗ್ಬಿಡ್ಬೋದು ಅಂತಾಳೆ. ವೈರಾಗ್ಯ ಯಾರಿಗಿರ್ಬೇಕು ಫಸ್ಟು? ತನಗಿರ್ಬೇಕು ಫಸ್ಟು. ವೈರಾಗ್ಯ ತನಗಿದ್ರೆ ಏನಾಗುತ್ತದು? ತನಗೇ ರೋಗ ಇನ್ನೂ ವಾಸಿ ಮಾಡ್ತಾನೆ ಅವನು. ತಾನೇ ರೋಗಿಯಾಗಿದ್ದಾಗ ವಾಸ ಮಾಡಿ ತನಗೇ ಕಣ್ಣಿಲ್ಲ, ಕಣ್ಣು ಆಪ್ರೇಷನ್ ಮಾಡ್ತಾನ. ಕಣ್ಣೊಂದು ದೃಷ್ಟಿ, ತನಗೇ ಜ್ಞಾನ, ಇನ್ನೊಬ್ರಿಗೆ ಏನು ಜ್ಞಾನ ಕೊಡ್ತಾನೆ? ಅರ್ಥ ಆಯ್ತಾ? ಜ್ಞಾನ ಏನದು? ಮನಸ್ಸಿಗೆ ಮುಟ್ಟಬೇಕು. ಆಗ ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯ. ಮಂತವ್ಯ ಅಂದ್ರೇನು? ಮನಸ್ಸಿಗೆ ಮುಟ್ಟಿಸೋಗ್ಬೇಕು, ಆಮೇಲೆ ಧ್ಯಾತವ್ಯ, ಆಮೇಲೆ ದ್ರಷ್ಟವ್ಯ. ಇದಾಲ್ದವ್ರು ಸಾಧ್ಯವೇ ಇಲ್ಲ. ಮಾರೀಚನ ಇದೆಲ್ಲ ಯಾತಕ್ಕೆ ಹೇಳಿದ್ವರು? ಮಾರೀಚ ಅಷ್ಟು ನೀಚ, ಅಷ್ಟೆಲ್ಲ ಹೇಳಿದ್ರು, ರಾವಣನಿಗೆ ಉಪದೇಶ ಮಾಡಿದವನು ತಾನು ಮಾಡಿದ್ದೇನೋ ಅದೇ ಕೆಲಸನೇ. ಅರ್ಥ ಆಯ್ತಾ? ಈಗ ಏನು ಮಾಡಬಾರ್ದು ಅಂತ ಹೇಳಿದ್ರು ಅದನ್ನೇ ಮಾಡಿದ್ದಾನೆ ಅಂತ ಹೇಳಿದ್ರೆ, ಆಚಾರ ಹೇಳೋದು ಬದನೆಕಾಯಿ ತಿನ್ನೋದು ಇದೇ ಮಾತು ಬಂತು. ನಾನು ಹಠ ಹಿಡಿಬೇಕಾಗಿತ್ತು ಅವನು. ಇಲ್ಲ ಭೀಷಣಂತೆ ಶರಣಾಗತನಾಗಬೇಕು ರಾಮನಿಗೆ, ಇಲ್ಲ ಪ್ರಹ್ಲಾದನಂತೆ ಕೊಂದು ಬಿಡ್ಬೇಕಾರೆ ಏನು ಮಾಡ್ತೀವಿ ಮಾಡು. ಆ ಪಿಚ್ಚಲ್ಲೇ ನರಸಿಂಹದೇವ್ರು ಕಂಡಿದ್ದ ಆತನಿಗೆ. ಅಲ್ಲೇನು ತಲೆ ಕತ್ತರಿಸಿ ಹೊರಟಾಗಲೇ ದೇವರು ಕಂಡಿದ್ದು. ಆ ರೀತಿ ಬರದೇ ಹೋದ್ರೆ ಜ್ಞಾನ ಅಲ್ಲ ಅದು. ದೀಕ್ಷೆ ಬಂದಿಲ್ಲ ಅವನಿಗೆ. ದೀಕ್ಷೆ ಬರೋದು ಯಾವಾಗ? ಜ್ಞಾನ ಪರ್ಫೆಕ್ಟ್ ಆದರೆ ದೀಕ್ಷೆ ಬರೋದು. ಇದು ಬೆಂಕಿ ಅಂತ ಹೇಳಿ ಸುಟ್ಟೇ ಸುಡುತ್ತೆ ಗೊತ್ತಾರೆ, ಕೈ ಇಡ್ಲಕ್ಕೆ ಹೋಗೋದೇ ಇಲ್ಲ ಅವನು. ಸುಟ್ಟೇ ಸುಡುತ್ತೆ ಅಂತ ಗೊತ್ತಾದಾಗ ಮಾತ್ರ ಕೈ ಇಡೋದಿಲ್ಲ. ಅರ್ಥ ಆಯ್ತಾ? ಇದು ನೀರು ಶುದ್ಧವಾಗಿದೆ, ತಿಂದೆ ನೀರೇ ಬಾಯಾರಿಕೆ ಹೋಗೇ ಹೋಗುತ್ತೆ. ನೀವು ಬಾಯಾರಿಕೆ ನೀರು ಯಾಕೆ ಕುಡಿತಾನೆ ಅವನಿಗೆ? ಏನು ಗೊತ್ತಿದೆ ಅವನಿಗೆ? ಬಾಯಾರಿಕೆ ನೀರು ಕುಡಿದ್ರೆ ಬಾಯಾರಿಕೆ ಹೋಗುತ್ತೆ ಅಂತ ಗೊತ್ತಿದೆ ಅವನಿಗೆ. ನೀರು ಅಂತಾನೆ ಕೇಳ್ತಾನೋ. ನೀರು ತಂದು ಪಕ್ಕದಲ್ಲಿ ಇಟ್ಬಿಟ್ರೆ ಅವ್ರು ಕುಡಿಬೇಕು ಅವಳು. ಪಕ್ಕದಲ್ಲಿ ಹೊಟ್ಟೆ ಮೇಲೆ ತಲೆ ಅಭಿಷೇಕ ಮಾಡಿಕೊಂಡ್ರೆ ಹೋಗೋದಿಲ್ಲ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಜ್ಞಾನದ ಬಗ್ಗೆ ಇವತ್ತು ಜ್ಞಾನದ ಗೊತ್ತೇ ಇಲ್ಲ. ತುಂಬ ಜನಕ್ಕೆ ಆ ವಿಷಯ ಬಿಟ್ಬಿಡೋಣ. ಗೊತ್ತಿರೋರು ಏನು ಮಾಡ್ತಾ ಇಲ್ಲ, ಅದನ್ನು ಇದು ಮಾಡ್ತಾ ಅನುಸಂಧಾನಕ್ಕೆ ತರ್ತಾ ಇಲ್ಲ. ಆದ್ದರಿಂದ ಅದು ಉಪಯೋಗಕ್ಕೆ ಬರೋದಿಲ್ಲ. ಹಾಂ ಹಾಂ ತಪಸ್ ಮಾಡ್ತಿದ್ದ. ನಿನ್ನೆ ಬಂದಿಲ್ಲ ನೀವು, ನಿನ್ನೆ ಬಂದ ಹೇಳಿಲ್ಲ. ಅದೆಲ್ಲ ಹೇಳಿದೆ ಈಗಾಗಲೇ. ದುಷ್ಟರು ತಪಸ್ ಮಾಡ್ತಾರೆ, ಗೊತ್ತಾಯ್ತು. ಎಂಥ ತಪಸ್ಸದು? ಇದು ನೋಡಿ, ಅತಿ ಹೆಚ್ಚು ಸ್ಮರಣೆ ಮಾಡ್ಬೇಕಾದ್ರೆ ಎರಡು: ತುಂಬ ಪ್ರೀತಿ ಇರಬೇಕು, ಇಲ್ಲ ತುಂಬ ದ್ವೇಷ ಇರಬೇಕು. ಗೊತ್ತಾಯ್ತಾ? ತುಂಬ ದ್ವೇಷ ಇದ್ದರೆ ಯಾವಾಗಲೂ ತಲೆ ನೆನೆಸಿ ಬರ್ತಾರೆ. ಅವನು ಮಾಡ್ತೀನಿ ಅವನ್ನ ಅಂತ ಗೊತ್ತಿರ್ತಾರೆ. ಪಂಕ್ತಿ ಇದ್ದರೆ ಅವ್ರು ಬರಬೇಕಾಗಿತ್ತು ಅಂತ. ಎರಡು ಮಾತ್ರ ಇರೋದು. ಇವರೆಲ್ಲ ಎಂಥವ್ರು ತುಂಬ ದುಷ್ಟರಾದ್ರಿಂದ ಆಚಾರ್ಯ ಬೀಳ್ತಾರೆ. ನಿಸರ್ಗತಶ್ಚ ಪಾಪಃ. ಮೊನ್ನೆ ಬಂದಿದೆ ಅದೆಲ್ಲ. ಸ್ವರೂಪದಲ್ಲೇ ಅವ್ನು ಪಾಪಿ ಆದ್ದರಿಂದ ಅವನಿಗೆ ಎಷ್ಟೇ ಹೇಳಿದ್ರು ಅವನಿಗೆ ನಂಬಿಕೆ ಇಲ್ಲ ಅವನಿಗೆ. ಅದು ತಪ್ಪಾಯಿತು. ದೇವರಿದ್ದಾರೆ, ಶ್ರೇಷ್ಠ ಪರಮಾತ್ಮ ಎಲ್ಲ ಇದ್ದಾನೆ, ಪಕ್ಕದಲ್ಲಿ ಆವತ್ತು ಓಡೋಗ್ಬಿಟ್ಟೆ, ತಾರೇನೇ ಓಡೋಗ್ಬಿಟ್ಟೆ. ಏನಾಯ್ತು ಅಲ್ಲಿಗೆ? ನನಗೆ ಗೊತ್ತಾಗಿಲ್ಲ. ದೇವರು ವ್ಯಾಸರಾದ್ರೆ ಏನು ಮಾಡಿದ್ರು? ಹಾವು ಬಂದಾಗ ಹಾಲಿಟ್ರು ಮುಂದೆ. ಯಾಕೆ? ಜ್ಞಾನ ಇತ್ತು. ಹುಡುಗರಾದ್ರು ಓಡೋಗ್ಬಿಟ್ಟು ಹಾವು ಹೋದ್ರೆ ಹೇಳಿ ಬರ್ತೀನಿ ನಾನು ಅಂತ ಹೇಳ್ತಾರೆ. ಮತ್ತೆ ಅದೇ ಪ್ರವಚನ ಗಟ್ಟಿನ ಮಾಡೋದು ಇರುತ್ತೆ. ಅರ್ಥ ಏನಾಯ್ತು ಅಂದರೆ, ತನಗೆ ಅನುಭವ ಇಲ್ಲದೆ ಹೋದಾಗ ಯಾವ ಮಾತಿಗೂ ಅರ್ಥ ಇರೋದಿಲ್ಲ. ಬದಲಿಗೆ ಹೋಗಿ ಬಂದೆ, ಅವ್ನು ಮಾತಾಡೋ ರೀತಿಯೇ ಬೇರೆ. ಹೋಗಿಲ್ಲ ಲೆಕ್ಚರ್ ಹೇಳಿದ್ರೆ ಅವ್ನು ಮಾತಾಡೋ ರೀತಿಯೇ ಬೇರೆ. ಯಾಕೆ? ಏನೇನು ಅವನಿಗೆ ಬದಲಿ ಹಾಗಿದೆ ಹೀಗಿದೆ ಎರಡು ಹೇಳ್ತಾರೆ. ಮೊದಲು ಚಳಿ ಇದೆ ಹೇಳು ಬಾರ ಅಂತ ಹೇಳ್ತಾರೆ ಹೊರಟು. ಯಾಕೆ? ಅನುಭವಿಸ್ಬಿಟ್ಟಿದ್ದಾರೆ ಅವನಿಗೆ. ಅರ್ಥ ಆಯ್ತಾ? ಈಗ ಅನುಭವಕ್ಕೆ ಬರದೆ ಹೋದರೆ ಯಾವ ಜ್ಞಾನ ಅನ್ನೋದು ಜ್ಞಾನ ಅಲ್ಲ. ನನಗೆ ಅನಿಸ್ಬೇಕೀಗ ದೇವ್ರು ನಂಬಿ, ನಾನು ಎಷ್ಟೋ ಕಡೆ ನಂಬಿದ್ದಾನೆ. ಏನು ದೇವ್ರು ಕಾಪಾಡ್ತಾರೆ. ಕಾಪಾಡ್ದ. ಈಗ ಹೇಳ್ತಾ ಧೈರ್ಯ ನೋಡಿ, ಕಾಪಾಡ್ತಾ ದೇವ್ರು ಯಾಕೆ ನಾನು ಕಾಪಾಡಿದ್ದಾನೆ ಈಗಾಗಲೇ. ಅರ್ಥ ಆಯ್ತಾ? ಈಗ ಆ ಭಾವನೆ ಬರಬೇಕು. ಅದು ಓದಲಿಕ್ಕೇ ಮತ್ತೆ ಕೇಳಬೇಕು. ಒಂದೆರಡು ಸರಿ ಮಕ್ಕಳು ಯಾವಾಗಲೂ ಏನೋ ಮಾಡ್ತಾರೆ ಹೋಗ್ತಾರೆ, ಹೇಳಿದಾಗೆಲ್ಲ ಮಾಡ್ತಾರೆ, ಬಿಡೋದಿಲ್ಲ. ಒಂದ್ಸರಿ ತಾವು ಸುಟ್ಕೊಂಡು ಮತ್ತೆ ಹೋಗೋದಿಲ್ಲ. ಗೊತ್ತಾಯ್ತಾ? ತಾವು ಅನುಭವಕ್ಕೆ ಬರಬೇಕು. ಹರಿಕಥೆಯನ್ನು ಕೇಳೋ, ಕೇಳಿದ್ದೇ ಕೇಳು. ಹಾಂ, ಹೇಗೆ ಬರುತ್ತೆ? ಚೆನ್ನಾಗಿಲ್ಲ. ಅನುಭವ ಬರೋದು ಯಾವಾಗ ಅವರಿಗೆ? ನಿಮಗೆ ಎಲ್ಲ ಬಿಡಿಸಿದ್ರೆ ಭಾರಿ ರುಚಿನೇ ಇಲ್ಲ. ವಾಕರಿಕೆ ಬರುತ್ತೆ, ಇಲ್ಲಕ್ಕಾಗೋದಿಲ್ಲ ಅವನ ಕೈಲೇ. ಅರ್ಥ ಆಯ್ತಾ? ಇಲ್ಲಕ್ಕಾಗಬೇಕಾದ್ರೆ ಕ್ಯಾರಿಯರ್ ಹಾಕೊಂಡು ಹೋಗ್ತಾರೆ, ಹೊಟ್ಟೆಗೆ ಹಾಕೊಳ್ಳೋಕ್ಕಾಗಲ್ಲ. ಹೊಟ್ಟೆಗಳು ಏನು ರುಚಿ ಇರಬೇಕು ಅವ್ರಿಗೆ. ರುಚಿ ಇದ್ದರೆ ಮಾತ್ರ ಆಹಾರ ಹಾಳು ಹೋಗೋದು ಹೊರತು ಅಭಿರುಚಿ ಇದ್ದರೆ ಮಾತ್ರ ಜ್ಞಾನ ಒಳಗೆ ಹೋಗೋದು. ಅಭಿರುಚಿ ಇಲ್ಲ, ಇವತ್ತು ಕ್ಲಾಸಲ್ಲಿ ಪಾಠ ಮಾಡ್ತಾನೆ ಅಂತ ತಿಳ್ಕೊಂಡು ಇಷ್ಟ ಇಲ್ಲ ಅವನಿಗೆ, ಸಂಬಳ ಬೇಕೋ ಮಾಡ್ತಾ ಇದ್ದಾನೆ. ಅರ್ಥ ಆಯ್ತಾ? ಅದು ಬೇರೆ. ಲೈಕ್ ಮಾಡಿ ಮಾತಾಡ್ತಾರೆ, ಅವಾಗ ಏನಾಗುತ್ತೆ? ಆ ಹೇಳೋ ರೀತಿ ಬೇರೆ ಆಗಿಬಿಡುತ್ತೆ ಟೋಟಲ್. ಇನ್ವಾಲ್ವ್ಮೆಂಟೇ ಬೇರೆ. ಅರ್ಥ ಆಯ್ತಾ? ಸಂಪ್ರಾಪ್ಯ ಹೈವ ಮೃಗತಾಂ ಬಹುರತ್ನ ಚಿತ್ರ. ಆಗಿದ್ದು ಬಂಗಾರದ ಜಿಂಕೆ, ಮೈ ತುಂಬ ರತ್ನಗಳು. ಗೊತ್ತಾಯ್ತಾ? ಓಡಾಡಿದ್ದು ಸೀತಾ ಸಮೀಪೆ. ಎಷ್ಟು ಎಲ್ಲ ಕಾಂಟ್ರಾಸ್ಟ್ ಪಡ್ತಾ ಹೋಗ್ಬೇಕಂದ್ರೆ. ಆಮೇಲೆ ವೃಧ ಉಚ್ಚಾವಟಿ ವಿಚಾಚಾರ ಬರೀತಾರೆ. ವಾಲ್ಮೀಕಿ ಹೀಗೆ ಹೋಗೋದು, ಹಾಗೆ ಬರೋದು, ಇಲ್ಲಿ ಕಾಡೋದು, ಹೋಗೋದು, ಮಾಯ ಆಗೋದು ಎಲ್ಲ ಮಾಡ್ತಾ ಇದ್ದಾನೋ. ಅಟ್ರಾಕ್ಟ್ ಮಾಡಬೇಕಲ್ಲ, ಆ ಥರ ಮಾಡಿ ಶೀಘ್ರಂ ನಿರ್ದೋಷ ರೀತಿ ಅವ್ರು ಆಡಿದಾಗೆಲ್ಲ ತಮಾಷೆ ಆಗ್ತಾ ಇದೆ. ಅದಕ್ಕೆ ಎಷ್ಟು ಪಲ್ಟಿ ಹೊಡೆದು ಇವ್ರಿಗೆ ಗೊತ್ತಿದೆಯೇನೋ ಅಂತ ಹೇಳಿಬಿಟ್ಟು. ಯಾರು? ನಿರ್ದೋಷ ನಿತ್ಯ ವರ ಸಂವಿದಪಿ ಸ್ಮ. ಲಕ್ಷ್ಮೀ ಮಹಿಮೆ. ನಿರ್ದೋಷ ನಿತ್ಯ. ನಿತ್ಯ ಅಂದರೆ ಅನಾದಿ ನಿತ್ಯ. ಮುಕ್ತರಿಗೆ ಮೊದಲು ಮುಕ್ತಿ ಇಲ್ಲ, ಆಮೇಲೆ ಬಂದಿದೆ. ಇವರು ಅನಾದಿ ನಿತ್ಯರು. ನಿತ್ಯ ಮುಕ್ತಳು ಶ್ರೀರಾಮ. ನಿತ್ಯ ಮುಕ್ತಳ ನಿರ್ದೋಷ. ರಮಾದೇವಿ ಜ್ಞಾನಕ್ಕೇನಿಲ್ಲ. ತುಂಬ ಜನ ತಪ್ಪು ಹೇಳಿಬಿಡ್ತಾರೆ. ಮಹಾಲಕ್ಷ್ಮಿಗೂ ದೇವ್ರ ಬಗ್ಗೆ ತಪ್ಪು ತಿಳುವಳಿಕೆ ಬರ್ತದೆ. ವೆಂಕಟೇಶ ಕಲ್ಯಾಣ ಹೇಳ್ತಾ ಇರ್ತಾರೆ. ರಶ್ಮಿ ಕರ್ಕೊಂಬ ಅಂತ ಹೇಳ್ತಾರೆ ಸೂರ್ಯನಿಗೆ. ಸೂರ್ಯ ಹೇಳ್ತಾನೆ,
ಬರ್ತಾಳ ಲಕ್ಷ್ಮಿಗೆಲ್ಲ ನಂಬ್ತಾಳ ಅಂತ ಕೇಳಿದ್ರು. ಹೋಗು ಮನ್ಮಾಯಾ ಮೋಹಿತ ಅಂತ ಹೇಳ್ತಾರೆ. ಅಷ್ಟವರು ಉಪನ್ಯಾಸ ಶುರು ಮಾಡಿಬಿಡ್ತಾರೆ. ಲಕ್ಷ್ಮೀದೇವಿಗೂ ಅಜ್ಞಾನ ಮಿಥ್ಯಾಜ್ಞಾನ ಬಂದ್ಬಿಡ್ತು ಅಂತ ಹೇಳಿ. ಅಲ್ಲ ಮಾಯಾ ಇಚ್ಛಾ, ನನ್ನ ಇಚ್ಛೆ ಗೊತ್ತು ಮಹಾಲಕ್ಷ್ಮಿಗೆ, ನಮ್ಮಿಬ್ಬರ ನಾಟಕ ನೀನಾಗಿ ತಲೆ ಹಾಕ್ತಿ ಅಂತ ಅರ್ಥ. ಅರ್ಥ ಆಯ್ತಾ? ಅವ್ರಿಗೆ ಹೋಗು ಕೊಡ್ತಾ, ನೀನು ಹೋಗು ಕೊಡ್ತಾ ಆಗ್ತಾ ಇಲ್ಲಪ್ಪ, ಹೋಗು ಅಷ್ಟೇ, ಆಗುತ್ತಾ ಕೆಲಸ, ನೀವು ಸುಮ್ಮನೆ ಹೋಗು ಅಂತ ಹೇಳ್ತಾರಲ್ಲ ಹಾಗೆ ಹೇಳಿದ್ರು. ನನಗೆ ಗೊತ್ತು ಮನ್ಮಾಯ, ಮಾಯಾ ಶಬ್ದಕ್ಕೆ ಅಪಾರ್ಥ ಮಾಡ್ಕೊಬಿಟ್ರು, ಮಾಯವಾದ ಮಾಯ ಮಾಡಿಕೊಟ್ರು. ಅರ್ಥ ಆಯ್ತಾ? ಮಾಯಾ ಇಚ್ಛಾ ಸಂಭವಾಮಿ ಆತ್ಮಮಾಯಯ ಮುನ್ನಡೆದ ಹಾಗೆ ಲಕ್ಷ್ಮೀ ಬಂದು ಬಿಟ್ರೆ ಬಂದಿದ್ದೆಲ್ಲ ಗೊತ್ತೇ ಇದೆ. ಅಲ್ಲ ಬಂದಷ್ಟು ಮಾಡಿದ ಕೆಲಸ ದಕ್ಕಿದ್ದಷ್ಟೇ, ಗೊತ್ತಿದ್ದಲ್ಲ. ನನ್ನ ಅರ್ಥ ಏನದಕ್ಕೆ ನೋಡಿ, ಎಷ್ಟು ಅಪಾರ್ಥ ಮಾಡಿದ್ದು. ಏನಾಯ್ತು, ನಮ್ಮವರೇ ಬೇರೆಯವ್ರು ಮಾಡಿದ್ದಲ್ಲ, ಪುಣ್ಯಕ್ಕೆ ಬರೋದಿಲ್ಲ. ಉಪನ್ಯಾಸ ಹೇಳ್ತಾ ಇರ್ತಾರೆ ಕೆಲವರೆಲ್ಲ. ಎಷ್ಟೋದ್ರೂ ಅದು ಕೇಳಿ ಏನೋ ಲಕ್ಷ್ಮೀದೇವಿಗೂ ಬಂದುಬಿಡ್ತು, ಇಚ್ಛಾಜ್ಞಾನ ಬಂದುಬಿಡುತ್ತೆ. ಒಂದು ಮಾತಿದೆಯಲ್ಲ, ನಾರಾಯಣ ಬಗ್ಗೆ ಪೂರ್ತಿ ಜ್ಞಾನ ಬರೋದಿಲ್ಲ ಅಂಥೇಳಿ. ಪೂರ್ತಿ ಜ್ಞಾನ ಬರೋ ಇಚ್ಛಾಜ್ಞಾನ ಬರುತ್ತೆ ಅಂತ ಅರ್ಥನಾ? ಅರ್ಥ ಆಯ್ತಾ? ಈಗ ಪೂರ್ತಿ ಜ್ಞಾನ ಬರೋದಿಲ್ಲ, ದೇವ್ರ ಬಗ್ಗೆ ಪೂರ್ತಿ ಗೊತ್ತಾಗೋದಿಲ್ಲ ಅಂದರೆ ತಪ್ಪು ಗೊತ್ತಾಗುತ್ತೆ ಅಂತ ಅರ್ಥ ಅಲ್ಲ. ಬಂಗಾರ ಬಂಗಾರನೇ, ನಮಗೆ ಎಷ್ಟು ಕ್ಯಾರೆಟ್ ಅವೆಲ್ಲ ಗೊತ್ತಾಗ್ತಾ ಇಲ್ಲ, ಬಟ್ ಬಂಗಾರ ಅಂತ ಗ್ಯಾರಂಟಿ. ಅರ್ಥ ಆಯ್ತಾ? ಈಗ ಅದು ಮಿಥ್ಯಾಜ್ಞಾನ ಅಲ್ಲ ಅದು. ಅರ್ಥ ಆಯ್ತು? ಮಿಥ್ಯಾಜ್ಞಾನ ಅಂದ್ರೆ ಏನೋ ತಪ್ಪು ತಿಳ್ಕೊಂಡ್ರೆ, ತಪ್ಪು ತಿಳ್ಕೊಳ್ತಾ ಇಲ್ಲ, ನಂಗೆ ತಿಳ್ಕೊಳಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಅಜ್ಞಾನ. ಅದು ದೇವ್ರ ಬಗ್ಗೆ ಅಜ್ಞಾನ ಇದೆ. ಗೊತ್ತಾಯ್ತಾ? ಜಗದೊಂದರ ಅತಿ ವಿವರ ಗುಣರೂಪಗಳನ್ನು ಆಲೋಚನದಿ ಭಾರತ ನಿಗಮತತಿಗಳು ಅತಿಕ್ರಮಿಸಿ ಕ್ರಿಯಾವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ್ತೆ. ಇದಿದೆ, ಇದನ್ನು ಒಪ್ತೇವೆ ಹೊರತು ಮಿಥ್ಯಾಜ್ಞಾನ ಒಪ್ಪಬಾರ್ದು ಮಹಾಲಕ್ಷ್ಮಿಗೆ. ಅದಕ್ಕೆ ನಿರ್ದೋಷ ನಿತ್ಯ ವರ ಸಂವಿತ್, ವರ ಶ್ರೇಷ್ಠ ಸಂವಿತ್. ವರ ಅಂದರೆ ಏನರ್ಥ? ಶ್ರೇಷ್ಠ. ಯಾತಕ್ಕೆ ಶ್ರೇಷ್ಠ? ರುಜಿಯೋಗಿಗಳಿಗಿಂತ ಶ್ರೇಷ್ಠ. ರುಜಿಯೋಗಿ ಜ್ಞಾನ ಎಂಥದ್ದು? ಆಲೋಚನೆಯ ಸರ್ವ ವಿಷಯ ರುಜಿಯೋಗಿ ಜ್ಞಾನ. ಇವರು ಅನಾಲೋಚನೆಯ ಸರ್ವ ವಿಷಯ, ಅದಕ್ಕೆ ವರ. ವರ ಅಂದ್ರೇನು? ಶ್ರೇಷ್ಠ. ನಿರ್ದೋಷ ನಿತ್ಯ. ನಿತ್ಯ ಅಂದ್ರೇನು? ಮತ್ತೆ ಬಾಧಕ ಇಲ್ಲ ಅದಕ್ಕೆ. ಅಪ್ರೋಷ್ಟಿಗಳು ಇದ್ದಾರೆ ಸಾಮಾನ್ಯ, ಅವರಿಗೆ ಮೋಹ ಬಂದ್ಬಿಟ್ಟು ಅರ್ಜುನನೇ ಯುದ್ಧ ಮಾಡೋದಿಲ್ಲ ಅಂತ ಹೇಳಿಬಿಟ್ಟ. ಏನು ಬಂತ ಆತನಿಗೆ? ಜ್ಞಾನ. ಮೋಹ ಬಂತು. ನಷ್ಟೋ ಮೋಹ ಸ್ಮೃತಿರ್ಲಬ್ಧ ಹೇಳ್ತಾನೆ, ಮೋಹ ಹೋಯ್ತು ಅಂತ ಹೇಳ್ತಾನೆ. ಅರ್ಜುನ್ ಏನು ಬಂತಾಗಿದ್ರೆ ಓಹ್ ಮಹಾಲಕ್ಷ್ಮಿಗಿಲ್ಲ, ನಿತ್ಯ ನಿತ್ಯಾಭಿವ್ಯಕ್ತ ಜ್ಞಾನ ಅವ್ರದ್ದು. ಎಷ್ಟು ಒಂದು ಪದ ಎಷ್ಟಿಟ್ಟಿದ್ದಾರೆ ಆಚಾರ ನೋಡ್ಬೇಕು. ಮಹಾಲಕ್ಷ್ಮಿಯ ಮಹಿಮೆ ಇದೆಯಲ್ಲ. ಸುಮ್ಮನೆ ಕಥೆ ಓದ್ಕೊಂಡು ಅರ್ಥ ಇಲ್ಲ ಅದರೊಳಗೆ. ನಿರ್ದೋಷ ನಿತ್ಯ ವರ ಸಂವಿತ ಪಿಸ್ಮ ದೇವಿ ರಕ್ಷೋವಧಾಯ. ಇಷ್ಟೆಲ್ಲ ಗೊತ್ತಿದ್ರೆ ಯಾಕೆ ಮಾಡಬೇಕಾಗಿತ್ತು ಅಂದರೆ ಜನಮೋಹ ಕೃತೆ ರಕ್ಷೋವಧಾಯ. ಜನಗಳಿಗೆ ಮೋಹ ಮಾಡಬೇಕು, ಅಸುರರಿಗೆ. ಈ ರಾಕ್ಷಸನ್ನ ಕೊಲ್ಲಬೇಕು, ಮುಂದೆ ಕೊಲ್ಲೋದಕ್ಕೆ ಕಾರಣ ಆಗಬೇಕು. ಮತ್ತು ಉಳಿದ ರಾಕ್ಷಸರಿಗೆ ಮೋಹನ ಆಗಬೇಕು. ಆಶ್ಚರ್ಯ. ಇನ್ನೊಂದು ಮಾತು ಹೇಳ್ತಾರೆ ಆಚಾರ್ಯ ಬೇರೆ ಕಡೆ ತತ್ವನಿರ್ಣಯದಲ್ಲಿ, ಮುಂದೆ ಹಿಂದೆ ಬಂದೆ ನಿರ್ಣಯದಲ್ಲಿ, ಸಜ್ಜದಿರಿಗೂ ಮೋಹ ಮಾಡ್ತಾರೆ ಅಂತ ಹೇಳ್ತಾರೆ. ಆಯ್ತಾ? ದುರ್ಜದಿರಿಗೂ ಮೋಹ ಅಲ್ಲ, ಸಜ್ಜದಿರಿಗೂ ಮೋಹ ಮಾಡ್ತಾರೆ ಪರಮಾತ್ಮ. ನಮಗೆ ಆಶ್ಚರ್ಯ. ದುರ್ಜದಿರಿಗೂ ಮೋಹ ಮಾಡ್ತಾನೆ ಅರ್ಥ ಆಗುತ್ತೆ. ಯಾತಕ್ಕೆ? ಅವ್ರಿಗೆ ಜ್ಞಾನ ಬರಬಾರ್ದು, ತಪ್ಪು ತಿಳ್ಕೊಬೇಕು. ಸಜ್ಜನಿಗಾಗಿ ಮೋಹ ಮಾಡ್ತಾರೆ ಅಂದರೆ ಟೀಕಾರ ಬೀಳ್ತಾರೆ. ವಿಳಂಬಾಯ. ಇವರು ಸಾಧನೆ ಇನ್ನೂ ಮುಂದೆ ಹೋಗಿದೆ, ಕಟ್ ಮಾಡ್ಬೇಕಾದ್ರೆ ರೋಡ್ ಹಂಪ್ ಹಾಕಿದ್ರೆ ಹೇಗಾಗಿ, ಹಂಪ್ ಹಾಕಿದ್ರೆ ಏನಾಗುತ್ತಾಗ ಸ್ಪೀಡ್ ಕಟ್ ಆಗಿಬಿಟ್ಟು. ಅದರಿಂದನೇ ಹುಷಾರಾಗಿರ್ಬೇಕು. ಮತ್ತೆ ಮತ್ತೆ ಕೇಳ್ತಾ ಹೋದಂತೆ ಏನಾಗುತ್ತಾಗ ಮೋಹ ಬರದಂತೆ. ನಾನು ಕೇಳಿದ್ದೇನೆ ಅಂತ ಅಹಂಕಾರ ಬಂತು, ಮೋಹ ಬಂದಾಗ ಲೆಕ್ಕ ಆಗಲೇ ಒಂದು ಮೋಹ ಶುರುವಾಯ್ತು ಆಗಲೇ. ಅದು ಹೇಳಿಲ್ಲಾಗ ಎಲ್ಲ ಓದ್ಕೊಂಡು ಬಂದಿದ್ಯಾ? ಎಲ್ಲ ಓದಿಬಿಟ್ಟಿದ್ದೇನೆ. ಹಾಗೆ ಏನು ಓದಿಲ್ಲ ಅಂತ ಹೇಳಿದ್ರು. ತಕ್ಷಣ ಹೇಳ್ತೀವಿ ಓದಿಲ್ಲ. ಹಾಗಿದ್ರೆ ಎಲ್ಲ ಓದಿದ್ದು ಯಾರು ಹೇಳ್ತಾರೋ ಓದಿಲ್ಲ ಅಂತ ಅರ್ಥ. ಎಲ್ಲ ಓದಿಲ್ಲ ಅಂತ ಹೇಳೋರು ಮಾತ್ರ ಓದಿದ್ದಾರೆ ಅಂತ ಅರ್ಥ. ಅರ್ಥ ಆಯ್ತಾ? ಈಗ ಇದು ಒಗಟದು. ಇವತ್ತು ಜ್ಞಾನ ಇದೆಯಲ್ಲ ಟೆಸ್ಟ್ ಏನಪ್ಪ ಅಂದರೆ ಅದೇ. ನನಗೆ ಗೊತ್ತಿಲ್ಲ ಅಂತ ನಾನು ಹೇಳ್ತಾನೆ, ಅವನಿಗೆ ಗೊತ್ತಿದೆ ಅಂತ ಅರ್ಥ. ಗೊತ್ತಾಯ್ತಾ? ದುಡ್ಡಿಲ್ಲ ಅಂತ ಸಾಮಾನ್ಯವಾಗಿ ಹೇಳೋದು ಯಾರು? ದುಡ್ಡಿಲ್ಲ ಹೇಳೋದು. ಯಾಕೆ ದುಡ್ಡಿನ ಮಹತ್ವ ಗೊತ್ತು ಅವರಿಗೆ. ಅದಕ್ಕಿಲ್ಲ ಅಂತ ಯಾರು ಕಂಡವರು ಒಯ್ಬಾರ್ದು ಅಂತ ಹೇಳ್ತಾರೆ, ಇಲ್ಲ ಅಂತ ಹೇಳ್ಬಿಡ್ತಾರೆ. ಕೇಳಿ ಸಾಲ ಕೇಳ್ತಾರೆ, ಇಲ್ಲಿ ಉಪದೇಶ ಕೇಳ್ತಾರೆ. ಉಪದೇಶ ಮಾಡಬಾರ್ದು. ಅದರಿಂದ ಅವ್ರಿಗೆ ಸಾಲ ಕೊಟ್ಟರು ವಾಪಸ್ ಕೊಡೋದಿಲ್ಲ, ಮಿಸ್ಯೂಸ್ ಮಾಡ್ತಾರೆ, ಅದು ಬೇರೆ, ಕೊಡೋದಿಲ್ಲ. ಅದು ಇಲ್ಲ ಅಂತ ಸುಳ್ಳು ಹೇಳ್ತಾರೆ. ಕಾರಣ ಏನಂದರೆ ಸಜ್ಜನಿಗೂ ಮೋಹ ಮಾಡಬೇಕಿರೋದು. ಮಕ್ಕಳ ಕೈಲಿ ಏನು ಮಾಡ್ತಾರೆ? ಏನೋ ಮಾಡ್ತಾ ಬಚ್ಚಿಟ್ಬಿಡ್ತಾರೆ. ಅಯ್ಯೋ ಎಲ್ಲ ಕಳೆದೋಯ್ತಲ್ಲ ಅಂತ ಹೇಳ್ತಾರೆ. ಈ ರೀತಿ ಮೋಹ ಮಾಡದೆ ಹೋದರೆ ಮಕ್ಕಳಿಗೆ ಏನು ಮಾಡ್ತಾರೆ? ಚಾಕದವ್ರು ಕೈ ಕೊಟ್ಟು ಪ್ರಾಮಾಣಿಕವಾಗಿ ಕೈ ಕೊಟ್ಬಿಟ್ರೆ ಮಗು ಹೊಡುತ್ತೆ ಪಾಪ ಅಂತ ಕೊಟ್ಟು ಏನಾಗುತ್ತಾಗ ಇವನೇ ಪಾಪಿ ಆಗಿಬಿಡ್ತಾನೆ. ಅಲ್ಲೇ ಮೋಹ ಮಾಡಲಿ. ಮಕ್ಕಳಿಗೂ, ತನ್ನ ಮಕ್ಕಳಿಗೆ ಮೋಹ ಮಾಡ್ತಾರೆ, ಅವರಿವರಿಗೆಲ್ಲ ತನ್ನ ಮಕ್ಕಳಿಗೆ ಮೋಹ ಮಾಡ್ತಾನೆ. ಅದಕ್ಕೆ ಅವ್ರಿಗೆ ಹಾಳಾಗಬಾರ್ದು ಅಂತೇಳಿ. ಗೊತ್ತಾಯ್ತಾ? ಅದಕ್ಕೆ ಏಥಮಾನ ದ್ವಿಟ್, ಯೋಗ್ಯತೆಗೆ ಮೀರಿದ ಪುಣ್ಯ ಆಗಬಾರ್ದು. ಮಾಡಿದ್ರೆ ಏನಾಗುತ್ತದು? ಅದು ಮತ್ತು ಅನ್ಯಾಯಕ್ಕೆ ಕಾರಣ ಆಗತ್ತೆ. ಅದಕ್ಕೇನೆ ಎರಡರ್ಥ ಮಾಡಬೇಕಲ್ಲಿ. ಜನಮೋಹ ಕೃತೆ ರಕ್ಷೋವಧಾಯ ತಥಾಹ. ಇಷ್ಟು ಪದ ಆಚಾರ್ಯ ಇಷ್ಟು ವಾಕ್ಯ ಹೇಳಿದ, ಒಂದು ಪದ ಬಿಟ್ಟರೆ ಎಷ್ಟು ಮಿಸ್ ಆಗುತ್ತೆ ನಮಗಾಗ. ಅರ್ಥ ಆಯ್ತಾ? ಆದರೆ ಆ ರೀತಿ ತಾತ್ಪರ್ಯಣೆ ಅಂತ ಅದು. ಈ ಜಡ್ಜ್ಮೆಂಟ್ ಇನ್ ಈಚ್ ಆ್ಯಂಡ್ ಎವೆರಿ ಏನು ಓದ್ತಾರೆ. ಅದಕ್ಕೆ ಈ ವೆರಿ ವರ್ಡ್ ಇಂಪಾರ್ಟೆಂಟ್. ಈಚ್ ಆ್ಯಂಡ್ ಎವೆರಿ ವರ್ಡ್. ಪ್ರಿಯಾಮಲ್ ಬೇಕಾದಷ್ಟು ಇರ್ಬೋದು, ಜಡ್ಜ್ಮೆಂಟ್ ಇದೆಯಲ್ಲ ಈಚ್ ಆ್ಯಂಡ್ ಎವೆರಿ ವರ್ಡ್ ಅದು ನೋಡಿಕೊಂಡು ಅದನ್ನು ಸ್ಟಡಿ ಮಾಡ್ತಾರೆ. ಆ್ಯಕ್ಚುಲಿ ಸ್ಟಡಿ ಮಾಡಬೇಕಾದ್ರೆ ಅದಕ್ಕೆ ಎಲ್ಲೂ ಕೂಡ ಎಂಬಿಗೇಟ್ ಇರಬಾರ್ದು, ತಪ್ಪಾಗಬಾರ್ದು. ನಾಳೆ ಪೇ ಹಿಮ್ 10 ಅಂದ್ಬಿಟ್ಟೆ, ಏನು 10 crores ಲಕ್ಷ ಏನದು ಇವತ್ತೆ? ಹಿಂದೆ ಕಾಂಟೆಕ್ಸ್ಟ್ ಇದೆ.
ಮತ್ತು ಯಾವುದಕ್ಕೆ ಕೇಸ್ ಹಾಕಿದ್ರೆ ಅಲ್ಲಿದೆ ಈಗ ಅದ್ರ ಮೆನ್ಷನ್ ಮಾಡಿದ್ದಾರೆ ಶಾರ್ಟಾಗಿ. ಅದಕ್ಕೆ ಯಾರು ಕೊಡ್ಬೇಕು, ಯಾರು ಬೇಕಾದ್ರೆ ಕಾಂಪಿಟೆನ್ಸ್ ಇರೋದು ಯಾರಿಗೆ ಅದಕ್ಕೆ? ಸರಿ, ಅಲ್ಲಿ ಒಳ್ಳೆ ಜಡ್ಜಿ, ಕಾಂಪಿಟೆಂಟ್ ಜಡ್ಜಿಗೆ ಅದು ಕಾಂಪಿಟೆನ್ಸ್ ಇಲ್ಲ. ಮತ್ತೆ ಯಾರು ಅವ್ರು ನಿರ್ಣಯ ಕೊಡ್ತಾ ಇದ್ದಾರೆ ಅದರಿಂದ ಹೇಳ್ತಾರೆ. ಇವೆಲ್ಲ ತಿಳ್ಕೊಳ್ಳಿ, ಅವಾಗ ಅರ್ಥ ಆಗುತ್ತೆ. ಹ್ಞೂ ಅಯ್ಯೋ, ಯೋಗ್ಯ ಅವ್ರು ಮಾಡೋ ತಪಸ್ಸಿಗೆ ಆ ಯೋಗ್ಯತೆ ಬೇಕಾದ್ದು. ಎಂಥ ಯೋಗ್ಯತೆ ಅವ್ರದ್ದಿರೋದು? ನರಬಲಿ ಕೊಡೋದು, ಅದು ಕೊಡೋದು, ಇದು ಕೊಡೋದು, ಲೋಕನಾಶ ಮಾಡೋದು, ಇದ್ಯಾವ ಯೋಗ್ಯತೆ ಬೇಕು ಅದಕ್ಕೀಗ? ಅದೇ ಯೋಗ್ಯತೆ ಅಂತ ಕರೆಯೋದು. ಅಂಥ ತಪಸ್ಸೆ ಮಾಡೋದು ಅವರು. ಒಳ್ಳೆ ತಪಸ್ಸು ದೇವರಾಣೆ ಮಾಡೋದಿಲ್ಲ ಅವ್ರು, ಗೊತ್ತಾಯ್ತು? ಮಾಡೋದಲ್ಲ ಕೆಟ್ಟ ತಪಸ್ಸೆ. ಅರ್ಥ ಆಯ್ತಾ? ಹಾಂ, ಋಷಭಾಸುರ ಜೀವದ್ವಯ ಆವೇಶ ಇತ್ತು. ರಾವಣಾಗಲಿದ್ದಾಗ ಸಜ್ಜೀವ ಒಬ್ಬ ಇದ್ದ, ಅದಕ್ಕಾಯ್ತು. ಇಲ್ಲ ದಶಮದಲ್ಲಿ ಅವ್ರು ಪೂಜೆ ಮಾಡ್ತಿದ್ದ ನಿತ್ಯ ಅವರು. ಆಮೇಲೆ ಸ್ವಸಿರ ಪುಷ್ಪಮೇವತ್ತು, ಓಂ ನಮೋ ನಾರಾಯಣಾಯ ನೃಸಿಂಹಾಯ ಪುಷ್ಪಂ ಸಮರ್ಪಯಾಮಿ ಅಂತ ಏನು ಮಾಡ್ತಾ ಇದ್ದವನು? ಅಲ್ಲೇ ಕತ್ತಿಸಾಗ್ತಾ ಇದ್ದ. ಅದೇ ಒಳ್ಳೆಯ ಆಸ್ಪೆಕ್ಟ್ ಅವ್ರಿಗೆ. ದೇವರಿಗೆ ತಲೆನೇ ಕೊಡ್ತೀನಿ ಅಂತ ಹೇಳಿಬಿಟ್ಟು, ಅದು ಜೀವದ್ವಯ ಇದ್ದಿದ್ರೆ ನಾನು ಕೊನೆಗೆ ಭಕ್ತರಾಗ್ಬಿಟ್ಟು ಅದನ್ನ ಉದ್ಧಾರ ಮಾಡು ಅಂತ ಕೇಳಿದ. ಇವ್ರು ಯಾರು ಕೇಳೋದಿಲ್ಲ, ದುರ್ಯೋಧನ ಹಾಗೆಲ್ಲ ಕೇಳೋದಿಲ್ಲ. ಮಾರೀಚ ಕೇಳಿದ್ದ, ಕೇಳಲಿಲ್ಲ. ದೇವಿ ಏನು ಕೇಳಿದ್ರು? ಜನಮೋಹ ಕೃತೆ ತಥಾ ಆಹಾ ಹೇಳಿದರು. ಏನಂತ ಹೇಳಿದರು? ದೇವೇ ಮಮಾಶು ಪರಿಗೃಹ್ಯ ಚ ದೇಹಿ ಮೇ ತ್ವಂ ಕ್ರೀಡಾಮೃಗಂತ್ವಿತಿ ತಯೋದಿತ ಏವ ರಾಮಃ ಅನ್ವಕ್ಸಸಾರಃ ಶರಾಸನ ಬಾಣಪಾಣಿ ಮಾಯಾಮೃಗಂ ನಿಶಿಚರಂ ನಿಜಘಾನ ಜಾನನ್. ಒಂದು ಪದ ಹೇಗೆ ಹೇಳ್ತಾರೆ ನೋಡಿ. ದೇವ ಇಮಂ ಆಶು ಪರಿಗೃಹ್ಯ ಚ ದೇಹಿ ಮೇ ತ್ವಂ ಕ್ರೀಡಾಮೃಗಂ ತು ಇತಿ ತಯಾ ಉದಿತಃ ಏವ ರಾಮಃ ಅನ್ವಕ್ ಸಸಾರಃ ಶರಾಸನ ಬಾಣಪಾಣಿ ಮಾಯಾಮೃಗಂ ನಿಶಿಚರಂ ನಿಜಘಾನ ಜಾನನ್. ಇಷ್ಟ ಆಯ್ತು. ದೇವ ಶುರು ಮಾಡಿದ್ರು. ದೇವ ಮೊದಲನೇ ಪದನೇ ದೇವ. ದೇವ ಅಂದ್ರೇನು? ಕ್ರೀಡಾ ಆದಿಗುಣ ವಿಶಿಷ್ಟ, ಆಟ ಆಡೋಣ ಅಂತ ದೇವ. ಶುರು ಆಟ ಆಡೋಣ ಅಂತ ಹೇಳ್ತಿರಲ್ಲ, ದೇವ. ಇಮಂ ಆಶು, ದೇವ ನಾರಾಯಣ, ದೇವಂ ನಾರಾಯಣಮನತ್ವ ನಾರಾಯಣ. ಇಮಂ ಆಶು ಪರಿಗೃಹ್ಯ ಚ ದೇಹಿ ಮೇ ತ್ವಂ ಕ್ರೀಡಾಮೃಗಂ. ಇಮಂ ಕ್ರೀಡಾಮೃಗಂ ಪರಿಗೃಹ್ಯ ಮೇ ದೇಹಿ. ಮೇಲ್ನೋಟ ಕೇಳ್ತಿರೋದೇನೋ ಈ ಕ್ರೀಡಾಮೃಗ. ಅಂದರೆ ಕ್ರೀಡಾಮೃಗ ಏನರ್ಥ? ಕ್ರೀಡಾಮೃಗ ಇದು ಮಾಯೆ ಅಂತ ಅರ್ಥ. ಅವ್ರಿಗೂ ಕ್ರೀಡಾಮೃಗ ಅಂತ ಅವ್ರಿಗೆ ಗೊತ್ತಿದೆ. ಮಾಯೆ ಜಿಂಕೆ ಇದು. ರಾಮನ ಸ್ಥಿತಿ ಮಾತಾಡ್ತಾರೆ ವಾಲ್ಮೀಕರ ಮಾಡೋದಲ್ಲಿ. ನಾನು ಬೇಕು ರಾಮ ತಂದ್ಕೊಡು ಅಂತ ಕೇಳ್ತಾರೆ. ಯಾತಕ್ಕೆ ಬೇಕು ಅಂದರೆ ವನವಾಸ ಮುಗಿತಾ ಬಂದಿದೆ, ತೊಗೊಂಡು ಹೋದ್ರೆ ಅಯೋಧ್ಯೆಯಲ್ಲಿ ತೋರ್ಸಕ್ಕೆ ಬರುತ್ತೆ. ವನ ಏನು ಸಿಕ್ತು ಅಂತ ಮೊಮೆಂಟು ತೋರ್ಸಕ್ಕೆ ಬರುತ್ತೆ, ತೊಗೊಂಡು ಬರುತ್ತೆ ಅಂತ. ಅಕಸ್ಮಾತ್ ಅದು ಅಲ್ಲೇ ಇದನ್ನು ಸೇರಿಸಿಬಿಡ್ತಾರೆ. ಅದು ಸುಳ್ಳಾಗಿದ್ದರೆ ಏನು ಮಾಡ್ಬೇಕು? ಜಿಂಕೆಯಲ್ಲಿ ಅವಾಗೇನು ಮಾಡಬೇಕು? ಲಕ್ಷ್ಮಣ ಹೇಳ್ತಾರೆ, ಮಧ್ಯೆ ಬಾಯಿ ಆಗ್ತಾನೆ ಲಕ್ಷ್ಮಣ. ಅವಾಗ ಸುಳ್ಳಾಗಿದ್ದರೆ ಚರ್ಮ ಒಯ್ಯೋಣ, ಅದಕ್ಕೇನಂತೆ? ಅದು ಹೋದ್ರೆ ಚರ್ಮ ತೋರಿಸಿದ್ರೆ ಆಯ್ತಲ್ಲ. ಚರ್ಮಕ್ಕೂ ಬೆಲೆ ಇದೆ ಅಲ್ಲಿ ಬೇಕಾದಷ್ಟು ಇವತ್ತು. ಜಿಂಕೆಗಿಂತ ಚರ್ಮಕ್ಕೆ ಜಾಸ್ತಿ ಬೆಲೆ. ಯಾಕೆ? ಬ್ಲ್ಯಾಕಲ್ಲಿ ಬರ್ತಾರೆ ಅವರು ಹುಚ್ಚಾಬಟ್ಟಿ. ಅದನ್ನೇ ತೊಗೊಂಡು ಹೋಗೋಣ. ಅದು ಎರಡು ಹೇಳ್ಬಿಡ್ತಾರೆ. ಅದ್ಮೇಲೆ ಗೊತ್ತಿದೆ ಅವರಿಗೆಲ್ಲ ಕೂಡ. ಅಲ್ಲಿ ತೋರ್ಸಕ್ಕೆ ಬರುತ್ತೆ ಹಾಗೇಳಿ. ಆಗ ರಾಮದೇವ್ ಏನು ಮಾಡ್ತಾರೆ? ಲಕ್ಷ್ಮಣ ಹೇಳ್ತಾರೆ, ರಾಮದೇವ್ ಹೇಳ್ತಾರೆ, ನೋಡು ಲಕ್ಷ್ಮಣ ತಲೆ ಕೆಡಿಸ್ಕೊಬೇಡ, ಗೊತ್ತಾಯ್ತಾ, ನಾನು ಹೋಗ್ತೀನಿ ಆಯ್ತಾ. ಅದು ಮಾಯ ಲಕ್ಷ್ಮಣ ಭಾಳ ಉಪದೇಶ ಮಾಡ್ತಾನೆ ಪಾಪ. ಇದು ಸುತ್ತಮುತ್ತ ಮಾರೀಚ ಇದೆ ಅಂತ ಕೇಳಿದ್ದೇನೆ, ರಾಕ್ಷಸರ ಜಾಗ ಇದು, ಭಾರಿ ಮಾಯಾವಿಗಳು, ಪಿಕ್ ಪ್ಯಾಕೆಟ್ ಹುಷಾರತ್ ಬೋರ್ಡ್ ಹಾಕಿರ್ತಾರಲ್ಲ ಹಾಗೆ, ಪಿಕ್ ಪ್ಯಾಕೆಟ್ ಸೆಂಟರ್ ಇದ್ದಾಗೆ ಆಕ್ಸಿಡೆಂಟ್ ಝೋನ್ ಅಂತ ಹಾಕಿರ್ತಾರಲ್ಲ ಆ ಥರ. ಇದು ಕಳ್ಳರು ಝೋನ್, ಇದು ಹುಷಾರಾಗಿರಬೇಕು ಎಲ್ಲ ಹೇಳ್ತಾರೆ. ಅದರಿಂದ ಅವನೇ ಬಂದಿರ್ಬೋದು ಬಹುಶಃ, ಅದು ಹೇಳ್ಬಿಡ್ತಾರೆ ಲಕ್ಷ್ಮಣ. ಅವರೇ ಬಂದಿರ್ಬೋದು ಅಂತ. ರಾಮದೇವ್ ನೀ ಯಾಕೆ ತಲೆ ಕೆಡಿಸ್ಕೊತಿ? ಅದಕ್ಕೆ ನಾನು ಕೇಳಿದಾರು ಹೋಗ್ತೀನಿ, ಇಲ್ಲ ಕೊಲ್ತೀನಿ ತರ್ತೀನಿ, ಯೋಚನೆ ಮಾಡ, ನಿನ್ನ ಕೆಲಸ ಇಟ್ಟು ಇಲ್ಲಿ ನೋಡ್ಕೊಂಡಿರ್ಬೇಕಷ್ಟೆ ಇಷ್ಟ ಹೇಳಿದ್ದು. ಅದಕ್ಕೆ ಇಬ್ಬರು ಏನು ಮಾಡ್ತಿದ್ದಾರೆ ಆಗ ಅವರು? ರಾಮನು ಸರ್ವಜ್ಞ, ಸೀತಾದೇವಿ ಸರ್ವಜ್ಞರು. ಅದಕ್ಕೇನೆ ದೇವ ಇಮಂ ಆಶು ಪರಿಗೃಹ್ಯ ಚ ದೇಹಿ ಮೇ ತ್ವಂ ಕ್ರೀಡಾಮೃಗಂ ತು ಇತಿ ತಯಾ ಉದಿತ ಏವ ರಾಮ. ಹೇಳ್ತಾರೆ ರಾಮದೇವರು ಹೊರಟೇ ಬಿಟ್ಟರು, ಸುಭಾಷಿತ ಮಾಡಿಬಿಟ್ಟಿದ್ದಾರೆ. ಏನಂತ? ಅಸಂಭವಂ ಹೇಮ ಮೃಗಸ್ಯ ಜನ್ಮ ತಥಾಪಿ ರಾಮೋ ಲುಲುಭೆ ಮೃಗಾಯ. ಗೊತ್ತಾಯ್ತಾ? ಎಂಥದ್ದು ಎಲ್ಲಾದರೂ ಇರುತ್ತಾ ಯೋಚನೆ ಮಾಡಿ. ಬಂಗಾರ ಜಿಂಕೆ ಇರುತ್ತಾ ಇದ್ರೆ ಲೈಫ್ ಇರುತ್ತೆ ಅದಕ್ಕೆ. ಅಸಂಭವಂ ಹೇಮ ಮೃಗಸ್ಯ ಜನ್ಮ, ಜಿಂದ ಜಿಂಕೆ ಇರೋದು ಇಂಪಾಸಿಬಲ್ ಅದು. ಆ ತಥಾಪಿ ರಾಮೋ ಲುಲುಭೆ ಮೃಗಾಯ. ಆದರೂ ಕೂಡ ರಾಮ ಏನು ಮಾಡ್ದ? ಮೋಹಗೊಂಡ್ಬಿಟ್ಟು. ಗೊತ್ತಾಯ್ತಾ? ಅದಕ್ಕೇನು ಹೇಳ್ತಾರೆ? ಅದಕ್ಕೇನೆ ಎಂಥ ದೊಡ್ಡವ್ರ ಬುದ್ಧಿ ಕೂಡ ಅದೃಷ್ಟ ನೆಟ್ಗಿಲ್ದೆ ಹೋದ್ರೆ ಕೆಟ್ಟೋಗ್ಬಿಡುತ್ತೆ ಅಂತ ಹೇಳ್ಬಿಡುತ್ತೆ. ಅದು ರಾಮದೇವ್ರ ಕಥೆ ಏನಾಯ್ತು ಈಗ? ಹೆಂಡತಿ ಮಾತು ಕೇಳಿ ಹಾಳಾದ ಫಸ್ಟ್ ವ್ಯಕ್ತಿ ಅಂದರೆ ರಾಮ. ಕೇಳಿದ್ಲು ತೊಗೊಂಡು ಕೊಟ್ಟೇ ಬಿಟ್ಟು, ಸಾಲ ಮಾಡಿದ ಕೊಟ್ಟ ಮುಡಿದ ಹೇಗೆ ಮಾಡ್ಕೊಂಡಂತಾರಲ್ಲ ಹಾಗೆ ಅಲ್ಲ. ಇದೆಲ್ಲ ಗೊತ್ತೇ ಇಲ್ಲ. ಇದು ರಾಮದೇವ್ ತಿಳಿದು ನಾನು ಮಾಡ್ತಾ ಇದ್ದಾರೆ ನಾಟಕನ. ಅದು ಅದರಿಂದ ಮಿಥ್ಯಾಜ್ಞಾನ ಬರುತ್ತೆ. ಅದರಿಂದ ಇದು ನಾಟಕ ಇದು.
ಅನ್ವಕ್ಸಸಾರ ಶರಾಸನ ಬಾಣಪಾಣಿ ಹಿಂದೆ ಹೊರಟರು. ಶರಾಸನ ಬಾಣಪಾಣಿ. ಶರಾಸನ ಅಂದರೆ ಧನುಸ್ಸು, ಶರ ಆಸನ ಬಾಣ ಇಡೋತಲ್ಲ ಅದಕ್ಕೆ ಧನುಸ್ಸು. ಬಾಣ ಕೈಯಲ್ಲಿ ಬಾಣ ಹಿಡ್ಕೊಂಡ್ಬಿಟ್ಟು ಪಾಣಿ ಮಾಯಾಮೃಗಂ ನಿಶಿಚರಂ ನಿಜಘಾನ ಜಾನ. ಅಲ್ಲಿಂದನೇ ಹೊಡಿಬಾರ್ದ ರಾಮದೇವರು, ಹೊಡ್ಸ್ಕೊಂಡು ಹೋಗ್ತಾರ ದೂರ. ಯಾಕೆ ಇದು ರಾವಣ ಬರಬೇಕು ಈ ಕಡೆಗೆ, ದೂರ ಹೋಗ್ಬೇಕು ಆದಷ್ಟು ಕೂಡ. ಹೋದ್ರೆ ಏನಾಗುತ್ತೆ, ರಾವಣ ಇವನು ಸಿಗುತ್ತೆ ದೂರ, ಆಮೇಲೆ ಹೊಡಿತಾನೆ. ಮೊದಲೇ ಹೊಡಿಬಾರ್ದಾ? ಹೊಡೆಯೋದಿಲ್ಲ. ಇನ್ನು ಇದೇ ತಮಾಷೆ ಅಂದರೆ ಇದೇ ಹೇಳ್ತಿರೋದೇನೀಗ, ಮೋಹ ಮಾಡಬೇಕಲ್ಲ, ಮೋಹ ಮಾಡೋದಕ್ಕೆ ಹೊರಟ್ರು. ಇವಾಗಲಪ್ಪ ಹೊಸ ಕೇಸಲ್ಲ, ಭಾರಿ ಚಿಂದ ಹೊಡ್ಸ್ಕೊಂಡ್ರೆ ರಾಮದೇವರಿಂದ ಹೊಡೆದವ್ರೆ. ಈ ರೀತಿ ಹೊಡಿಬಾರ್ದಾ? ಅಲ್ಲಿಗೋ ದೂರ ಬಿಡ್ತಿದ್ದರೆ ಹತ್ರ ಏನು ಬೇಕಾದ್ರೆ ಆಗ್ತಿತ್ತು. ಇಲ್ಲ, ಇದೆಲ್ಲ ನಾಟಕ ಅಂತ ಅವಾಗ ಗೊತ್ತಾಗ್ಬಿಡುತ್ತೆ. ಇದೆಲ್ಲ ಮಾಡ್ತಾರೆ ಅರ್ಥ ಏನಾಗ ನಾಟಕ. ದುಡ್ಡು ಕೇಳಕ್ಕೆ ಬರ್ತಾ ಇಲ್ಲ, ಬೀದಿಗೆ ಎಲ್ಲ ಹುಡುಕ್ತಾರೆ ಮಾಡ್ತಾರೆ. ಅವ್ರು ಹೋಗಲಿ ಅಂತ ಸಿಗ್ಲಿಲ್ಲ ಬೀದಿಗೆ ಅಂತ ಕಳಿಸ್ಬಿಡ್ಬೇಕಾಗಿದೆ ಅವರಿಗೆ. ಕೀ ಹುಡುಕ್ತಾರೆ ಮಾಡ್ತಾರೆ, ಜನವರಿಗೆ ಹಾಕ್ಕೊಟ್ಟಿರ್ತಾರೆ ಎಷ್ಟೋ ಸಲ. ನಾಟಕ ಅದು. ಯಾಕೆ ನಾಟಕ ಮಾಡೋರು ಯಾವಾಗ ಸ್ವಲ್ಪ ಓವರೇ ಮಾಡೋದು ತಿಳಿತಿಲ್ಲ. ದೂರ ಹೋಗ್ಬಿಟ್ಟು ಅಲ್ಲಿಂದ ಹೊಡಿತಾರೆ. ಸುಮಾರು 60 ಕಿಲೋಮೀಟ್ರ್ ದೂರ ಇದೆ. ಪಂಚವಟಿ ಇದೆಯಲ್ಲ, ಪಂಚವಟಿ ಅಲ್ಲಿದ್ದ ಜಾಗ, ಅದು ಅಲ್ಲೇ ಬಂದಿದ್ದು, ಅದೆಲ್ಲ ನಡೆದಿದ್ದು ಅಲ್ಲಿ. ಎಷ್ಟು ದೂರ ಹೋಗ್ತಾ ರಾಮ, ಅಷ್ಟು ದೂರ ಹೊಡಿತಾರೆ ಅವ್ರು. ಯಾತಕ್ಕೆ ಇವ್ರಿಗೆ ಟೈಮ್ ಸಿಗ್ಬೇಕು ರಾವಣನ ಬಂದು ಹೋಗ್ಲಿಕ್ಕೆ. ಇದೆಲ್ಲ ತೋರಿಸ್ತಾ ಇರೋದು. ನಾಸಿಕ್ ಹೋಗ್ಬಿಟ್ರೆ ಅಲ್ಲಿ ಜನಗಳಿಗೆ ರಾಮಾಯಣ ಮಹಾಭಾರತ ಎಲ್ಲ ತಮ್ಮ ಜನ ಸಿನಿಮಾ ಆ್ಯಕ್ಟರ್ಸ್ ತೋರಿಸ್ತಾರೆ ಹೊರತು ಇವೆಲ್ಲ ತೋರಿಸಲ್ಲ. ಅಲ್ಲಿ ತೋರಿಸೋದೆಲ್ಲ ಭಾರಿ ಇದು. ರಾಮಾಯಣ ಮಹಾಭಾರತ ಪಂಚಪ್ರಾಣ ಜನಗಳಿಗೆ ನಡೀತಾ. ಅಷ್ಟು ದೂರದಲ್ಲಿ ನಡೆದಿದ್ದು, ಅಷ್ಟು ದೂರ ಹೊಡಿತಾ. ಅಷ್ಟು ದೂರ ಹೋಗ್ಬೇಕಾದ್ರೆ ರಾಮದೇವ್ರ ವೇಗ ಎಷ್ಟಿರಬೇಕು, ಜಿಕೆ ಹೇಗೋಯ್ತು, ಹೊಡೆದು ನಿಧಾನ ಬರ್ತದೆ, ನಿಧಾನ ಬರೋದು. ಇವೆಲ್ಲ ಯಾತಕ್ಕೆ ಮಾಡ್ತಾರೆ ಅಂದರೆ ಇನ್ನು ಸ್ಕೋಪ್ ಕೊಡಬೇಕು ಅವ್ರಿಗೆ. ಮಿಥ್ಯಾಜ್ಞಾನ ಬರೋ, ಓ ರಾಮ ನಂಬೇ ಬಿಟ್ಟಿದ್ದಾನೆ. ಮಿಥ್ಯಾಜ್ಞಾನ ಏನಾಗಬೇಕು ಅವರಿಗೆ ಬರಬೇಕು, ಮತ್ತು ದೃಢ ಆಗಬೇಕು. ಅದು ದೃಢ ಆದಷ್ಟು ಪಾಪ ಜಾಸ್ತಿ ಬರ್ತದೆ. ಅದಕ್ಕೆ ಮಾಡಿದ್ದು ಇಷ್ಟೆಲ್ಲ ಖಚಿತ ಮಾಡ್ಕೊಂಡು ರಾವಣ ಬಂದ. ಯಾಕೆ ರಾವಣನಿಗೆ ಧೈರ್ಯ ಬರ್ಬೇಕಾದ್ರೆ ಯಾತಕ್ಕೆ ಗೊತ್ತಾ, ಕ್ರಿಸ್ತೊಳಗ್ತಾ ಇರಲಿಲ್ಲ, ತುಂಬ ಹೇಳ್ಬಿಟ್ಟಿದ್ದಾನೆ. ಬ್ರಹ್ಮಾದಿಗಳು ಏನೂ ಇಲ್ಲ ರಾಮನ ಮುಂದೆ ಅಂಥೇಳಿ. ದೂರ ಹೋಗಿದ್ದು ಗ್ಯಾರಂಟಾರೆ ಬರ್ತಾನೆ, ಅದು ಬರೋದಿಲ್ಲ. ಅದು ಬೇರೆ ಇದೆ. ನೀನು ಅದೆಲ್ಲ ಆಗಿದೆ ಮೊನ್ನೆ. ಭಾರಿ ರಾಮ ಅಂದರೆ ಸಾಮಾನ್ಯನಲ್ಲ, ನೀನು ಕಂಡ ಯಾರೂ ರಾಮನಂತೆ ಇಲ್ಲ. ರಾಮ ಭಾರಿ ಅತ್ಯದ್ಭುತ ವ್ಯಕ್ತಿ, ಅವನ ಮುಂದೆ ಯಾರು ನಿಲ್ಲಕ್ಕೂ ಸಾಧ್ಯ ಇಲ್ಲ ಅಂತ ಹೇಳಿರ್ತಾರೆ. ಅದಕ್ಕೆ ದೂರ ಹೋದಾಗ ಏನಾಗುತ್ತೆ, ಅವನಿಗೆ ಸ್ವಲ್ಪ ಧೈರ್ಯ ಬರಬೇಕು. ಇದೆಲ್ಲ ಹಿಂದೆ ಮುಂದೆ ನೋಡಿದ್ರೆ ಗೊತ್ತಾಗುತ್ತೆ. ನಿಶಿಚರಂ ನಿಜಘಾನ ಜಾನನ್, ಕೊಂದ ಬಿದ್ದವನು. ಜಾನನ್ ನಿಜಘಾನ, ಮಾರಿ ಜಿಂಕಿ ಅಂತ ಕೊಲ್ಲಿಲ್ಲ, ಮಾರೀಚ ಅಂತಾನೆ ಕೊಂದಿದ್ದೆ ಹೊರತು ಜಿಂಕಿ ಅಂತ ಕೊಂದಿದ್ದಲ್ಲ. ನಿಜಘಾನ ಜಾನನ್ ತೇನಾಹತ ಶರವರೇಣ ಶರಾಸರ ಬಾಣಪಾಣಿ ಮಾಯಾಮೃಗಂ ನಿಶಿಚರಂ ನಿಜಘಾನ ಜಾನನ್. ನಿತರಾಂ ಜಘಾನ, ಜೋರ ಹೊಡೆದ ಬಿದ್ದವನು. ತೇನಾಹತ ಶರವರೇಣ ಭೃಶಂ ಮಮಾರ ವಿಕೃಶ್ಯ ಲಕ್ಷ್ಮಣಮುರು ವ್ಯಥಯಾ ಸ ಪಾಪಃ ಶ್ರುತ್ವೈವ ಲಕ್ಷ್ಮಣಮಚೂಚತ ಉಗ್ರವಾಕ್ಯೈಃ ಸೋಪ್ಯಾಪರಾಮ ಪಥಮೇವ ಸಚಾಪ ಬಾಣಃ. ತೇನ ಆಹತಃ ಶರವರೇಣ ಭೃಶಂ ಮಮಾರ ವಿಕೃಶ್ಯ ಲಕ್ಷ್ಮಣಂ ಉರುವ್ಯಥಯಾ ಸಹ ಪಾಪಃ ಶ್ರುತ್ವಾ ಏವ ಲಕ್ಷ್ಮಣಂ ಅಚೂಚುದತ್ ಉಗ್ರವಾಕ್ಯೈಃ ಸಹ ಅಪಿ ಆಪ ರಾಮಪಥಂ ಏವ ಸಚಾಪ ಬಾಣಃ. ತೇನ ಆಹತಃ ಶರವರೇಣ ತೇನ ಆಹತಃ. ಯಾವುದರಿಂದ ಹೊಡೆದ್ರು ಬಾಣದೇವರು? ವರ. ಯಾತಕ್ಕೆ ವರ ಅಂದರೆ ರಾಮದೇವರ ಬಾಣಕ್ಕೆ ಅಭಿಮಾನಿ ದೇವತೆ ಯಾರು? ವಾಯುದೇವರು. ಅದಕ್ಕೆ ಶರವರೇಣ ತೇನ ಆಹತಃ. ಇದೇ ರಾಮದೇವರು ಮೊದಲೇನು ಮಾಡಿದ್ದಾರೆ, ಈಗ ಒಂದು ಹುಲ್ಕಡ್ಡಿ ಹಾಕಿದ್ದಾರೆ. ಆ ಹುಲ್ಕಡ್ಡಿಗೆ ಏನಾಯಿತು, ಬ್ರಹ್ಮ ದೇವತೆಗಳು ತಲೆಬಾಗಿದ್ರು, ಶರ ಬಾಣ ತಗೋತಿದ್ದಾರೆ. ಈಗ ಅರ್ಥ ಆಯ್ತಾ? ಅಂದರೆ ವಾಯುದೇವರ ಮೂಲಕ ದುಷ್ಟ ಸಂಸಾರ ಮಾಡೋದು, ದುಷ್ಟ ಸಂಹಾರ ಆಗಬೇಕು. ವಾಯುದೇವರ ಮೂಲಕನೇ ಉದ್ಧಾರಣ ಆಗಬೇಕು. ಇದು ಅರ್ಥ ಮಾಡಿಕೊಂಡ್ರೆ ದೇವರು ಮಾಡೋ ಕೆಲಸಗಳು ವಿಶೇಷ ಅರ್ಥ ಇರುತ್ತೆ. ಅಲ್ಲಿ ಪ್ರಸಂಗ ಬೇರೆ ಆಗಿತ್ತು, ಇಲ್ಲಿ ಪ್ರಸಂಗ ಬೇರೆ ಇದೆ. ಆದ್ದರಿಂದ ಶರವರೇಣ ಭೃಶಂ ಮಮಾರ ಆಗ ತಕ್ಷಣ ಏನಾಯಿತು, ಅದು ಮೊದಲು ಶರವರ ಬಿಟ್ಟಿದ್ದು ರಾಮ, ಅದು ಭೃಶಂ ಜೊತೆಗೆ ಜೋರ ಬೇರೆ ಹೊಡೆದಿರುತ್ತೆ. ಮತ್ತೆ ಇವೆಲ್ಲ ಜೋರ ಬೇರೆ, ಇವೆಲ್ಲ ಯಾತಿಗೆ ಒತ್ತು ಕೊಡ್ತಾರೆ ಅಂದರೆ ರಾಮ ಸರ್ವಜ್ಞ ಅಂತ ಹೇಳಬೇಕಾದೊಂದು, ಅವಸರ ಮೋಹನ ಮಾಡ್ತಾನೆ ಅಂತ ಹೇಳಬೇಕಾದೊಂದು. ಭೃಶಂ ಮಮಾರ ಸತ್ತ, ಸುಮ್ಮನೆ ಸಾಯಬಾರ್ದೆ. ವಿಕೃಶ್ಯ ಜೋರ ಕೂಗಿದ, ಆಕ್ರೋಶ ವಿಕೃಶ್ಯ ಜೋರ ಕೂಗಿದ. ಲಕ್ಷ್ಮಣಂ ಹಾ ಲಕ್ಷ್ಮಣ ಅಂತ, ಹಾ ಲಕ್ಷ್ಮಣ ಮೊದಲು ಲಕ್ಷ್ಮಣನ ಕರೆದ. ಹಾ ಸೀತೆ, ಬರೀ ಲಕ್ಷ್ಮಣ ಸೀತೆ ಅಂತ ಕರೆದಿದ್ದಲ್ಲ. ಅದೇನು ಮಾಡ್ದ ಗೊತ್ತಾ, ರಾಮದೇವರ ಧ್ವನಿ ಇಮಿಟೇಟ್ ಮಾಡ್ದ. ರಾಮನ ಧ್ವನಿನೇ ಇದ್ದಾಗಿರ್ಬೇಕು, ಆ ರೀತಿ ಮಾಡ್ದ. ಅದು ಎಂಥವ್ರು ಇರ್ತಾರೆ ಗೊತ್ತಾ, ರಾಕ್ಷಸರು ಇಲ್ಲಿವರೆಗೆ ಬರ್ತಾರೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ನಿಜವಾದ ಅರ್ಥದಲ್ಲಿ ಇದೆಲ್ಲ ಭಾರಿ ಬುದ್ಧಿವಂತರು, ಭಾರಿ ಎಕ್ಸ್ಪರ್ಟ್ಗಳು. ಬುದ್ಧಿ ಇದು ಸರಿ ಇಲ್ಲ, ಪರ್ವರ್ಟೆಡ್ ಅಂತೀವಲ್ಲ ಹಾಗೆ. ಅದನ್ನೆಲ್ಲ ಯಾವುದಕ್ಕೆ ಉಪಯೋಗಿಸ್ಬೇಕು? ಒಳ್ಳೇದಕ್ಕೆ, ಕೆಟ್ಟ ಕೆಲಸಕ್ಕೆ ಉಪಯೋಗಿಸ್ತಾ ಇದ್ದ. ಮಮಾರ ಸ್ವರೂಪ ಗೊತ್ತಾಗಲಿ. ವಿಕೃಶ್ಯ ಲಕ್ಷ್ಮಣಂ, ತಮಾಷೆ ನೋಡಿ,
ರಾಮ ಅಂತ ಸಾಯ್ಲಿಲ್ಲ ಅವನು. ಯಾತಕ್ಕೆ? ಸತ್ತಿದ್ರೆ ಮೋಕ್ಷಕ್ಕೆ ಹೋಗ್ತಿದ್ದವನು. ರಾಮ ಅಂತ ಹೇಳಿಬಿಟ್ರೆ ಮೋಕ್ಷಕ್ಕೆ ಹೋಗ್ತಿದ್ದ. ಸೀತೆ ಲಕ್ಷ್ಮಣ ಅಂತ ಹೇಳಿದ. ಸೀತೆ ಸೀತೆ ಅಂದ್ರೆ ಏನು? ಸಂಪತ್ತು. ಹಣ ಹಣ ಅಂತ ಸಾಯ್ತಾರಂತ ಅರ್ಥ. ಸಾಯ್ಬೇಕಾದ್ರೆ ಏನಂತಾರೆ? ಹಣವೆಂದರೆ ಹೆಣವೇವು ಬಾಯಿ ಬಿಡುವುದಯ್ಯ. ಸೀತಾಸ್ಮರಣೆ ಮಾಡಿದಾಗ ದೇವರ ಸ್ಮರಣೆ ಮಾಡೋದಿಲ್ಲ. ಆಗ ಅಂತ ಸಂತತಂ ಚಿಂತೆ ಏನಂತ ಮಂತಕಾಲೇ ವಿಶೇಷತ. ಅವನ ಸ್ವರೂಪ ಗೊತ್ತಾಯ್ತು. ಈಗ ನಿಜವಾಗ್ಲೂ ಯೋಗ್ಯನಾಗಿ ಏನು ಮಾಡ್ತಿದ್ದ ಅಷ್ಟು ಹೇಳಿದವನು? ರಾಮ ಸಾಯ್ಬೇಕಾಯ್ತು. ಅವ್ನು ಹೇಳಿದ ಉದ್ದೇಶ ಏನು ಗೊತ್ತಾ? ರಾವಣನಿಗೆ ಹೆಲ್ಪ್ ಆಗಲಿ. ಗೊತ್ತಾಯ್ತಾ? ರಾಮನ ಧ್ವನಿ ಕರೆದಿದ್ದು ಸೀತೆ ಲಕ್ಷ್ಮಣ ಅಂತೇಳಿ. ಅವಾಗೇನಾಯ್ತು? ಓಹೋ, ರಾಮನಿಗೆ ಏನೋ ಆಗಿದೆ. ಆಗಿದ್ರೆ ರಾಕ್ಷಸರು ಮೊದಲೇ ಮಾಯಾವಿಗಳು, ರಾಮದೇವ್ರು ಏನೋ ಮಾಡಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಅವನು ಕೂಗ್ತಾ ಇದ್ದ, ರಾಮನೇ ಕೂಗ್ತಾ ಇದ್ದಾನೆ. ಹೆಲ್ಪ್ ಅಂತ ಕೂಗ್ತಾ ಇದ್ದಾನೆ ಅಂತ ತಿಳ್ಕೊಬೇಕು. ಎಷ್ಟು ನಾಟಕ ಮಾಡಿದ್ದಾರೆ ಅಂದರೆ, ಹೊಸರವರು ನಾಟಕ ಫಸ್ಟ್ ಕ್ಲಾಸ್ ಬರುತ್ತೆ, ಮೂರ್ಖತನ ಅಷ್ಟೇ ಜೋರಾಗಿರುತ್ತೆ. ಯಾರು ಬಂದು ನಾಟಕ ಮಾಡ್ತಾರೆ ಅರ್ಥ ಆಗಬೇಕು ಬೇಡ. ಭೃಶಂ ಮಮಾರ ವಿಕೃಷ್ಯ ಲಕ್ಷ್ಮಣಂ ಗುರು ವ್ಯಥಯಾ ಸ ಪಾಪಃ. ಗುರು ವ್ಯಥಯ ಸಹ ಪಾಪಃ. ಈ ಲಕ್ಷ್ಮಣನ ಹೆಸರು ಫಸ್ಟ್ ಆಚಾರ್ಯ ಯಾಕೆ ಹೇಳಿದ್ರು ಗೊತ್ತಾ? ಲಕ್ಷ್ಮಣ ಅಂತ ಕರೆದ್ರೆ ಬಿಲ್ಲು ಬಾಣ ಇರೋನು, ರಕ್ಷಣೆ ಮಾಡ್ಲಿಕ್ಕೆ ಬರಲಿ ಎಂಬ ದೃಷ್ಟಿಯಿಂದ. ಧ್ವನಿ ರಾಮದೇವರು ತಾನೆ. ಅದು ಸೀತಾಗೆ ಏನು ಅನಿಸ್ಬೇಕು ನೋಡಿದವರಿಗೆ? ಲಕ್ಷ್ಮಣ ಹೋಗುತ್ತೆ ಕಳಿಸ್ಬೇಕು. ರಾಮ ಲಕ್ಷ್ಮಣನ ಕೇಳ್ತಾ ಇದ್ದಾರ, ಲಕ್ಷ್ಮಣನ ಕಳಿಸ್ಬೇಕು ಅಂತ ಹೇಳೋದಕ್ಕೋಸ್ಕರ ಆ ಥರ ಪ್ಲಾನ್ ಮಾಡಿದ್ದ. ಲಕ್ಷ್ಮಣಂ ಉರುವ್ಯಥಯಾ ಸ ಪಾಪಃ. ಎಷ್ಟು ದುಃಖ ಆಗಿದೆ ಏಟು ಬಿದ್ದಾಗ ಹೇಳಕ್ಕೆ ಸಾಧ್ಯ ಇಲ್ಲ. ಇಷ್ಟಾದರೂ ಬಿಟ್ಟಿಲ್ಲ ಅವನು. ತೋನೋ ರಾಮದೇವರದು, ದುಃಖ ಅವನದು. ಸೊ ಹ್ಯಾಕೆ ಕಾಣಿಸ್ತಾ ಇದೆ ಕೇಳೋರಿಗೆ? ಅದು ರಾಮನೇ ದುಃಖ ಪಡ್ತಾನೆ ಅಂತ ಅನಿಸ್ಬೇಕು. ಉರುವ್ಯಥಯಾ ಸ ಪಾಪಃ. ಇಷ್ಟೆಲ್ಲ ಮಾಡಿದ್ದೇನೋ ಅವನು ಸ್ವರೂಪತಃ ಪಾಪ. ಅವನು ನಿಜವಾಗ್ಲಿಂದ ಹೋಗಿದ್ರೆ ರಾಮಕೃಷ್ಣ ಆರಾಮಾಗಿ ಹೋಗಿ. ಅಜಾಮೇಳ ಅಷ್ಟು ಪಾಪ ಮಾಡಿದ್ದ. ಪಾಪ ಅಂತ್ಯಕಾಲಕ್ಕೆ ಏನಾಯ್ತು? ನಾರಾಯಣ ಅಂದ್ಬಿಟ್ಟು ಮುಗಿದು ಎಲ್ಲ ಪಾಪ ಕಳ್ಕೊಳ್ಳೋದು ಸಾಧನೆ ಇತ್ತು. ಅವಕಾಶ ಕಳ್ಕೊಂಡೆ. ಸಹ ರಾವಣನಿಗೆ ಹೆಲ್ಪ್ ಆಗಬೇಕು ಅಂತ ಹೇಳಿದರೆ ರಾವಣ ಪ್ರೇರಣೆಯ ರಾವಣ ಪ್ರೀತ್ಯರ್ಥಂ ಹಾಗೆ ಮಾಡಿದ್ದ. ಅವನು ಏನು ಮಾಡಬೇಕಾಗಿತ್ತು? ಅವನು ರಾಮ ಪ್ರೇರಣೆಯ ರಾಮ ಪ್ರೀತ್ಯರ್ಥ ಮಾಡಬೇಕಾಗಿತ್ತು. ಅದರಿಂದ ಗೊತ್ತಾಗುತ್ತೆ ಎಲ್ಲ ಕೆಲಸ ಮಾಡಿದ. ಸಂಕಲ್ಪನೆ ಕೆಟ್ಟದು. ಪ್ರೀತಿ ಯಾರು ನಾಶ ಮಾಡಬೇಕು, ದೇವ್ರ ವಿರೋಧ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಲಿಲ್ಲ. ಬಶೀರ್ ಹೋದಾಗ ಒಂದ್ಸಲ ಹೇಳಿದ್ದೆ ನಾನು. ಯಾರೋ ಹೆಂಗಸು ಇರ್ತದೆ, ಒಂದು ವಾರ ಇದ್ದಾಗ ದಿವಸ ಬೆಳಿಗ್ಗೆ ಬೇಗ ಬರೋದು. ನಮಸ್ಕಾರ ಹಾಕಿದ್ದು ನಮಸ್ಕಾರ ಮಾಡಿದ್ದೇನೆ. ಅವಾಗ ಒಂದೇ ಸಾವಿರ ಬ್ಯಾರೇಜರ್ ಹೇಳಿದರು, ಈ ಹೆಂಗಸ್ ಯಾವ್ದಕ್ಕೆ ಗೊತ್ತಾಗ್ತದೆ ಆಚಾರ್ಯ ಸೇವೆ ಮಾಡ್ತಿರೋದು ಅಂತ ಕೇಳಿ. ಏನು ಅಂದರೆ ಅವ್ರ ಗಂಡ ತುಳಸಿ ಬಣಿ ಹಾಕೋತಾ ಇದ್ದಾರೆ, ಅದು ದಯವಿಟ್ಟು ತೆಗೆಸೋ ರಾಮ ಅಂತ ಕೇಳ್ತಾರೆ ರಾಯರಿಗೆ. ತೆಗಿಸ್ಬಿಡಿ ದಯವಿಟ್ಟು ಅಂತೇಳಿ. ಅಲ್ಲ, ರಾಯರು ತುಳಸಿ ಬಣಿ ಹಾಕೊಂಡವರು. ಅವ್ರ ಹತ್ರ ಏನು ಕೇಳಬೇಕು? ಗಂಡ ತುಳಸಿ ಬಣಿ ಹಾಕೊಳ್ಳೋದು ಅಸಹ್ಯ ಕಾಣುತ್ತೆ. ಅದು ರಾಯರ ಅಸಹ್ಯ ಕಾಣಾಗಲಿಲ್ಲ ಅವ್ರಿಗೆ. ಹಾಗಿದ್ರೆ ಅದು ಎಷ್ಟು ಮೂರ್ಖತರ ಅಂದರೆ, ಯಾರನ್ನು ಕೇಳಬೇಕು ಹೋಗಿದ್ದೀರಾ? ರಾಯರನ್ನು ಕೇಳಬೇಕು ಹೋಗ್ಬಿಟ್ಟು. ಎಷ್ಟು ಮೂರ್ಖರಿರ್ತಾರೆ. ಇದು ಹಾಗೆ ಆಗಿತ್ತು. ಒಳ್ಳೆ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡ್ತಾನೆ. ಯಾವುದಕ್ಕೆ ಉಪಯೋಗಿಸ್ತಾರೆ ಅದನ್ನು? ಸಕಾಮ ಕರ್ಮನೇ ನಿಷಿದ್ಧ. ಸಕಾಮದಲ್ಲೂ ದುಷ್ಕಾಮ ಕರ್ಮ ಬೇರೆ ಜೊತೆಗೆ. ದುಷ್ಕಾಮ ಅಂದರೆ ಕೆಟ್ಟ ಆಸೆ ಇಟ್ಕೊಂಡಿದ್ದ. ಆ ರೀತಿ ಆದರೆ ರಾಕ್ಷಸರಾದ್ರಿಂದ ಪಾಪಃ ಅಂತ ಕರ್ಮ. ನೀವು ಅದನ್ನೆಲ್ಲ ಹೇಳಿದ್ದೆಲ್ಲ ಏನದು? ಭಕ್ತಿ ಗೀತೆವೆಲ್ಲ ನಾಟಕ ಅದೆಲ್ಲ ಅಲ್ಲ. ಈ ಕಂಬರ ಮಾಡಿದ್ದ ಅದೆಲ್ಲ ಭಕ್ತಿ. ಎಲ್ಲಿಂದ ಮತ್ತು ಏನಂತ ಹೇಳ್ತಾರೆ? ಹಾಂ ಮತ್ತೆ ಅದೆಲ್ಲಿ ಹೇಳಿದ್ರಿ ಮತ್ತೆ ನೀವು ಅದನ್ನ? ಯಾರು ಹೇಳಿದ್ದ ಅದನ್ನ? ಹೋಯ್ತಲ್ಲ ಆಗಿದ್ರೆ ಯಾವ ಪ್ರಾಯಶ್ಚಿತ್ತ ಅದು? ಯಾವ ಪ್ರಾಯಶ್ಚಿತ್ತ ಅದು? ಹೌದು. ಹಾಂ 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 ಅಲ್ಲ, ಅವ್ರ ಪ್ರಾಯಶ್ಚಿತ್ತ ಯಾವ್ದಕ್ಕೆ ಮಾಡ್ಕೋಬೇಕಾಗಿತ್ತು? ಅವನು ಪ್ರಾಯಶ್ಚಿತ್ತ ಹೌದು. ಅದನ್ನ ಮತ್ತೆ ಪ್ರಾಯಶ್ಚಿತ್ತ ಅಲ್ಲಲ್ಲ ಅದು. ಯಾರು ಅಂದ್ರೆ ಅವನು ಅನ್ಕೊಂಡ ಸುಳ್ಳು ಅಂತ ಅನ್ಕೊಂಡ ಅಂತ ಅರ್ಥ. ಒಟ್ಟಿನ ಮೇಲೆ ಮಾರೀಚನಲ್ಲಿ ಒಳ್ಳೆ ಗುಣ ಹೆಸರಿಲ್ಲ. ಅವನಿಗೆ ರಾಮನ ಬಗ್ಗೆ ಭಯ ಇತ್ತು, ಅದು ಇಂಪಾರ್ಟೆಂಟ್. ಅವನೇ ಹೇಳಿದಾನೆ, ಎಂಥ ಬಾಣ ಹೊಡೆದ ರಾಮದೇವ್ರನ್ನ ಹೇಳ್ಕೊತಾನಲ್ಲ, ನೆನೆಸ್ಕೊಂಡ್ರೆ ಈಗಲೂ ಅವ್ನು ಮಾತಾಡಕ್ಕೆ ಬರ್ತಾ ಇಲ್ಲ, ಅಷ್ಟು ಗಾಬರಿ ಆಗ್ಬಿಟ್ಟಿದ್ದಾನೆ. ಈಗಲೂ ಕೂಡ ಏನು ಮಾಡಿದ ಅವನು ಹೇಳಬೇಕಾದ್ರೆ ಸಂಸ್ಪರ್ಶಮಸ್ಯ ಬಿಡಿಸಿ ಒಬ್ಬ ಸ್ಪರ್ಶ ಇದೆಯಲ್ಲ, ನೆನೆಸ್ಕೊಂಡ್ರೆ ಇವತ್ತು ಗಾಬರಿ ಆಗುತ್ತೆ ಅಂತ ಹೇಳ್ತಾ. ಹೇಳಬೇಕಾದ್ರೆ ಅವತ್ತು ಎಷ್ಟು ದುಃಖ ಆಗಿತ್ತು ಅಂದ್ರೆ ಈಗ ನೆನೆಸ್ಕೊಂಡ್ರೆ ದುಃಖ ಆಗುತ್ತೆ ಅಂತ ಹೇಳ್ತಾರೆ. ಅಷ್ಟು ಅವ್ರಿಗೆ ಎಫೆಕ್ಟ್ ಕ್ರಿಯೇಟ್ ಆಗಿತ್ತು. ಅದು ಒಳ್ಳೆತನ ನಿಲ್ವೇ ಇಲ್ಲ. ಮತ್ತು ಆ ದುಷ್ಟತನ ಇನ್ನೊಂದು ಭಾಗ ಇತ್ತು. ಏನು ದುಷ್ಟತನ ಗೊತ್ತಾ? ಅದೆಲ್ಲ ಒಳಗೆ ಇನ್ನೊಂದು ಅರ್ಥ.
ಅವ್ನು ಎಲ್ಲ ರಾವಣ ಉಪದೇಶ ಮಾಡ್ಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ ಒಂದು ವೇಳೆ ಬಂದು ಹಾಳಾಗಬಾರ್ದು ಒಬ್ಬ ಸಾಮಾನ್ಯ ದೃಷ್ಟಿಯಿಂದ ರಾಮನ ಸ್ತೋತ್ರ. ಇನ್ನೊಂದೇನು ಗೊತ್ತಾ, ಇವನೇನು ಸೀತಾಪರಣದ ಐಡಿಯಾ ಡ್ರಾಪ್ ಮಾಡಿಬಿಟ್ರೆ ನಾನು ಸೇಫ್ ಅಂತ ಅರ್ಥ. ಯಾತಕ್ಕೆ ಹೋದ್ರೆ ಗ್ಯಾರಂಟಿ ರಾಮದೇವ್ರು ಕೊಲ್ತಾರಲ್ಲ, ಮತ್ತು ಅವ್ರು ಉಳ್ಕೊಂಡಾಗಲಿಲ್ಲ. ಈಗ ತನ್ನ ಸ್ವಾರ್ಥನೇ ಇದರೊಳಗೆ ರಾವಣ ಹಿತೋಪದೇಶ ಅಷ್ಟೇ ಅಲ್ಲ, ಇವತ್ತು ಆ ಐಡಿಯಾ ಡ್ರಾಪ್ ಮಾಡಿದ್ರೆ ಏನು ಉಪಯೋಗ ಇದೆ ಅವನಿಗೆ? ಈಗ ಹುಡುಕೋಬೋದು ರಾಮಗೆ, ಇಲ್ಲ ರಾಮ ಗ್ಯಾರಂಟಿ ಕೊಲ್ತಾನೆ ಅಂತ ಗೊತ್ತು ಅವನಿಗೆ. ಅದು ಕೊಲ್ಲೋದು ಮುಂದೆ ಹೋಗಲಿಲ್ಲ. ಈಗ ಅದು ಸ್ವಾರ್ಥನೂ ಅವರಲ್ಲಿ ಹೊರತು ಭಕ್ತಿ ಹೆಸರು ಕೂಡ ಅವರಲ್ಲಿಲ್ಲ. ಅದೇ ಹೇಳ್ತಾರೆ, ಎಷ್ಟೇ ನೀವು ಮಾಡಿ ಹೊರಗಡೆಗೆ ವಾದಿರಾಸಗಳು ಬೆರೀತಾರದು. ಕಲಿಯುಗದಲ್ಲೂ ಕೂಡ ಅಯೋಗ್ಯರು ಇದ್ದಾರೆ, ಯೋಗ್ಯರು ಇದ್ದಾರೆ. ಅಯೋಗ್ಯರು ಯೋಗ್ಯರಂತೆ ಇರ್ತಾರೆ ಅಂದು ಬರೀತಾರೆ. ಮತ್ತು ಅಯೋಗ್ಯರು ಯೋಗ್ಯರಂತೆ ಇರ್ತಾರೆ. ನಿತ್ಯ ಸ್ನಾನ ಸಂಧ್ಯಾವಂದ್ಯ ಪೂಜೆ ಮಾಡ್ತಾರೆ, ಬ್ರಹ್ಮಯಜ್ಞ ಮಾಡ್ತಾರೆ, ವೈಷ್ಣವ ಮಾಡ್ತಾರೆ, ಬರೀತಾರೆ ವಾದಿರಾಜ ಸ್ವಾಮಿಗಳು. ಎಲ್ಲ ಯಾತಕ್ಕೆ ಗೊತ್ತಾ ಅದು? ಯಾತಕ್ಕೆ ಅಂದರೆ ಒಂದು ದೃಷ್ಟಿಯಿಂದ ಸಂಪರ್ಕ. ಮಠಕ್ಕೆ ಹೋದ ಶರ್ಟ್ ಬಿಚ್ಚಿ ಊಟ ಮಾಡಬೇಕಲ್ಲ, ಹಾಗೆ ಅನಿವಾರ್ಯ. ಎಲ್ಲರೂ ಊಟಕ್ಕೆ ಆಗೋದಿಲ್ಲ. ಆಮೇಲೆ ಅವರು ಅದಕ್ಕೇನು ಮಾಡ್ತಾರೆ, ಯಾರು ಕೇಳಿದರೆ ಚೇಂಜ್ ಆಗಿಲ್ಲ ಮಾರಾಯ, ಹಸಿವಾಗಿ ತೋತು ಬರ್ತಾರೆ. ಗೊತ್ತಾಯ್ತಾ? ಅನಿವಾರ್ಯವಾಗಿ ಮಾಡ್ತಾರೆ. ಇನ್ನೂ ಕೆಲವರು ಏನು ಮಾಡ್ತಾರೆ, ಎಷ್ಟು ದೊಡ್ಡ ದೊಡ್ಡ ಆರಾಧನೆ ಮಾಡ್ತಾರೆ ರಾಯರದವ್ರದೆಲ್ಲ. ಬಹುಶಃ ಅವರು ಯೋಗ್ಯರಿದ್ದರೂ ಇರ್ಬೋದು, ಭಾಳ ಸಮರ್ಥರಿದ್ದರೂ ಇರ್ಬೋದು. ಈ ಥರ ಸ್ವಲ್ಪ ಯೋಚನೆ ಬರುತ್ತೆ. ಗೊತ್ತಾಯ್ತಾ? ಅಂಥವ್ರನ್ನ ಮೋಹ ಮಾಡೋದಕ್ಕೋಸ್ಕರನೇ ಪರಮಾತ್ಮ ಮಾಡ್ತಾರೆ. ಅವ್ರನ್ನ ಕೆಡಿಸ್ಬೇಕು ಅದನ್ನು. ಅದರಿಂದ ಇದನ್ನು ಮೋಸ ಹೋಗ್ಬೇಕಾಗಿಲ್ಲ ನಾವೀಗ. ಸ್ನಾನ ಸಂಧಾನ ದೇವ್ರ ಪೂಜೆ ಏನು ಬೇಕಾದ್ರೂ ಮಾಡಲಿ, ಇಷ್ಟಾಗೂ ಏನಾಗಿರ್ಬೋದು, ಅವನು ತಮಯೋಗಿ ಆಗಿರ್ಬೋದು, ಬಿಟ್ಟು ತಮಯೋಗಿ ಆಗಿರ್ಬೋದು, ಮಾಡಿಯೋ ತಮಯೋಗಿ ಆಗಿರ್ಬೋದು. ಗೊತ್ತಾಯ್ತಾ? ಪರೀಕ್ಷೆ ಬಂದವರೆಲ್ಲ ಹೇಗೆ ಪಾಸ್ ಆಗೋದಿಲ್ವೋ ಆ ರೀತಿಯಲ್ಲಿ ದೇವ್ರ ಪೂಜೆ ಮಾಡೋರೆಲ್ಲ ಪಾಸು ಅಂತ ಅರ್ಥ ಏನೋ ಅಲ್ಲ. ಗೊತ್ತಾಯ್ತಾ? ಬಟ್ ಅದು ಒಂದು ಒಳ್ಳೆತನ ಪಾಸಿಬಿಲಿಟಿ ಇದೆ ಅಷ್ಟೇ. ಪಾಸಿಬಿಲಿಟಿ ಇಸ್ ಮೋರ್ ವಿತ್ ದೋಸ್ ಪೀಪಲ್. ಪರೀಕ್ಷೆಗೆ ಹೋಗಿದ್ದಾರೆ ಪಾಸ್ ಆಗೋ ಚಾನ್ಸ್ ಇದೆ. ಹೋಗದೆ ಹೋದರೆ 100% ಫೇಲ್. ಆ ಒಂದು ಚಾನ್ಸ್ ಇದೆ ಹೊರತು ಅವನ್ನ ಡೆಸಿಸಿವ್ ಅಲ್ಲ. ಒಟ್ಟು ತಾತ್ಪರ್ಯ ಏನು ಅಂದರೆ ಡೆಸಿಸಿವ್ ಅಲ್ಲ. ಅದು ಹೇಳ್ತಾರವ್ರು, ಪುರಂದರ ಹೇಳೋ ಎಕ್ಸ್ಪ್ಲೇನೇ ಮಾಡ್ತಾರವ್ರು. ಕಂಚುಗಾರನ ಬಿಡಾರದಂದದಿ ಕಂಚು ಹಿತ್ತಾಳೆ ಪ್ರತಿಮೆಗಳ ನೆರಹಿ ಮಿಂಚಬೇಕೆಂದು ಬಲು ಜ್ಯೋತಿಗಳನ್ನೇ ಹಚ್ಚಿ ವಂಚನೆಯ ಪೂಜೆಯ ಮಾಡುವುದು ಉದರ ವೈರಾಗ್ಯವಿದು. ದೊಡ್ಡ ಮಂಟಪ, ದೂರಾರ ದೇವರುಗಳು ಫಳ 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 ಹೊಡಿತಾ ಇವೆ, ವಿಚಿತ್ರ ಆಭರಣ ಹಾಕಿಬಿಟ್ಟಿದ್ದಾನೆ, ಬಂಗ್ಲಾಡ್ತಿ ಎತ್ತಿದ್ದೇನೆ, 10 ಆಯ್ತು 20 ಆಯ್ತು ಮಾಡ್ತಾನೆ ಇದ್ದಾನೆ. ನೋಡೋರಿಗೆ ಭಾರಿ ಅಟ್ರಾಕ್ಷನ್. ಅವನ ಉದ್ದೇಶ ಎನ್ಕ್ಯಾಶ್ ಮಾಡಿಕೊಡೋದು ಅಷ್ಟೇ ಅವನಿಗೆ. ಭಾರಿ ದೊಡ್ಡವರು ತಿಳ್ಕೊ. ಅದು ಆ್ಯಕ್ಚುಲಿ ನಡೀತಾ ಇದೆ ಅಂತ ನಡೆಯುತ್ತೆ. ಗೊತ್ತಾಯ್ತಾ? ಹುಡುದಾರು ಯಾರು ಬಂದಿಲ್ಲ, ಪೂಜೆ ಕ್ಯಾನ್ಸಲ್. ಯಾರು ಇಲ್ಲೇ ಇಲ್ಲ, ನೋಡೋಕ್ಕೆ ಯಾರು ಇಲ್ಲ, ಪೂಜೆ ಕ್ಯಾನ್ಸಲ್. ಬಂದಿರೋದು ಶುರು ಮಾಡ್ತಾರೆ. ಉದಯ ಕಾಲದಲ್ಲಿದ್ದು ಗಡಗಡ ಗೊತ್ತಾ, ನದಿಯಲ್ಲಿ ಮಿಂದೇವೆಂದು ಹೇಳುತ್ತಲ್ಲಿ. ಇವತ್ತು ಕಾರ್ತಿಕ್ ಮಾಸ, ಹೌದಾ? ಬೆಳಿಗ್ಗೆ ಯಾರೋ ಹೋಗ್ತಾನೆ, ನೋಡಿದ್ರೆ ಬರ್ತಾ ಇದ್ದಾರೆ ಆಚಾರ್ಯ, ಕೊಡ ಹಿಡ್ಕೊಂಡು ಬರ್ತಿದ್ದಾರೆ. ಆಗಲೇ ನಡುಕ್ತಾನೆ, ಇವ್ರ ಕಡೆ ಜಾಸ್ತಿ ನಡುಕ್ತಾರೆ. ಯಾಕಂದ್ರೆ ಆಚಾರ್ಯ ಸ್ಥಾನಕ್ಕೆ ಹೋಗಿದ್ರೆ ಕೇಳಬೇಕು ಅವನು. ಪ್ರಿಟೆಂಡ್ ಮಾಡ್ತಾರೆ, ಹೌದಪ್ಪ ಹೋಗಿದ್ದೆ, ಹೋಗ್ಬೇಕಲ್ಲ, ದೊಡ್ಡ ಮಾಡಬೇಕಲ್ಲ ಅಂಥೇಳಿ ಬರ್ತಾರೆ. ಇಷ್ಟೆಲ್ಲ ಮಾಡಿ ಕಡೆಗೆ ಮದವತ್ಸರ ಕ್ರೋಧ ಒಳಗೆ ತುಂಬಿಟ್ಟುಕೊಂಡು, ಒಳಗಿರೋದೆಲ್ಲ ಕೆಟ್ಟದು, ಮಾಡೋದೆಲ್ಲ ಹೊರಗೆ ಒಳ್ಳೆಯದು. ಅದು ಆಷಾಢ ಭೂತಿಗಳು ಅಂದ್ರೆ ಅವರೇ. ಔಟ್ ಆ್ಯಂಡ್ ಔಟ್ ಕೆಟ್ಟವ್ರು ಬೇರೆ, ಒಳ್ಳೆಯವ್ರದ್ದು ಪ್ರಿಟೆಂಡ್ ಮಾಡಿ. ಯಾರು ಬೋರ್ ಡೇಂಜರಸ್ ಗೊತ್ತಾ? ಕೆಟ್ಟವ್ರಿಗಿಂತ ಇವ್ರು ಭಾರಿ ಡೇಂಜರಸ್. ಯಾಕೆಂದರೆ ಮೋಸ ಮಾಡ್ತಾರೆ. ಅವ್ರು ಮೋಸ ಮಾಡಲ್ಲ, ತಾನು ಹಾಳಾಗ್ತಾರೆ. ಇವ್ರು ಮೋಸ ಮಾಡಿ ಇನ್ನೊಬ್ಬರನ್ನ ತಾನು ಹಾಳು ಮಾಡ್ತಾರೆ. ಇವತ್ತು ಅಂಥ ಸಂಬಂಧ ತುಂಬ ಜಾಸ್ತಿ ಆದ್ದರಿಂದ ಎಂದು ಕೂಡ ಯಾವುದಕ್ಕೆ ಮೋಸ ಹೋಗಬಾರ್ದು, ಇದು ಯಾವುದಕ್ಕೂ ಮೋಸ ಹೋಗಬಾರ್ದು ಅನ್ನೋದಕ್ಕೆ ಇದೆಲ್ಲ ವಿವರಣೆಗಳು. ಇಷ್ಟೊತ್ತು ಹೇಳಿದ್ದೇನು, ಸ್ವರೂಪ ಬೇಕಾಗಿಲ್ಲ ಅದಕ್ಕೆ. ಉಳಿದವ್ರು ಮಾಡ್ತಾರೆ ಅಂತ ಮಾಡ್ತಾನೆ ಅಷ್ಟೇ ಹೊರತು ಏನೂ ಅಲ್ಲ ಅಷ್ಟೇ. ಯಾಕಂದ್ರೆ ಎನ್ಕ್ಯಾಶ್ ಆಗುತ್ತೆ ಅದು. ಅದು ವೆರಿ ಇಂಪಾರ್ಟೆಂಟ್. ಇವತ್ತು ನಿಮಗೆ ಯೋಚನೆ ಮಾಡಿರಿ, ದೇವಸ್ಥಾನ ಇತ್ಯಾದಿಗಳಲ್ಲಿ ಮನುಷ್ಯ ಉಳ್ಕೊಂಡ್ರೆ ಅವ್ರ ಸಂಪಾದನೆ ಶೂರ್. ಗೊತ್ತಾಯ್ತಾ? ಮತ್ತು ಜಾಸ್ತಿ ಎಫರ್ಟ್ಸ್ ಮಿನಿಮಮ್. ಗೊತ್ತಾಯ್ತಾ? ಅದಕ್ಕೆ ಜನ ಅಲ್ಲಿಗೆ ಇಟ್ಟು ಭಾರಿ ಸುಲಭ ಬರ್ತಾರೆ. ಬರೀ ಟೋಪಿ ಹಾಕ್ಬೋದು ಸುಲಭವಾಗಿ. ಕಣ್ಮಿಗೆ ಏನೋ ಹೇಳಿಬಿಟ್ರೆ ಸಾಕೋರು ಇದಾಗಿಬಿಡ್ತಾರೆ, ಮೋಸ ಹೋಗಿಬಿಡ್ತಾರೆ. ಪ್ರಾಮಾಣಿಕರನ್ನು ಮಿಸ್ಗೈಡ್ ಮಾಡೋಕ್ಕೆ ಬರುತ್ತೆ. ಅದರಿಂದ ಸುಲಭವಾಗಿ ಹಾಳು ಮಾಡ್ಬೇಕಾದ್ರೆ ಅವ್ರ ಗುಂಪನ್ನ ಸೇರ್ಕೋಬೇಕು. ಅವ ಮೋಸ ಮಾಡ್ಲಿಕ್ಕೆ ಬರಲ್ಲ, ಗುಂಪನ್ನ ಮೋಸ ಮಾಡ್ಲಿಕ್ಕೆ ಬರೋದಿಲ್ಲ. ಆ ಗುಂಪನ್ನ ಸೇರ್ಕೋಬೇಕಾದ್ರೆ ವೇಷ ಹಾಕೋಬೇಕು, ನಾಮ ಮುದ್ದಾಳೆ ಎಲ್ಲ ಹಾಕೊಂಡ್ಬಿಡ್ಬೇಕಂತ, ಒಳಗೆ ಸೇರಬೇಕು, ದೇವರ ಮಂತ್ರಗಳು ಹೇಳ್ತಿರ್ಬೇಕು. ಇಷ್ಟೆಲ್ಲ ಮಾಡೋದು ಯಾತಕ್ಕೆ? ಕೊನೆಗೆ ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಒಂದು ವೃತ್ತಿ, ಇನ್ನೊಂದು ಮೋಸ. ವೃತ್ತಿ ಮಾಡೋದು ತಪ್ಪು, ಮೋಸ ಮಾಡೋದು ಇನ್ನೂ ಭಾರಿ ತಪ್ಪು. ಆ ದೃಷ್ಟಿಯಲ್ಲಿ ಇದೆಲ್ಲ ಮಾತ್ರ ಸಹಜವಾದ ಅರ್ಥ ಇದೆ. ಎನ್ಕ್ಯಾಶ್ ಮಾಡೋದು ಏನಂತೆ, ತುಂಬ ಜನ ಡಿಮ್ಯಾಂಡ್ ಮಾಡಿದ್ರಪ್ಪ, ಹೂಬತ್ತಿ ಶುರು ಮಾಡ್ತಾರೆ ಮಾಡಲಿಕ್ಕೆ. ತುಂಬ ಜನ ಚಕ್ರ ಅಂತ ವ್ಯಾಪಾರ ಮಾಡ್ತಾರೆ. ಒಪ್ಪಿಸಿದ ಬೇಕಾಗಿ ಜನ, ಅದು ಮಾರ್ಕೆಟ್ ಇದೆ ಅಷ್ಟೇ. ಮಾರ್ಕೆಟ್ ಎಲ್ಲ ಬೇಡ ಆಗಿದ್ರೆ ಬಿಸಾಕಿ ಹೋಗ್ತು, ಎಲ್ಲ ಖಾಲಿ ಆಯ್ತು, ಎಷ್ಟು ಹೋದ ಆ ಕಡೆ. ಇದು ತಪ್ಪು. ಆ ಥರ ಭಾವನೆ ಇರಬಾರ್ದು. ದೇವರಂದ್ರೆ ದೇವರೇನೆ. ಯಾಕೆ ಪೂಜೆ ಮಾಡಿರಪ್ಪ ಅನುಕೂಲ ಮಾಡಿಕೊಳ್ಳೋಣ, ಅದೆಲ್ಲ ಇಲ್ಲ. ನಾನು ಇವತ್ತು ಸಾರಿಗ್ರಹ ಮೋಸ ಎಷ್ಟು ಮಾಡ್ತಿದ್ದಾರೆ ಗೊತ್ತಾ ನಿಮಗೀಗ? ಇತ್ತೀಚೆಗೆ ಸಾರಿ ಸಿಕ್ಕಾಪಟ್ಟಿ ತರ್ತಾರೆ. ಆದರೆ 90% ಮೋಸ. ನೆನ್ಪಿಟ್ಕೊಳ್ಳಿ, 90% ಹೈ ಕ್ಲಾಸ್ ಮೋಸ.
ತಿಳಿತಾ? ನೋಡೋದು ನಿಮ್ಗೆ ಗೊತ್ತೇ ಆಗೋದಿಲ್ಲ, ಎಕ್ಸ್ಪರ್ಟ್ಸ್ಗೂ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಮಾಡಿರ್ತಾರೆ. ಯಾಕೆ ಡಿಮ್ಯಾಂಡ್ ಇದೆ ಗೊತ್ತಾಯ್ತು ಅವರಿಗೆ. ಅವರಿಗೆ ಸರಿಯಾಗಿ ತಂದು ಕೊಟ್ಟರೆ ಒಳ್ಳೆ ಸೇವೆ ಆಯಿತು. ಈ ಪಾಪ ಇವ್ರಿಗೆ ಹೋಗೋಕ್ಕಾಗೋದಿಲ್ಲ, ತಂದು ಕೊಟ್ಟು ದುಡ್ಡು ಕೇಳಿಸ್ಕೊಳ್ಳಿ, ತಪ್ಪಲ್ಲ. ಇದಕ್ಕೆ ನಾನು ₹100 ಖರ್ಚಾಗಿದೆ ಅಷ್ಟೇ, ಬಟ್ ಅಲ್ಲಿಗೆ ಹೋಗಿ ಬಂದೆ, ನೇಪಾಳಕ್ಕೆ ಹೋಗಿ ಬಂದಿದ್ದೆ ನಾನು, ಜಾಸ್ತಿ ಕೊಡಿ, ಅವ್ರು ಏನು ತಪ್ಪಲ್ಲ. ಹೋಗೋದಿಲ್ಲ, ಏನು ಮಾಡಿ ಇಲ್ಲೇ ಮೋಸ ಮಾಡಿಬಿಟ್ಟು ಇಟ್ಬಿಟ್ಟು ಕಷ್ಟ ಸುಳ್ಳು ಹೇಳಿಬಿಟ್ಟು ಇವತ್ತು ನಡೀತಾ ಇದೆ ದೊಡ್ಡ ವ್ಯಾಪಾರ ಅದು. ಹಾಂ ಏನೇ ಅಂದ್ರೆ ಒರಿಜಿನಲ್ಗಿಂತ ಚೆನ್ನಾಗಿ ಮಾಡಿರ್ತಾರೆ ಗೊತ್ತಾ ಅವರು. ತಿಳಿತಾನೆ ಇಲ್ಲ ನಿಮಗೆ. ಈಗ ಒರಿಜಿನಲ್ ಕೊಟ್ಬೇಕಾದ್ರೆ ಅಂತ ತಗೋತಾರೆ, ಅಷ್ಟು ಚೆನ್ನಾಗಿ ಮಾಡಿರ್ತಾರೆ ಅವರು. ಅದು ಮೋಸ ಮಾಡ್ರೆ ಸಾಕು ಏನು ಮಾಡ್ತಾರೆ ಅವರು? ತುಪ್ಪನೇ ಅಲ್ಲ, ತುಪ್ಪ ಮಾರ್ತಾರಿಲ್ಲ ತೊಗೊಂಡು. ಅದು 90% ಬದುಕಿರೋದೆಲ್ಲ ಅದರೊಳಗೆ ನಾವು ಬದುಕಿರೋದು. ಈಗ ಪ್ರತಿಯೊಬ್ಬ ಪ್ಲಾಸ್ಟಿಕ್ ಅಕ್ಕಿವರೆಗೂ ಹೋಗಿದೆ, ಗೊತ್ತಾಯ್ತು. ಈಗ ಪ್ಲಾಸ್ಟಿಕ್ ಅಕ್ಕಿ ಅಂದರೆ ನೀವು ಹಾಗೆ ಬದುಕಬೇಕು ಮನುಷ್ಯ. ಅರ್ಥ ಇದು ದಿನಬೇಡ ನೋಡ್ತೀರಲ್ಲ ಅದನ್ನೀಗ. ಅದು ಯಾರಿಗೆ ಗೊತ್ತಾಗಲ್ಲ, ನಿಮಗೆ ಗೊತ್ತಿಲ್ಲ. ಕೋಟಾ ನೋಟ್ ಎಕ್ಸ್ಪರ್ಟ್ ಬ್ಯಾಂಕ್ನವ್ರಿಗೆ ಗೊತ್ತಾಗಲ್ಲ ಎಷ್ಟೋ ಸಲ. ಕೋಟ್ಯಂತರ ಮೋಸ ಹೋಗ್ಬಿಟ್ಟಿರ್ತಾರೋ, ಉದ್ದೇಶ ಏನಿಲ್ಲ ಅಲ್ಲಿ. ಇದು ಮೋಸ ಶುರುವಾಗಿದ್ದೆ ಇಂಥವ್ರಿಂದ. ಏನ ಹಾಂ ಹಾಂ ಇದಕ್ಕೆ ಹೌದು. ಅದು ಬ್ರಾಂಚಸ್ ನಿಮ್ಮ ಕಡೆ ಇರುತ್ತೆ, ಮೇನ್ ಅದೇ ಇರುತ್ತೆ. ಬ್ರಾಂಚಸ್ ಎಲ್ಲ ಕಡೆ ಅವ್ರು ಏಜೆಂಟ್ಸ್ ಇರ್ತಾರೆ, ಅವ್ರಿಗೆ ಕೊಡ್ತಾರೆ, ಸಪ್ಲೈ ಮಾಡ್ತಿರ್ತಾನೆ, ಹೋಗ್ತಾನೆ ಬರ್ತಾನೆ, ಅವನ್ನೆಲ್ಲ ಸಿಕ್ಕಾಕೊಳ್ಳೋದೇ ಇಲ್ಲ. ಅದು ಭಾಳ ಹುಷಾರಾಗಿರ್ಬೇಕು. ಇದು ಮಾರೀಚನ ಕಥೆ ನೋಡಬೇಕು. ಅಂದರೆ ಸೀತೆಗೆ ಮೋಸ ಮಾಡೋಷ್ಟು ಇವರು ಹೊರಟಿದ್ದಾರೆ ಅಂತ ಕೇಳಿದರೆ ಯಾವ್ದು ಕ್ವಾಲಿಟಿ ಇರ್ಬೋದು ಇವರು. ಮಾಯಾಮೃಗ, ಜಿಂಕಿ ಅಲ್ಲ ಜಿಂಕಿ, ಸಾಲಿಗ್ರಾಮ ಅಲ್ಲ ಸಾಲಿಗ್ರಾಮ ಅಂತ ಹೇಳ್ತಾರೆ. ಚಕ್ರ ಹಾಕಿರ್ತಾರೆ. ಸೂರ್ಯಸೆಲ್ಲ ಸೂರ್ಯಸೆನ ಹೇಗಿರುತ್ತೆ ಗೊತ್ತೇ ನಿಮಗೆ? ಪಟ 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 ಹಚ್ಚಾಕಿಟ್ಬಿಟ್ಟಿರ್ತಾರೆ. ಹೊಸಬರು ಜನ್ಮದಲ್ಲೇ ಪೂಜೆ ಮಾಡಿ ಗೊತ್ತಿಲ್ಲ ಇವರಿಗೆ, ನೋಡಿ ಗೊತ್ತಿ. ಯಾರೋ ಪೂಜೆ ಮಾಡೋದು ಹೇಳಿದ್ರು, ನೋಡ್ದ, ತೊಗೊಂಡ. ಅವ್ನು ನೋಡ್ದ ಅವ್ರನ್ನ, ಹೇಳಿದ್ರು ₹100. ಆ್ಯಕ್ಚುಲಿ 500, ನಿಮಗೆ 100 ಕೊಡ್ತೀನಿ ಅಂತಾರೆ. ಅದು ₹1 ಕೂಡ ಇರೋದಿಲ್ಲ. ತಿಳಿತಾ? ಇವ್ನು ಮೋಸ ಹೊಡ್ತಾರೆ. ನೋಡಿದ್ರೆ ಏನು ಅಲ್ಲೇ ಅಲ್ಲ, ತುಂಬ ದಾನ ಕೊಡ್ತಿರ್ತಾರೆ ಇವನ್ನ ಗೋಲಿಗಳನ್ನ. ರತ್ನಗರ್ಭ ಸಾಲಿಗ್ರಾಮ ಅಂತೇಳಿ, ರತ್ನಗರ್ಭ ಬರೀ ಗಾಜ್ ಅಷ್ಟೇ, ಬಿದ್ದರೆ ಪೀಸ್ ಆಗೋದು. ತಿಳಿತಾ? ಎಲ್ಲ ಮೋಸ. ಇವ್ರು ಕೊಟ್ಟು ಬರ್ತಾರೆ ಅದರ. ಹೌದಾ, ₹10 ಇನ್ವೆಸ್ಟ್ ಮಾಡಿ 10,000 ಮಾಡ್ಕೊಂಡು ಹೋಗ್ತಾರೆ. ಹೋಗ್ಬೇಕಾರೆ ರತ್ನಗರ್ಭ ಮಾಡ್ತೀವಿ ಅಂತ ಮಾರ್ತಾರೆ, ಚಕ್ರಾಂಕಿತ ಮಾಡ್ತೀವಿ ಅಂತ ಮಾರ್ತಾರೆ. ಅವ್ರು ಯಾರು ಗೊತ್ತಿದ್ದಾರೆ ಅಂತ ಗೊತ್ತೇ ಬರೋದಿಲ್ಲ, ಓಡೋಗ್ಬಿಡ್ತಾರೆ. ತೇನಾಹತ ಗೊತ್ತಿದ್ದವರಿದ್ರೆ ಖುಷಿಪಟ್ಟು ಬಂದರೆ ಅವರು ರಿಯಲಿ ಇದಾಗಿದ್ದಾರೆ ಅಂತ. ಅನ್ವಕ್ಷಸಾರ ಶರಾಸರ ಬಾಣಪಾಣಿ ಮಾಯಾಮೃಗಂ ನಿಶಿಚರಂ ನಿಜಘಾನ ಜಾನನ್. ಗೊತ್ತಿಲ್ಲದೆ ಕೊಂದ್ರು ಅಲ್ಲ, ಗೊತ್ತಿದ್ದೇ ಕೊಂದ್ರು. ತೇನಾಹತ ಶರವರೇಣ ಭೃಶಂ ಮಮಾರ ವಿಕೃಶ್ಯ ಲಕ್ಷ್ಮಣ ಮುರು ವ್ಯಥಯಾಸ ಪಾಪಃ ಶ್ರುತ್ವೈವ ಲಕ್ಷ್ಮಣ ಮಚೂಚಿತ ಉಗ್ರವಾಕ್ಯೈ. ಇವರಿಬ್ಬರು ಪ್ಲಾನ್ ಇದು. ನಾವು ಮಾಡಿರ್ತೀನಿ, ಇವರಿಬ್ಬರು ಪರಸ್ಪರ ಮಾತು ಗೊತ್ತವರಿಗೆ. ಕೂಗ್ತಾನ ಅವನು, ಗೊತ್ತಾಯ್ತಾ? ಆಗ ಲಕ್ಷ್ಮಣ ಕಳಿಸ್ಕೊಡು, ನಂಬಿದಾಗ ಮಾಡಿಬಿಟ್ಟು ಅಂತ ಹೇಳಿರ್ತಾರಲ್ಲ. ಇವು ಹೇಳಿದರು, ಲಕ್ಷ್ಮಣ ಹೋಗಿ ನೀನೀಗ. ಶ್ರುತ್ವೈವ ಲಕ್ಷ್ಮಣಂ ಅಚೂಚುತತ್ ಅಂದರೆ ಚೋದನೆ ಮಾಡಿದರು, ಕಳಿಸ್ಕೊಟ್ರು. ಉಗ್ರವಾಕ್ಯ. ಲಕ್ಷ್ಮಣ ಹೋಗೋದಿಲ್ಲ ಅಂತ ಹೇಳ್ತಾನೆ. ಹಾಗೆಲ್ಲ ಹೋಗೋದಿಲ್ಲ ನಾನು, ರಾಮನಿಗೆ ಏನೂ ಆಗೋದಿಲ್ಲ. ಒಳ್ಳೆಯ ಜ್ಞಾನ ಇದೆ ಲಕ್ಷ್ಮಣನಿಗೆ. ರಾಮನಿಗೆ ಬ್ರಹ್ಮ ದೇವತೆಗಳು ಏನೇನೂ ಮಾಡ್ಲಿಕ್ಕಾಗೋದಿಲ್ಲ, ಅದನ್ನು ಯೋಚನೆ ಮಾಡಬೇಡ, ನಿನಗೇ ಡೇಂಜರು. ಇಲ್ಲಿ ತಪ್ಪಾಯ್ತು. ಲಕ್ಷ್ಮೀದೇವಿ ಡೇಂಜರ್ ಇದೆ ಆಗಿದ್ರೆ, ಗೊತ್ತಾಯ್ತಾ? ಲಕ್ಷ್ಮೀದೇವಿ ಯಾರು? ಎಷ್ಟು ಬೇರಿದ್ದಾರೆ ಲಕ್ಷ್ಮೀದೇವಿ. ನಿನಗೆ ಲಕ್ಷಣೆ ಬೇಕು, ಇದು ಹೋಯ್ತೀಗ. ಅದು ಅವ್ರ ಲಕ್ಷಣೆ ಬೇಡ, ಕರೆಕ್ಟು. ಲಕ್ಷ್ಮೀದೇವಿ ಲಕ್ಷಣೆ ಬೇಕಾಗಿದ್ದರೆ ಬೇಕೇ ಇಲ್ಲ. ಅಲ್ಲಿ ಲಕ್ಷ್ಮಣ ತಪ್ಪಿದ್ದಾಯ್ತು. ಅಮ್ಮ ನಾನು ಹೋಗೋದಿಲ್ಲ, ಲಕ್ಷ್ಮಣ ಹೋಗಲೇಬೇಕು, ನಾನು ಹೋಗೋದೇ, ಏನು ಮಾಡಿದ್ರು ಹೋಗೋದಿಲ್ಲ. ರಾಮನ ವಿಷಯ ನಿನಗೆ ಗೊತ್ತಿಲ್ಲ, ಏನೋ ಭಾಳ ಹೇಳ್ತಾರೆ. ಸೀತೆ ವಿಷಯ, ಸೀತೆಗೆ ರಾಮನ ಬಗ್ಗೆ ಗೊತ್ತು, ಲಕ್ಷ್ಮಣ ಜಾಸ್ತಿ ಯಾರಿಗೆ ಗೊತ್ತು? ಬಗೆ ನೂತನ ಕಾಣುತ್ತ ಅವ್ರು. ಲಕ್ಷ್ಮಣ ಆ ಕಾಲಕ್ಕೆ ಏನು ಮಾಡಿಬಿಡ್ತಾನೆ, ರಾಮ ಸೀತೆ ಯಾರು ಅಂತ ತಿಳ್ಕೊಂಡು ಕಾಡಿಗೆ ಬಂದಿರೋದು ಆತ, ಲಕ್ಷ್ಮಣ ಅಂತ ತಿಳ್ಕೊಂಡೇ ಬಂದಿರೋದು. ಈ ಕಾಲಕ್ಕೆ ಆತನಿಗೆ ಸ್ವಲ್ಪ ಇದಾಗೋಯ್ತು. ಅಮ್ಮ ನಾವು ಹೋಗೋದಿಲ್ಲ. ಇಷ್ಟು ಹೇಳ್ತಾರೆ ಅಂದಮೇಲೆ ಏನೋ ಇದೆ ಅಂತ ತಿಳ್ಕೊಂಡ್ರೆ ಮುಗಿದು ಹೋಗ್ತಿತ್ತು ಅಲ್ಲಿ, ಗೊತ್ತಾಯ್ತಾ? ಇಷ್ಟು ಹೇಳ್ತಾರೆ ಅಂದಮೇಲೆ ಏನೋ ನಾಟಕ ಮಾಡ್ತಿದ್ದಾರೆ ಅಂತ ಆಗ್ತಿತ್ತು. ಹಠ ಹಿಡಿತಾನೆ. ತಕ್ಷಣ ಲಕ್ಷ್ಮಿ ಉಗ್ರವಾಕ್ಯೈಹಿ, ಉಗ್ರವಾದ ಮಾತಾಡ್ತಾರೆ. ಏನು ಗೊತ್ತಾ? ಓಹೋ, ನೀ ಕಾಡಿ ಬಂದಿದ್ದು ಇದಕ್ಕೆ ಅಂತ ಕಾಣಿಸ್ತದೆ, ಹಾಗಿದ್ರೆ ಹೊಂಚಾಗ್ತಿದ್ದಿ ಹಾಗಿದ್ರೆ ಅಂತ ಹೇಳ್ತಾರೆ. ಅಂದರೆ ಲಕ್ಷ್ಮಣನ ಬಗ್ಗೆ ಎಲ್ಲಿ ತಿಳ್ಕೊಬೇಕು. ಲಕ್ಷ್ಮಣ ಯಾವ ಮಾತಿಗೂ ಬೇಸರ ಮಾಡಿಕೊಳ್ಳೋದಷ್ಟು ಮಟ್ಟಿಗೆ ದೀಕ್ಷೆ ಇದ್ದ. ಇದನ್ನು ತಡ್ಕೊಳ್ಳೋಕ್ಕಾಗಲಿಲ್ಲ ಆತನಿಗೆ. ಈ ಮಾತನ್ನು ತಡ್ಕೊಳ್ಳೋಕ್ಕಾಗ. ಗೌತಮರಿಗೆ ಯಾತಕ್ಕೆ ಇಂದ್ರದೇವರು ಗೌತಮರ ವೇಷದಲ್ಲಿ ಬಂದು ಅಹಲ್ಯನೇನು ಮಾಡಿದರು? ಎಲ್ಲ ಗೆದ್ದಿದ್ರು ಅವ್ರು ಪಾಪ. ಅದು ಪತ್ನಿ ಮೋಹ ಒಂದು ಗೆದ್ದಿರಲಿಲ್ಲ. ಅದು ಅಲ್ಲಿ ಆ ವೀಕ್ನೆಸ್ ತೊಗೊಂಡು, ಇಲ್ಲಿ ಇವ್ರಿಗೆ ಏನು ಲಕ್ಷ್ಮಣ ವೀಕ್ನೆಸ್ ಇತ್ತು. ಈ ರೀತಿ ಬೈದರೆ ಅದು ತಡ್ಕೊಳಕ್ಕಾಗ್ತಿರ್ಲಿಲ್ಲ. ಅದನ್ನೂ ಗೆಲ್ಲಬೇಕಾಗಿತ್ತು. ಅರ್ಥ ಆಯ್ತಾ? ಅಲ್ಲಿ ಅವ್ರ ವೀಕ್ನೆಸ್ ಯಾವಾಗಲೂ ಮೋಸ ಮಾಡೋರು, ಇದು ಮಾಡೋರು ಎಲ್ಲಿ ಹುಡುಕ್ತಾರೆ? ವೀಕ್ ಪಾಯಿಂಟೇ ಹುಡುಕೋದು. ವೀಕ್ ಪಾಯಿಂಟ್ ಅಲ್ಲಿತ್ತು. ಅದು ಅಚೂಚು ಉಗ್ರವಾಕ್ಯೈಹಿ ಬೈದರು. ಆಗ ಲಕ್ಷ್ಮಣಿಗೆ ಭಾರಿ ದುಃಖ ಆಯಿತು. ನಾನಾಗಿದ್ರೆ ಹೋಗ್ತೀನಿ ನಾನು ಅಂತೇಳಿ. ಲಕ್ಷ್ಮಣ ರೇಖೆಲ್ಲ ಬರೋದಿಲ್ಲ, ವಾಲ್ಮೀಕಿ ರಾಮಾಯಣದವರು ಎಲ್ಲೂ ಬರೋದಿಲ್ಲ. ಇದು ಕಾಕ್ರೋಚದ ಬಂದಿರ್ಬೇಕು ಅಷ್ಟೇ ಹೊರತು. ಅದು ವಯಸ್ಸಲ್ಲಿ ಏನಲ್ಲ, ರಾಮಾಯಣದಲ್ಲಿ ಬರೋದಿಲ್ಲ. ಯಾಕೆಂದರೆ ಬಂದ ದುಷ್ಟನಿಗೆ ಇದೆಲ್ಲ ಯಾವ ಲೆಕ್ಕ ಅಂತ ಯೋಚನೆ ಮಾಡಿ. ಲಕ್ಷ್ಮೀದೇವಿನ
ಅದು ಗೊತ್ತಾದ ಮೇಲೆ ಈ ರೇಖೆಗೆ ಅರ್ಥ ಇಲ್ಲ. ಅವರೇ ಲೇಖೆ, ಮನಸ್ಸು ಮಾಡಿ ಯಾರು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಹೊರಡ್ತಾನೆ ಒಮ್ಮೆ ಹುಷಾರು ಅಂತೇಳಿ ಎಲ್ಲ ಹೊರಡ್ತಾನೆ. ಅದೇ ಹೋಗ್ಬೇಕಾದ್ರೆ ಅದಕ್ಕೆ ಆಚೆ ಕಳಿಸ್ಬೇಕು, ಅವ್ರು ಹೋಗ್ಲಿಬೇಕು. ರಾವಣನ ಪಾಪ ಗೊತ್ತಾಗೋಯ್ತು ಜನಗಳಿಗೆ. ಲಕ್ಷ್ಮಣದ ಅರ್ಥ ಆಗ್ತಾ ಇಲ್ಲ. ಕೆಲಸ ಏನು ಮಾಡ್ತಾರೆ ಗೊತ್ತಾ, ಕೆಲವರು ತುಂಬ ವಿಷಯ ಹೇಳಬೇಕಾಗಿರುತ್ತೆ, ಅವ್ರಿಗೆ ಪಕ್ಕ ಇನ್ನೂ ಯಾರೋ ಇದ್ದಾರೆ ಕೇಳಿಸ್ಕೊಂಡ್ಬಿಡ್ತಾರೆ. ಅವಾಗ ಏನು ಮಾಡಬೇಕಾಗ ಒಗಟಾಗಿ ಹೇಳ್ತಾರೆ. ಬುದ್ಧಿವಂತ ಅರ್ಥ ಮಾಡಿಕೊಂಡು ಏನಂದ್ರೆ ಮತ್ತೆ ಕೇಳ್ತಿರ್ತಾರೆ. ಅವ ಸಿಟ್ಟು ಬಂದ್ಬಿಡುತ್ತೆ, ಅವಳು ಸಿಟ್ಟು ಬರುತ್ತೆ, ಹೇಳಿಬಿಟ್ರೆ ಗುಟ್ಟು ಹೋಗಿಬಿಡುತ್ತೆ. ಆ ಲಕ್ಷ್ಮಣ ಅರ್ಥ ಮಾಡ್ಕೊಂಡು ಇದು ಸಮಸ್ಯೆ. ಭಾರಿ ಬುದ್ಧಿವಂತ. ಆ ಸಮಯದಲ್ಲಿ ಇದಾಯ್ತು, ರುಜಿಯೋಗಿ ಅಲ್ಲ ಅನ್ನೋದು ಸಾಕು, ಭಾರಿ ದೊಡ್ಡ ಭಕ್ತ, ಸಂಶಯ ಏನೇ ಇಲ್ಲ. ಪರ್ಟಿಕ್ಯುಲರ್ ಇದರಲ್ಲಿ ಆತ ರುಜು ಬಂತು. ಏನ್ ಮಾಡ್ದ? ಗೊತ್ತಿಲ್ಲ ಹೇಳಿದ್ನಲ್ಲ, ಅದೇ ಹೇಳ್ತೀವಿ. ಬ್ರಹ್ಮವರ್ತ ಪುರಾಣದಲ್ಲಿ ಬರುತ್ತೆ, ಲಕ್ಷ್ಮಣೋ ನೈವ ಬುಬುಧೆ ಅನ್ನೇ ತದನ್ನೇ ಶಾಂತು ಕಾಕಥ. ರಾಮಸೀತೆಯರ ವಿಹಾರ ಲಕ್ಷ್ಮಣಿಗೆ ಉಳಿದವ್ರಿಗೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಅದೆಲ್ಲ ಬ್ರಹ್ಮವರ್ತ ಪುರಾಣದ್ದು ಅದು ಮಾತು. ಅವಾಗೇನಾಯ್ತು, ನಡೀತು, ಲಕ್ಷ್ಮಣ ಹೊರಟ. ಇಲ್ಲಿ ಒಂದು ಮಾತು ಬರುತ್ತೆ, ಲಕ್ಷ್ಮಣನ ಎಷ್ಟು ಕೆಟ್ಟದಾಗಿ ಬೈದರು ಅಂತ ಹೇಳಿಲ್ಲ, ಉಗ್ರವಾಕ್ಯ ಅಂತ ಹೇಳಿದ್ರಲ್ಲ, ಅದಕ್ಕೆ ಇವ್ರು ಏನು ವಿಶಿಷ್ಟಾದ್ವತೆ ಏನು ಬರೀತಾರೆ ಗೊತ್ತಾ? ಸೀತಾದೇವಿ ಲಕ್ಷ್ಮಣನಂಥ ಭಾಗವತ ಶಿರೋಮಣಿಗೆ ಮನಸ್ಸು ನೋಯಿಸಿಬಿಟ್ರು. ಅದಕ್ಕೆ ರಾವಣತ್ರ ಒಂದು ದುಃಖ ಯೋಗ ಬಂತು. ರಾವಣತ್ರ ಅವರೆಲ್ಲ ವೇದವತ್ಯದೆಲ್ಲ ಒಪ್ಪೋದಿಲ್ಲ, ಸೀತಾಪರಣ ಆಯಿತು ಅಂತಲೇ ಹೇಳೋದು. ಹಾಗಿದ್ರೆ ನಿತ್ಯ ಮುಕ್ತಳಿಗೆ ಸಂಬಂಧ ಬರೋದು, ನಿತ್ಯ ಮುಕ್ತಳು ಹೇಗಾಗ್ತಾರೆ? ಹಾಗಿದ್ರೆ ರಿಟೈರ್ ಆದಮೇಲೂ ಇವನಿಗೆ ಇದು ಮಾಡೋದಾದರೆ ರಿಟೈರ್ಮೆಂಟ್ ಮೀನಿಂಗೇ ಇಲ್ಲ. ಹಾಗಿದ್ರೆ ಅರ್ಥ ಆಯ್ತಾ? ಈಗ ನಿತ್ಯ ಮುಕ್ತಳು ಅಂತ ಹೇಳಿದ ಮೇಲೆ ಲಕ್ಷ್ಮೀದೇವಿಗೆ ಸೀತಾದೇವಿ ಪಾಪ ಬಂತು ಅಂತ ಹೇಳೋದಾದರೆ ಲಕ್ಷ್ಮೀದೇವಿಗೂ ಪಾಪ ಇದೆ, ರಾಮನಿಗೂ ಪಾಪ ಬಂತು. ಹಾಗಿದ್ರೆ ದೇವರಿಗೆ ಇದೇ ಕರ್ಮನೇ ದೊಡ್ಡದಾಯ್ತಲ್ಲ, ಮೀಮಾಂಸಕರವಾದ ಬಂತಾನೆ. ಯಾವುದಕ್ಕೆ ಹೇಳಿದ ದೋಷ ಇದೆ ಅಂತ ಹೇಳ್ತಾರೆ. ಈಗ ಅದಕ್ಕೇನೆ ಅನುಭವಿಸ್ಬೇಕಾಯ್ತು, ಅಲ್ಲಿ ಹೋಗಿ ಒಂದು ವರ್ಷ ಕಷ್ಟಪಡಬೇಕಾಯ್ತು, ಈ ಪಾಪ ಕಾಡಿತ್ತು ಅಂತ ಹೇಳ್ಬಿಟ್ಟು. ತಿಳಿತಾ? ಅದು ನಾಟಕ ಅಂತ ಗೊತ್ತಾಗಲೇ ಇಲ್ಲ. ತಪ್ಪಿರೋದಿಲ್ಲ ಸೀತಾದೇವಿದಲ್ಲಿ. ಯಾರು ತಪ್ಪಿರೋದಿಲ್ಲಿ? ಲಕ್ಷ್ಮಣದೇ ತಪ್ಪಿರೋದು. ಅದು ಯಾರು ಜಡ್ಜ್ ಮಾಡಬೇಕು? ರಾಮ ಮಾಡ್ತಾರೆ. ಲಕ್ಷ್ಮಣ ತಪ್ಪು ಮಾಡಿದ್ದೀನಿ ರಾಮದೇವ್ರು ಹೇಳ್ತಾರೆ ತಕ್ಷಣ. ಲಕ್ಷ್ಮಣ ಸೀತಾ ತಪ್ಪು ಮಾಡಿದ್ನಿ, ಸಿಟ್ಟನ್ನು ಬೈದರು ಅಂತ ಹೇಳಿದ್ರು. ಲಕ್ಷ್ಮಣ ನೀನು ತಪ್ಪು ಮಾಡಿದೆ ಅಂತ ಹೇಳಿ. ನಾನು ಹೇಳಿದ್ದೇನು? ಸೀತಾ ಲಕ್ಷ್ಮಣ ಬೈದ್ರೆ ಆಮೇಲೆ ರಿಪೋರ್ಟ್ ಮಾಡಿ ನನ್ನ ಮುಂದೆ ಈಗ ಬಿಟ್ಟು ಹೋಗ್ತಾರಾ? ಅರ್ಥ ಆಯ್ತಾ? ನನ್ನ ಕೆಲಸ ಆಮೇಲೆ ಅವ್ರು ರಿಸೈನ್ ಮಾಡ್ತೀನಿ, ರಾಮನ ವಾಪಸ್ ಹೋಗ್ತೀರಿ ಅಯೋಧ್ಯೆಗೆ ಅಂತ ಹೇಳ್ಬೋದಾಗಿತ್ತು. ಅದು ಬಿಟ್ಟು ಬರೋ ಹಾಕಿ ಆಯ್ತು, ಬಿಟ್ಟು ಹೋಗ್ಬಿಟ್ರೆ ಗತಿ ಏನಾಗಬೇಕಾಗ? ಬಿಡಬಾರ್ದಾಗ ಕೆಲಸ ಹಿಡಿದ್ಮೇಲೆ ಏನು ಮಾಡ್ಬೇಕಾದ್ರೆ ನಡೆಸ್ಬೇಕಲ್ಲ. ನಾವು ಬಿಡಿದ್ದು ನನ್ನ ಜವಾಬ್ದಾರಿ, ನಾನು ಹೇಳಿದ ಕೆಲಸ ನಡೆಸ್ಬೇಕು. ನೀನು ಯಾಕಂದ್ರೆ ಪರ್ಸನಲ್ ಆಗಿ ತೊಗೊಂಡಿದ್ದೀನಿ ನೀನೀಗ. ಇವತ್ತು ಕಳ್ಳ ಸಿಗ್ತಾನೋ ಬಿಡ್ತಾನೋ ಪೊಲೀಸ್ ಹಿಂದೆ ಓಡಬೇಕು. ಅದು ಸಿಗ್ಲಿಕ್ಕಿಲ್ಲ ಅಂತ ಓಡಲೇ ಇಲ್ಲ ಅಂತ ಹೇಳಿಬಿಟ್ರೆ ಡಿಸ್ಮಿಸ್ ಆಗ್ತಾರೆ. ಓಡಿ ಸಿಗಲಿಲ್ಲ ಅದು ಬೇರೆ ಮಾತು. ಆ ಉಪವಾಸ ಮಾಡಿದಾಗ ಇವನ್ನೇ ಹೊಡೆದ ಪಾಪ ಏನಾರು ಮಾಡಲಿ, ಬಟ್ ಓಡಲೇ ಇಲ್ಲವ ದೊಡ್ಡ ಅಪರಾಧ ಅದು. ಗೊತ್ತಾಯ್ತಾ? ಈಗ ಲಕ್ಷ್ಮಣ ತಪ್ಪಿರೋದು ಅಲ್ಲಿ. ಆದರೆ ಆತ ಭಾರಿ ದೊಡ್ಡವನಾದರೂ ಕೂಡ ಹನುಮಂತನ ಲೆವೆಲ್ಲಿ ಬರಲಿಲ್ಲ, ಅದು ಇಂಪಾರ್ಟೆಂಟ್. ಆತ ಕಡಿಮೆಗೆ ಆ ಥರ ಬೈಲಕ್ಕೆ ಹೋಗಬಾರ್ದು. ಲಕ್ಷ್ಮಣ ಹನುಮಂತನ ಲೆವೆಲ್ಲಿ ಬರಲಿಲ್ಲ ಅನ್ನೋದು ಇಲ್ಲಿ ಪಾಯಿಂಟ್. ಈಗ ಗೊತ್ತಿಲ್ವಲ್ಲ, ಈಗ ಅದು ಎಷ್ಟು ಹೇಳಿದವನು ಏನು ಮಾಡಬೇಕಾಗಿತ್ತು? ಈಗ ರಾಮನಲ್ಲ ಸೀತೆನೂ ಹಾಗೆ ಅಂತ ಗೊತ್ತಾಗಬೇಕಲ್ಲ. ಸೀತೆ ಕೂಡ ಹಾಗೆ ಅಂದ ಮೇಲೆ ಏನಮ್ಮ ಏನು ಪ್ಲಾನ್ ಮಾಡಿ ಗೊತ್ತಿಲ್ಲ, ನಾನಂತೂ ಹೋಗ್ತೀನಿ ಹೇಳಿ ಹೊರಟ್ಬಿಡ್ಬೇಕಾಗಿತ್ತು. ಹೇಳ್ತಿರೋದ್ರೆ ಸೈನು. ರಾಮ ಹೇಳಿದ್ದಾರೆ, ರಾಮ ಏನು ಹೇಳಿದ್ದಾನೆ ಬರೋ ಹೇಳಿದ್ದಾನೆ, ಸೀತೆ ಹೇಳ್ತಾ ಇದ್ದಾರೆ, ಇಬ್ಬರು ಒಂದೇ. ಹೋಗ್ಬಿಟ್ರೆ ಮುಗಿದು ಹೋಗ್ತಿತ್ತು ಅಷ್ಟೇ. ರಾಮ ಸೀತೆ ಬದಿಯಲ್ಲಿ ತುಂಬ ಬೇಕಾದವ್ರು ಹೇಳಿಬಿಟ್ರೆ ಯಜಮಾನ ಇಲ್ಲದೆ ಹೋದ್ರು ಕೂಡ ಮಾತು ವ್ಯಾಲಿಡಿಟಿ ಇರುತ್ತೆ. ಯಾತಕ್ಕೆ? ನೀವು ನೆಕ್ಸ್ಟ್ ಇನ್ಚಾರ್ಜ್ ನೀವೇ ತಾನೆ. ಆ ರೀತಿ ಯೋಚನೆ ಮಾಡಲಿಲ್ಲ. ಇದಕ್ಕೆ ತಾರತಮ್ಯ ತೋರಿಸ್ಲಿಕ್ಕೆ ಇದು ಭಾಳ ಮುಖ್ಯವಾದ ಭಾಗ ಇದು. ಸೋಪ್ಯಾಪ ರಾಮಪಥಮೇವ ಸ ಚಾಪಬಾಣ ಬಿಲುಬಾಡದವ್ರು ಹೊರಟೇ ಬಿಟ್ಟ. ಇದೆಲ್ಲ ಆಚಾರ ನೋಟ್ ಕೊಡ್ತಾರೆ, ಜನ ತಪ್ಪು ತಿಳ್ಕೊಬಾರ್ದು ಅಂಥೇಳಿ. ಯಾಂ ಯಾಂ ಪರೇಶ ಉರುಧೈವ ಕರೋತಿ ಲೀಲಾಂ ತಾಂ ತಾಂ ಕರೋತ್ಯನು ತಥೈವ ರಮಾಪಿ ದೇವಿ ನೈತಾವತಸ್ಯ ಪರಮಸ್ಯ ತಥಾ ರಮಾಯಾಹ ದೋಷಃ ಅಣುರಪಿ ಅನುವಿಚಿಂತ್ಯ ಉರುಪ್ರಭೂಯತೆ. ಎಷ್ಟು ಸ್ಪರ್ಶ ಮಾಡಿದ್ರು ಸಾಲದ ಆಚಾರ್ಯರಿಗೆ. ಯಾಕೆ ಭಕ್ತರು ಎಂದು ತಪ್ಪು ತಿಳ್ಕೊಂಡ್ಬಿಡಬಾರ್ದು ಅಂಥೇಳಿ ಎಷ್ಟು ಕಾರಣ ಕೊಟ್ಟು ಹೇಳ್ತಾರೆ. ಯಾಂ ಯಾಂ ಪರೇಶ ಗುರುಧೈವ ಕರೋತಿ ಲೀಲಾಂ ತಾಂ ತಾಂ ಕರೋತಿ ಅನುಕರೋತಿ ತಥೈವ ದೇವಿ. ದೇವ ದೇವಿ ರಾಮ ಈ ಪರೇಶ ಏನೇನು ಮಾಡ್ತಾನೋ ಅದನ್ನ ಅನುಕರೋತಿ ಅನುಸರಿಸಿ ನಡೀತಾರೆ. ರಾಮನ ನಾಟಕ ಏನಂತೂ ಗೊತ್ತಾದ್ರಿಂದ ಅದು ತಕ್ಕಂತೆ ನಡೀತಾ ಇದ್ದಾರೆ ಹೊರತು ಬೇರೆ ರೀತಿ ಮಾಡೋದಿಲ್ಲ. ನೈತಾವತಾಸ್ಯ ಹೌದು, ಜನ ಇವರಿಬ್ಬರು ಎಂದೆಂದೂ ಏನಿಲ್ಲ, ಭಿನ್ನಾಭಿಪ್ರಾಯ ಹೆಸರೇ ಇಲ್ಲ. ಅದಕ್ಕೆ ಅಂತ ನಿತ್ಯ ಮುಕ್ತರು ಅಂದಮೇಲೆ ಭಿನ್ನಾಭಿಪ್ರಾಯ ಬಂದರೆ ನಿತ್ಯ ಮುಕ್ತರು ಹೇಗಾಗ್ತಾರೆ? ನಮ್ಮಂತೆ ಆಗಿಬಿಡ್ತಾರೆ. ಜೊತೆಗೆ ಇರ್ಬೇಕು.
ಅವರಿಬ್ಬರಿಗೆ ಗೊತ್ತಾಗ ಸಮಯದಲ್ಲಿ. ಆದರೆ ಇವತ್ತು ರಾಮ ಪಾಠ ರಾವಣ ಪಾಠ ನಾಟಕದಲ್ಲಿರೋ ಪ್ರತಿಯೊಂದು ಪಾರ್ಟಿಗೂ ಕೂಡ ಏನು ಗೊತ್ತಿರುತ್ತೆ, ತಮ್ಮ ರೋಲ್ ಏನಂತ ಗೊತ್ತಿರುತ್ತೆ. ಅಲ್ಲಿ ರಾವಣ ಪಾಠ ಮಾಡಿದವನು ಎಷ್ಟೇ ಸೀನಿಯರ್ ಹೀರೋ ಆಗಿದ್ದು ಮಾಡಿದ್ರು ಕೂಡ ನಾನು ರಾವಣನ ಪಾಠ ಅಂದರೆ ಕೊಡಿ ಸಾಯ್ಬೇಕು ಅಂತ ಗೊತ್ತಿರುತ್ತೆ ಅವ್ರಿಗೆ. ಏನೋ ಸಾಯೋದಿಲ್ಲ ಹೋಗೋದು ಹೇಳ್ಬೇಕಾ, ನಾನು ಹೀರೋಡು ಸಾಯೋದಿಲ್ಲ ಅಂದರೆ ನಾಡು ಕೆಟ್ಟ ಹಾಡಾಗೋಗ್ಬಿಡುತ್ತೆ. ಸಪಾಪಹ ಕೃತ್ವೈವ ಲಕ್ಷ್ಮಣ ಮಚೂಚುದು ಯಾಮ್ಯಾಂ ಪರೇಶ ವೃಧೈವ. ಇದು ಲಕ್ಷ್ಮೀನಾರಾಯಣರ ಬಗ್ಗೆ ಸರಿಯಾಗಿ ತಿಳ್ಕೊಬೇಕಿದ್ರ. ಯಾಮ್ಯಾಂ ಪರೇಶ ವೃಧೈವ ಕರೋತಿ ಲೀಲಾಂ ತಾಂ ತಾಂ ಕರೋತ್ಯನು ತಥೈವ ರಮಾಪಿ ದೇವಿ ನೈತಾವತಾಸ್ಯ ಪರಮಸ್ಯ. ಈ ರೀತಿ ಮಾಡ್ತಾರೆ ಅಂಥೇಳಿ ಪರಮಸ್ಯ ಸರ್ವೋತ್ತಮರಾದ ರಾಮನ ಬಗ್ಗೆ, ರಮಾಯಾಹ ರಮಾದೇವಿಯ ಬಗ್ಗೆ ದೋಷ ಅನುರಪಿ ಅನುವಿಚಿಂತ್ಯ, ಒಂದು ಚೂರು ದೋಷ ಕೂಡ ಚಿಂತನೆ ಮಾಡಬಾರ್ದು. ರಾಮದೇವರು ಸಕಲ ದೋಷ ವರ್ಜಿತರು, ಸೀತಾದೇವಿ ಸಕಲ ದೋಷ ವರ್ಜಿತರು. ದೋಷ ವರ್ಜಿತತ್ವ ಇಬ್ಬರಿಗೂ ಕಾಮನ್ ಫ್ಯಾಕ್ಟರ್. ಅವ್ರು ಒಂದೇ ದೋಷ ಮಹಾಲಕ್ಷ್ಮಿಗಿರೋದು ಏನು ಹೇಳಿ, ಅಸ್ವಾತಂತ್ರ್ಯ ಒಂದೇ. ಅಸ್ವಾತಂತ್ರ್ಯ ಒಂದೇ ದೋಷ ಹೊರತು ಇನ್ಯಾವ ದೋಷನೂ ಅವರಲ್ಲಿ. ಅದೆಲ್ಲ ಅದು ಸ್ತೋತ್ರ ಇದೆ. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮ ಆವೃತ್ತಿ ಬಂಧ ಮೋಕ್ಷ, ಇದೆಲ್ಲ ದೇವ್ರು ಮಾಡೋ ಕೆಲಸಗಳು. ರಮಾದೇವಿ ಹೇಗೆ ಮಾಡ್ತಾರೆ ಇವರು ಕೂಡ, ಯಶ್ಯ ಮಂದಕಟಾಕ್ಷ ಅಪಾಂಗ ಲವ ಮಾತ್ರತಃ ಅಷ್ಟು ಮಾಡ್ತಾರೆ. ಆದರೆ ಶ್ರೀ ಯತ್ಕಟಾಕ್ಷ ಬಲವತಿ ಅಜಿತಂ ನಮ, ಇದೆಲ್ಲ ಗುಣಗುಡದವ್ರಿಗಿಲ್ಲ. ಆದರೆ ಅದು ಇದೆ ಅಸ್ವಾತಂತ್ರ್ಯ ಒಂದೇ ಅಲ್ಲಿರೋ. ಆದ್ದರಿಂದ ಅದನ್ನು ಬಿಟ್ಟು ಇನ್ನೇನು ದೋಷ ಹೇಳಿದ್ರು ತಪ್ಪದು. ಇನ್ನು ದೋಷ ಯಾವುದೂ ಹೇಳಬಾರ್ದು, ಒಂದೇ ದೋಷ ಹೇಳಬೇಕು. ಗೊತ್ತಾಯ್ತಾ? ದೇವರಲ್ಲಿ ದೋಷಾಭಾವಕ್ಕೆ ಯಾವ್ದು ಸೇರಿಸ್ಬೇಕು? ಸ್ವಾತಂತ್ರ್ಯ ಹೇಳಿದ ತಕ್ಷಣ ಎಲ್ಲ ದೋಷ ಹೊರಟೋಯ್ತು. ಸ್ವಾತಂತ್ರ್ಯ ಅಸ್ವಾತಂತ್ರ್ಯ ಇದು ಸತ್ವ ಸಂಖ್ಯಾನ ಗಟ್ಟಿಯಾಗುತ್ತೆ ಮನಸ್ಸಿಗೆ. ಮತ್ತು ಸುಮ್ಮನೆ ವರ್ಡ್ಸ್ ಇರಬಾರ್ದಲ್ಲಿ, ವರ್ಡ್ಸ್ ಜಾಗದ ಕಾನ್ಸೆಪ್ಟ್ ಇರಬೇಕು. ಕಾನ್ಸೆಪ್ಟ್ ಅರ್ಥ ಆದರೆ ಎಂದೂ ತಪ್ಪಡೋದಿಲ್ಲ. ವರ್ಡ್ಸ್ ಅರ್ಥ ಇನ್ನೊಂದು ವರ್ಡ್ ಬಂದರೆ ಹೋಗ್ಬಿಡುತ್ತೆ. ಕಾನ್ಸೆಪ್ಟ್ ಎಂದು ತಲೆ ಗಟ್ಟಿ ಕೂತ್ಬಿಡುತ್ತೆ. ಯಾಮ್ಯಾಂ ಪರೇಶ ವೃಧೈವ ಕರೋತಿ ಲೀಲಾಂ, ಇದು ಲೀಲಾ. ತಾಂ ತಾಂ ಕರೋತ್ಯನು ತಥೈವ ರಮಾ ಅಪಿ ದೇವಿ ನೈತಾವತಾಸ್ಯ ಪರಮಸ್ಯ ತಥಾ ರಮಾಯಾಹ. ಈ ಕಥೆ ಆಚಾರ್ಯ ಭಾಗ ಹಿಡ್ದೆ ಹೋಗಿದ್ರೆ ರಾಮಾಯಣದ ಭಕ್ತಿ ಬರ್ತಾನೆ ಇರಲಿಲ್ಲ. ರಾಮನೂ ತಿಳುವಳಿಕೆ ಇಲ್ಲ, ಸೀತಾದೇವಿ ತಿಳುವಳಿಕೆ ಇಲ್ಲ, ಲಕ್ಷ್ಮಣ ಸ್ವಲ್ಪ ಬಯಸ್ಕೊಂಡು ತಡ್ಕೊಳಕ್ಕಾಗೋದಿಲ್ಲ. ಎಲ್ಲ ವೀಕ್ ಪಾರ್ಟಿಗಳೇ, ಯಾವುದೂ ಇಲ್ಲೇ ಇಲ್ಲ. ಕೊನೆ ಸಿಟ್ಟು ಬರುತ್ತೆ. ರಾಮ ಸೀತೆಯನ್ನು ಕಳ್ಕೊಂಡ ಅಂತ ಹೇಳಿದರೆ ಯಾವನೂ ಕೂಡ ಸಾಮಾನ್ಯ ಮನುಷ್ಯ ಕೂಡ ಏನು ಮಾಡ್ತಾನೆ, ಬ್ರೀಫ್ ಕೇಸಿಗೆ ಕಳ್ಕೊಂಡ್ಬರ್ತಾರೆ. ಹೆಂಡ್ತಿನ ಕಳ್ಕೊಂಡ್ಬಂದು ಅವ್ರು ಸಿಗೋದು ಭಾರಿ ಕಷ್ಟ, ಹಿಡಿತಿಲ್ಲ. ಅದು ಏನಾದರೂ ಗಮನ ಎಲ್ಲಿ ಕೊಡ್ತಾರೆ? ಸಾಮಾನ್ಯ ಮುಖ್ಯ ವಸ್ತು ಗಮನ ಕೊಡ್ತಾರೆ, ಹೊತ್ತಾನೆ. ಅಂತ ಹೊತ್ತು ರಾಮ ಕಳ್ಕೊಂಡ್ಬಿಟ್ಟ ಅಂತ ಹೇಳಿದರೆ ರಾಮನ ಬಗ್ಗೆ ಭಕ್ತಿ ಬರೋದಿಲ್ಲ. ಏನು ಬರುತ್ತೆ? ಅನುಕಂಪ ಬರುತ್ತೆ. ಅಯ್ಯೋ ಐ ಪಿಟಿ ಹಿಮ್ ಅಂತಾರೆ ಹೊರತೆ ವರ್ಷಿಪ್ ಅಂತ ಹೇಳೋದಿಲ್ಲ, ಐ ಪಿಟಿ ಹಿಮ್ ಅಂತ ಹೇಳ್ತಾರೆ. ರಾಮದೇವರು ಆ ರೀತಿ ಮಾಡ್ತಾರ, ಸೀತಾದೇವಿ ಹಾಗಿರ್ತಾರೆ. ಅವ್ರ ಕಥೆ ಇದಾಗುತ್ತೆ. ಹಾಗಿದ್ರೆ ಅವರಿಗೆ ಆಪತ್ತಿದ್ದಾಗ ಆ ಕಥೆಯನ್ನು ನಾವು ಓದಿದ್ರೆ ನಮ್ಮ ಆಪತ್ತು ಪರಿಹಾರ ಹೇಗಾಗುತ್ತೆ? ಅರ್ಥ ಆಯ್ತಾ? ಡಾಕ್ಟ್ರ್ ಹೇಳೋದಿಲ್ಲ ಎರಡೆರಡು ಕಾಣುತ್ತೆ ಡಾಕ್ಟ್ರ್ ಅಂತ ಕಡೆ ನಾಲ್ಕು ಕಾಣುತ್ತೆ ಡಾಕ್ಟ್ರಿಗೆ. ಅಂಥ ಡಾಕ್ಟ್ರ್ ಆದಾಗ ಆಗ್ತೀವಿ. ಅಂತ ಆ ರೀತಿ ಆಗಬಾರ್ದು. ಇದು ಜನ ಇವತ್ತು ಆಶ್ಚರ್ಯ ಅಂದರೆ ಆಚಾರನ ಬಿಟ್ಟು ಇನ್ಯಾರೂ ಕೂಡ ಯೋಚನೆ ಮಾಡಬೇಕೆ. ಮೂಢಭಕ್ತಿ ಅಷ್ಟೇ ಅದು. ಇಷ್ಟಾದರೂ ಗ್ರೇಟ್, ಇಷ್ಟಾದ್ರೂ ಗ್ರೇಟ್ ಹೇಗಾಗ್ತಾರೆ? ಈಗ ಬೇಸಿಕ್ ಮೇಜರ್ ಮಿಸ್ಟೇಕ್ ಇದು. ಮೇಜರ್ ಮಿಸ್ಟೇಕ್ ಮಾಡಿದ್ರೆ ಗ್ರೇಟ್ ಹೇಗಾಗ್ತಾರೆ? ಇದು ಮಿಸ್ಟೇಕ್ ಅಲ್ಲ, ಅದಕ್ಕೆ ದೋಷ ಅನುರಪಿ ಅನುವಿಚಿಂತ್ಯ. ಒಂದು ದೋಷಗಳು ತಿಳ್ಕೊಳ್ಳೋಕೆ ಹೋಗಬೇಡಿ. ಇದು ಪೂರ್ತಿಯಾಗಿರೋದು ಏನಿದು? ಲೀಲಾ. ಅವ್ರ ಲೀಲಾ ವಿನೋದ. ಆ ವಿನೋದದಿಂದ ಸಜ್ಜನರಿಗೆ ಹರ್ಷ, ಆಮೇಲೆ ದುರ್ಜನರಿಗೆ ಮೋಹ, ಅದರಿಂದ ತಮಸ್ಸು, ಅವರಿಗೆ ಮೋಕ್ಷ. ಪ್ರಮದದ ಸುಧಿಯ ಮೋಹಕ ದ್ವೇಷಭಾಜ. ಯೋಗ್ಯರಿಗೆ ಪ್ರಮದದ ಆನಂದ ಹೆಚ್ಚಬೇಕು. ಎಂಥ ಆ್ಯಕ್ಟರ್ ರೀ, ವಂಡರ್ಫುಲ್ ಆ್ಯಕ್ಷನ್ಸ್. ಆ ಥರ ಏನು ಚಪ್ಪಾಳೆ ಹಾಕ್ತಾ ಇರ್ತಾರೆ, ಸತ್ತು ಬಿದ್ದ ಚಪ್ಪಾಳೆ ಹಾಕ್ತಿರ್ತಾರೆ, ಸತ್ತೋಗ್ಬಿಟ್ರು ಅವರು. ಗೊತ್ತಾಯ್ತಾ? ಯಾಕೆ? ಒಳ್ಳೆ ಆ್ಯಕ್ಷನ್ ಮಾಡ್ದಾರೆ, ಗೊತ್ತಿದೆ ಅವರಿಗೆ. ಆ ಬೇಗ ಗೊತ್ತದು. ಚಿಕ್ಕ ಮಕ್ಕಳೇ ಹೋಗಿರ್ತಾರೆ, ಅಯ್ಯೋ ಸತ್ತೋಗ್ಬಿಟ್ಟ ಅಂತ ಕೂತ್ಬಿಡ್ತಾರೆ ಅವರು. ಸತ್ತಿಲ್ಲ ಅಂತ ಹೇಳೋದಕ್ಕೆ ಇಲ್ಲ ಸತ್ತೋಗ್ಬಿಟ್ಟ ಅಂತೇಳಿ. ನಿಮ್ಗೆ ಗೊತ್ತಿಲ್ಲ ನಾಟಕ, ಗೊತ್ತಿಲ್ಲ ನಾಟಕ ಅಂತ ಹೇಳ್ತಾರೆ. ಕೆಲವೊಂದೊಂದು ಭಾವನೆ ಇದೆ. ಏನು ಗೊತ್ತಾ? ಹೀಗೆಲ್ಲ ರಾಮಾಯಣ ಹೇಳಿಬಿಟ್ರೆ ಇಂಟ್ರೆಸ್ಟೇ ಬರೋದಿಲ್ಲ. ಏನೋ ಸೀತೆಗೂ ಗೊತ್ತಿತ್ತು, ರಾಮನಿಗೂ ಗೊತ್ತಿತ್ತು, ಇಂಟ್ರೆಸ್ಟೇ ಬರೋದಿಲ್ಲ. ನಮ್ಗೆ ಏನೋ ಅಂತ ಅಂದ್ಕೊಂಡ್ಬಿಡ್ತೀವಿ. ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅದನ್ನು. ಈ ವಾದ ಇದೆ, ನಮ್ಮವರೇ ಹೇಳ್ತಾರೆ ಇಂಥ ಮಾತನ್ನು. ಇದೆಲ್ಲ ಉಪನ್ಯಾಸ ಅಂತ ಹೇಳಬೇಡಿ ನೀವು ಅಂತ. ಅಲ್ಲ ಅದಲ್ಲ, ಇದನ್ನು ತಗೊಳ್ಳಿ ಫಸ್ಟ್. ಈಗ ಅಲ್ಲ, ಇದನ್ನೇ ತಗೊಳ್ಳಿ. ಈಗ ಇದನ್ನು ತಿಳ್ಕೊಬಿಟ್ರೆ ನಮಗೆ ಏನು ಇಲ್ಲೇನಾಗತ್ತೆ? ಹಾಗೆ ಹೇಳಿಬಿಟ್ರೆ ಸೀತೆ ಪಾಪ ಇಷ್ಟಪಟ್ಲು, ರಾಮ ತರಲಿಕ್ಕೆ ಅಂತ ಹೋದ, ಈ ಥರ ಆಗಬಾರ್ದು ಅಂತ ಹೇಳಿದ್ರೆ ಕೇಳೋರು ಪಾಪ ಕಣ್ಣೀರು ಸುರಿಸ್ತಾ ಇನ್ನೂ ಅವನಟ್ಟಿಂದ ಕೆಡ್ತಾ ಇರ್ತಾರೆ. ಇದು ನಾಟಕ ಅಂದ್ಬಿಟ್ರೆ ಏನಾಗುತ್ತೆ? ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ಅಂತ ಕೆಲವರು ವಾದ. ತಪ್ಪದು. ಗೊತ್ತಾಯ್ತಾ? ಯಾಕೆ ಗೊತ್ತಾ? ನಾಟಕ ನೋಡೋರೆಲ್ಲ ತಾವು ಓಡುತ್ತಾರೆ, ಅವ್ರಿಗೆ ಗೊತ್ತಿಲ್ಲ ನಾಟಕ ಅಂಥೇಳಿ. ಅಂದಮೇಲೆ ಆ್ಯಕ್ಚುಲಿ ಆಗಬೇಕು. ಇನ್ಫ್ಯಾಕ್ಟ್ ನಾಟಕ ನೋಡಿದಾಗ ಒಂದು ಮರ್ಡರ್ ನೋಡ್ತಾರೆ ನಾಟಕದೊಳಗೆ. ರಿಸಾಲ್ವ್ ಮಾಡಿದ್ರೆ ಯಾರು ಓಡೋಗ್ಬಿಡ್ತಾರೆ ರಿಸಾಲ್ವ್ ನೋಡ್ಬೇಕಾದ್ರೆ. ನನ್ನ ನೋಡಿದ್ರೆ ಕಷ್ಟ ಅಂಥೇಳಿ. ಇದಾಗ ನಾಟಕ ಅಂತ ಗೊತ್ತಿದ್ದೇ ಅವ್ರು ನೋಡೋದು. ಅದು ಮನೋರಂಜನೆ ಅಂತ ಕರೀತಾರೆ.
ಇದು ಕೊಲೆ ರಂಜನೆ ಅಲ್ಲ, ಕೊಲೆ ರಂಜನೆ ಅಲ್ಲ, ನಾಟಕದ ಕೊಲೆ ರಂಜನೆ. ಡಿಫ್ರೆನ್ಸ್ ಗೊತ್ತಾಯ್ತಾ? ನಾಟಕದ ಕೊಲೆ ನಮಗೆ ಆನಂದ ಕೊಡುತ್ತೆ, ನಿಜವಾದ ಕೊಲೆ ಭಯ ಹುಟ್ಟಿಸುತ್ತೆ. ಅರ್ಥ ಆಯ್ತಾ? ಆದ್ದರಿಂದ ಆ ಅರ್ಥದ ನಮ್ಮಲ್ಲಿ ಏನಾಗಿದೆ ಗೊತ್ತಾ, ಅವ್ರ ಮಾತಿ ಪ್ರತಿಯಾಗಿ ನಾವು ಮಾತಾಡ್ತಾ ಇಲ್ಲ, ಅದೇ ಸಮಸ್ಯೆ. ವಿಚಾರವಾದಿಗಳು ಅಂತ ಏನಿದ್ದಾರೆ ಬಾಯಿ ಬಂದ ಮಾತಾಡ್ತಾರೆ. ನಮ್ಮವರು ಆ ಕಡೆ ತಂಟೆ ಕೂಡ ಹೋಗೋದಿಲ್ಲ, ಯಾವುದೋ ವಾಕ್ಯಾರ್ಥಗಳು ಗಾಟ ಪಡಕ್ಕೆ ಕೂತ್ಕೊಂಡ್ಬಿಟ್ಟಿರ್ತಾರೆ. ಅಲ್ಲಿ ಮನೆ ಬೆಂಕಿ ಹಚ್ಚಿದಾಗ ಇಲ್ಲಿ ಏನೋ ಮಾಡಿದಾಗಲ್ಲ ಹಾಗೆ. ಇವತ್ತು ನಮ್ಮ ಮೇನ್ ಪ್ರಾಬ್ಲಮ್ ಇರೋದು ಇವರಿಂದ. ಡೇ ಟು ಡೇ ಇದೆ ಅಲ್ಲ, ನಾಸ್ತಿಕರು ಬಂದ ಕಾರಣ ಆಗಿದ್ದು ಇವತ್ತು ಯಾವುದೋ ಮತದಿಂದ ಅಲ್ಲ, ನಾಸ್ತಿಕ ಮತದಿಂದ. ಮೇಷ್ಟ್ರು ಅಂತ ಪಾಠ ಮಾಡ್ತಾರೆ, ಟೆಕ್ಸ್ಟ್ ಬುಕ್ ಅಂತ ಟೆಕ್ಸ್ಟ್ ಬುಕ್ ಇದೆ ಒಂದು, ಗೊತ್ತಾಯ್ತಾ? ಪೂರ್ತಿ ನಾಸ್ತಿಕ ಟೆಕ್ಸ್ಟ್ ಬುಕ್ ಅದು ಪಾಠ ಮಾಡ್ತಾರೆ, ಗಂಟೆ ಪಾಠ ಮಾಡ್ತಾರೆ, ಪ್ರಶ್ನೆಗಳು ಉತ್ತರ ಕೊಡಿಸ್ತಾರೆ, ಗಟ್ಟಿಯಾಗಿಬಿಡುತ್ತೆ. ಅದು ಹೇಳೋರು ಯಾರು, ಉತ್ತರ ಕೊಡೋರು ಯಾರು ಇಲ್ಲ. ಟೆಕ್ಸ್ಟ್ ಬುಕ್ ಆಗಿ ನಮ್ಗೆ ಜನಕ್ಕೆ ಗೊತ್ತಿಲ್ಲ ಫಸ್ಟ್, ತಿಳಿತಾ? ಅದು ನಮ್ಮಿರೋದು ಇದು ಲ್ಯಾಬ್ಸ್. ಇದು ಪೊಲೀಸ್ ಆದವನು ಏನಾಗಿರ್ಬೇಕು ಯಾವಾಗಲೂ, ಇದು ಮಠಾಧೀಶರು, ಪಂಡಿತರು ಮತ್ತು ಜ್ಞಾನಿ ಎಲ್ಲರೂ ಯಾವಾಗಲೂ ವಾಚ್ ಮಾಡ್ತಿರ್ಬೇಕು ಏನನ್ನ, ನಮ್ಮ ಮತಕ್ಕೆ ಎಲ್ಲಿಂದ ಧಕ್ಕೆ ಬರ್ತಾ ಇದೆ. ನಮ್ಮ ಮತದ ಪ್ರಶ್ನೆ ಅಲ್ಲ ಇದು, ಸಿದ್ಧಾಂತ. ಇದು ಸಿದ್ಧಾಂತವಾದ ಧಕ್ಕೆ ಬಂದರೆ ಜನ ಹಾಳಾಗಿ ಹೋಗಿಬಿಡ್ತಾರೆ. ಲೂಪ್ ಹೋಲ್ಸ್ ಇಡೋದಿಲ್ಲ ಇವತ್ತಾದಾಗ. ಏನಾದರೂ ತಕ್ಷಣ ಏನಂತಾರೆ, ಗೌರ್ಮೆಂಟ್ ಸರಿಯಾಗಿಲ್ಲ ಅಂತ ಇಮಿಡಿಯೇಟ್ ಹೇಳಿಬಿಡ್ತಾರೆ. ಮಾತನ್ನು ನ್ಯಾತಕ್ಕೆ ಜವಾಬ್ದಾರಿ ಯಾರು ಹೊರಬೇಕಿದ್ರೆ, ಕಳ್ಳರು ಜಾಸ್ತಿ ಆದರೆ ಅವ್ರು ಜವಾಬ್ದಾರಿ ಕೊಡಬೇಕಾಗತ್ತೆ, ಒಳ್ಳೇದಾದಾಗ ಜವಾಬ್ದಾರಿ ಹೊರಬೇಕಾಗುತ್ತೆ. ಇವತ್ತು ನಮಗೆ ಜವಾಬ್ದಾರಿ ಇಲ್ಲ. ಅವನ ಅಯೋಗ್ಯ ತಮಸ್ಸಿಗೆ ಹೋಗ್ತಾನೆ ಅಂದ್ಬಿಟ್ರೆ ಅವನ ನಿಮ್ಮ ಮಕ್ಕಳೇ ಹೋಗ್ತಾರೆ ಮನೆಯೊಳಗೆ ತಲೆಮಸ್ಸಿಗೆ, ಅವರೇ ಯಾಕೆ ಹೋಗ್ತಾರೆ? ಅರ್ಥ ಆಯ್ತಾ? ಈಗ ನಾಸ್ತಿಕರಾಗ್ತಿರೋದು ಯಾರೋ ಅಲ್ಲ ಇವತ್ತು, ಮನೆಯ ಜನಗಳೇ ನಾಸ್ತಿಕರು. ಮನೆಯ ಜನಗಳು ಮಾಡಬಾರದನ್ನು ಮಾಡ್ತಾರೆ. ಅದು ಉತ್ತರ ಕೊಡಿ ಯಾರು ಕೊಡಬೇಕಾಗಿತ್ತು ಇವರು? ಇವ್ನಿಗೆ ಹೇಳಿದ್ರೆ ಹೇಳ್ತಾರೆ ಗೊತ್ತವನು, ಅವ್ರಿಗೆ ಹೇಳ್ರಿ ಅಂತಾರೆ, ಅವ್ರಿಗೆ ಹೇಳ್ರಿ ಫಸ್ಟ್ ಹೋಗ್ತಾರೆ, ಅವ್ರಿಗೆ ಹೇಳೋದಿಲ್ಲ ಅವನ ತವಯೋಗ್ಯ ಅಂತಾರೆ. ನಡೆಯೋದಿಲ್ಲ. ನಮ್ಮಲ್ಲಿ ತುಂಬ ತಪ್ಪಾಗಿಬಿಟ್ಟಿದೆ ಇವತ್ತು. ಕಸ್ಟೋಡಿಯನ್ಸ್ ಅವರೆಲ್ಲ ಯಾರು ಕಸ್ಟೋಡಿಯನ್ಸ್. ಏನೇ ಆದ ತಕ್ಷಣ ಜವಾಬ್ದಾರಿ ಯಾರು ಹೊರಬೇಕು? ಅವ್ರು ಹೊರಬೇಕು. ಇವತ್ತು ಒಬ್ಬ ರಾಯರು ಎಷ್ಟು ವಂಡರ್ಫುಲ್ ಮಾಡ್ತಾರೆ ನೋಡಿ, ರಾಯರು ಹೇಗೆ ಮಾಡ್ತಾರೆ ಗೊತ್ತಾಯ್ತಾ? ಇವತ್ತು ರಕ್ಷಾ ಕವಚ ಇದ್ದಾಗಿದ್ದಾರೆ ಸಮಾಜಕ್ಕೆ ರಾಯರು, ತಿಳಿತಾ ಇಲ್ಲ. ಕರಿ ಅವ್ರನ್ನ ಒಬ್ಬರು ಬೈದಿಲ್ಲ ಇವತ್ತು, ರಾಯರು ಒಬ್ಬೊಬ್ಬರು ಬೈಯೋದಿಲ್ಲ. ಎಂಥ ನಾಸ್ತಿಕರುಗಳ ರಾಯರ ಬಗ್ಗೆ ಬೈಯೋದಿಲ್ಲ. ಅಂದರೆ ಎಷ್ಟು ಒಂದು ವರ್ಚಸ್ ಕ್ರಿಯೇಟ್ ಮಾಡಿದ್ದಾರೆ. ವೃಂದಾದಲ್ಲಿ ಕೂತ್ಕೊಂಡು ಮತ್ತೆ ಇದು ನಿಜವಾದ ಜವಾಬ್ದಾರಿ ಅಂದ್ರೆ ವಾದಿರಾಜರಾಗಿದ್ದಾರೆ. ಜೈತೆ ಅವ್ರ ಗ್ರಂಥ ಅಂದರೆ ಮುಗಿದೋಯ್ತು, ತಲೆ ಮೇಲೆ ಕೈಲಿ ಮುಟ್ಟಬಾರ್ದು, ತಲೆ ಮೇಲೆ ಇಟ್ಕೋಬೇಕು ಅಂತ ಒಂದು ವರ್ಚಸ್. ಆಚಾರ ಬಿಡಿ, ಕಂಪೇರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ನಾವು ಸೋತು ಬಿಡ್ತೇವೆ. ಸಿಂಪಲ್ಲಾಗಿ ಹೇಳಿದರೆ ಸಾಕು. ಇವರೇನು ಮಾಡ್ತಾರೆ, ಪ್ರಹ್ಲಾದರಾದರೆ ರಾಯರು ಹಾಗೆಲ್ಲ ಹೇಳ್ತಾ ಬರ್ತಾರೆ, ತಾನೇ ಗೌರವ ಬಂದ್ಬಿಡುತ್ತೆ. ಹೊತ್ತಾನೆ ನಾವು ಆಚಾರ ಬಗ್ಗೆ ಏನೂ ಕಷ್ಟಪಡಬೇಕಾಗಿಲ್ಲ. ಹಳ್ಳಿ ಜನಗಳ ಸಮೇತ ಹನುಮಂತ ಗೊತ್ತಲ್ಲಪ್ಪ, ಅವರೇ ಮಧ್ವಾಚಾರ್ಯ. ಏನಂತಾರಾಗ ಅವರು? ಮುಗಿದೋಯ್ತು ಕತೆ ಬಿಡಿ, ಮಧ್ವಮತಾರಿ ಮಾತ್ರ ಶುರು ಮಾಡಿಬಿಟ್ಟು ಅದು ಹೇಳೋದೇ ಇಲ್ಲ. ತಮ್ಮ ಬಗ್ಗೆ ಹೇಳ್ಕೊಂಡು ಏನು ವಿಷಯಾಂತರ ಆಗಿಬಿಡುತ್ತೆ ಸಾಮಾನ್ಯವಾಗಿ. ತಪ್ಪದು. ಮೇನ್ ನಮ್ಮಲ್ಲಿ ಇರೋದು ಭಾರಿ ಸುಲಭ, ಭಾರಿ ಸುಲಭ ಅಂದರೆ ಭಾರಿ ಸುಲಭ. ಹನುಮಂತನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಹೇಳಿ, ಪ್ರತಿಯೊಬ್ಬರಿಗೂ ಗೊತ್ತು. ಹನುಮಂತನೇ ಮಧ್ವಾಚಾರ್ಯ. ಪ್ರಥಮದಲ್ಲಿ ಹನುಮಂತ, ದ್ವಿತೀಯದಲ್ಲಿ ಕಲಿಭೀಮ, ತೃತೀಯದಲ್ಲಿ ಗುರುಮಧ್ವ ಮುನಿಯೋ ಎನಿಸಿ. ಆ ಥರ ಕಾವಲು ಪಡೆ ಅಂತಾರಲ್ಲ, ಯಾವಾಗ ಗೂಢಚಾರ ಇರ್ತಾರೆ ನೋಡಿ, ಆ ಥರ ಇರಬೇಕು. ಮಠಾಚಾರ್ಯ ಯಾರು ಗೂಢಚಾರ ಇರಬೇಕು. ಏನೇನಾಗ್ತಾ ಇದೆ ಗೂಢಚಾರ ಇರ್ತಾರೆ. ಇನ್ನೊಬ್ಬ ಮಠದ ಏನಾಗುತ್ತೆ ಹೇಳೋದಕ್ಕಷ್ಟೇ. ಮಠದ ಗೂಢಚಾರರಾಗಬಾರ್ದು. ಏನಾಗಬೇಕು ಅವರು? ಮತದ ಗೂಢಚಾರರಾಗಬೇಕು. ನಮ್ಮ ಸಿದ್ಧಾಂತ ಒಂದು ಪಂಡಿತರಿಗೆ ಕೆಲಸ ಕೊಡೋದು, ಪುಸ್ತಕಗಳು ಓದಬೇಕು. ನೀವು ಏನಾರು ನಿಂದೆ ಬರೋ ತಕ್ಷಣ ಗಮನಕ್ಕೆ ತರಬೇಕು. ಅದಕ್ಕೆ ಇಮಿಡಿಯೇಟ್ಲಿ ಆ್ಯಕ್ಷನ್. ಒಂದು ಕಮಿಟಿ, ಒಂದು ಗೌರ್ಮೆಂಟ್ ಏನು ಮಾಡೋದು ತಕ್ಷಣವೇ ಒಂದು ಕಮಿಷನ್ ಮಾಡಿ ಕೂತ್ಬಿಡೋದು, ಮಾಡಿ ಕೆಲಸ ಕೊಡ್ತಾರೆ ಮಾಡಿ ಅಂತ ಹೇಳ್ತಾರೆ. ಅದು ಜಾಣತನ. ಆ ರೀತಿ ಮಾಡದೆ ಹೋದರೆ ಇನ್ನೊಂದು ಈಗಾಗಲೇ ಎಷ್ಟು ಹಾಳಾಗಿದೆ ನಿಮಗೆ ಗೊತ್ತಿಲ್ಲ. ಹೆಸರಿ ಮಾಧುರ್ಯರು ಎಷ್ಟು ಜನ ಇವತ್ತು? ಲ್ಯಾಕ್ಸ್ ಅಷ್ಟೇ. ನೀನು ಕ್ರೋಡ್ಸಲ್ಲಿ ಮಾಧುರ್ಯ ಇಲ್ಲ, ಲ್ಯಾಕ್ಸಲ್ಲಿ. ಅದರಲ್ಲಿ ಸರಿಯಾಗಿರೋರು ಯಾರು ಗೊತ್ತಾ? ಇನ್ನು ಥೌಸಂಡ್ಸು ಅಲ್ಲ, ಬರೀ ಹಂಡ್ರೆಡ್ಸ್ ಅಷ್ಟು ಸಿಗೋದು ನಿಮಗೆ, ಜಸ್ಟ್ ಹಂಡ್ರೆಡ್ಸ್. ಸ್ವಲ್ಪ ದಿವಸಕ್ಕೆ ವ್ಯಾನಿಷ್ ಆಗಿಬಿಡಿ, ಪೂರ್ತಿಯಾಗಿ ಆಗಿಬಿಟ್ರೆ ಪೂರ್ತಿ ಏನು ಗತಿ ಆಗಬೇಕು. ನಮ್ಮ ಕೊನೆ ಪಕ್ಷ ಏನು ಮಾಡಬೇಕು ಗೊತ್ತಾ? ನಮ್ಗೆ ಏನು ಮಾಡ್ಲಿಕ್ಕಾಗದೆ ಹೋದರೆ ಇನ್ನೊಬ್ಬರಿಗೆ ಪಾಸ್ ಆನ್ ಮಾಡಬೇಕು. ಕೊನೆ ಪಕ್ಷ ಸಿದ್ಧಾಂತನ ಏನು ಮಾಡಬೇಕಾಗ? ನಾವು ಆಸ್ತಿ ಬೆಳೆಸೋಕ್ಕಾಗಲಿ, ಇದೋ ಆಸ್ತಿ ನಾವು ಮುಂದೆ ಟ್ರಾನ್ಸ್ಫರ್ ಕೊಡಬೇಕಲ್ಲ, ಅದನ್ನೇ ಕಳೆದು ಬಿಟ್ರೆ ಪಾಠ ಪ್ರವಚನ ಯಾತಕ್ಕೆ ಹೇಳ್ತಾರೆ ಅಂದರೆ ಅದೆಲ್ಲ ಅಲರ್ಟ್ ಆಗಲಿಕ್ಕೆ. ಆಯ್ತಾ? ಎಲ್ಲ ವಾಶ್ ಔಟ್ ಮಾಡ್ತಿರ್ಬೇಕು, ತಪ್ಪುಗಳನ್ನ ತೆಗೆದುಹಾಕ್ತಿರ್ಬೇಕು. ದಿನ ಬೆಳಗಾದರೆ ಕೆಲಸ ಮಾಡಬೇಕು. ಇಷ್ಟೆಲ್ಲ ಆಚಾರ ಬರಲಿಕ್ಕೆ ಏನು ಕಾರಣ ಇತ್ತು? ಅವರು ಎಷ್ಟು ಯಾಕೆ ಒತ್ತು ಕೊಡ್ತಾರೆ? ಯಾಮ್ ಯಾಮ್ ಪರೇಶ ಉರುಧೈವ ಕರೋತಿ ಲೀಲಾಂ ತಾಮ್ ತಾಮ್ ಕರೋ ಎತ್ರ ಎತ್ರ ವನ್ನಿ ತತ್ರ ಎತ್ರ ಧೂಮ ತತ್ರ ವನ್ನಿ ಅಂತಾರಲ್ಲ. ಯಾಮ್ ಯಾಮ್ ತಾಮ್ ತಾಮ್ ಎತ್ರ ಎತ್ರ ತತ್ರ ತತ್ರ ಗಟ್ಟಿ ಮಾಡಿಕೊಳ್ಳಿ ಅಂತ ಹೇಳ್ತಾರೆ ದೇವರ ಬಗ್ಗೆ. ತಥೈವ ರಮಾಪಿ ದೇವಿ. ರಾಮ ರಮ. ರಾಮ ಅಂದ್ರೆ ಏನು ಗೊತ್ತಾ? ರಮತೇತಿ ರಾಮ, ಎಂಜಾಯ್ಸ್ ಅಂತ ಅರ್ಥ, ಆನಂದವಾಗಿರ್ತಾರೆ. ರಮಯತೀತಿ ರಾಮ, ಹುಡುಗನ ಆನಂದ ಪಡಿಸ್ತಾರೆ. ಇದು ರಾಮನ ಲಕ್ಷಣ. ರಮ ಇವರು ರಾಮ ರಮ, ರಮತೇತಿ ರಮ, ರಮಯತೀತಿ ರಮ. ಅದು ಪುಲ್ಲಿಂಗ ಸ್ತ್ರೀ, ಇಬ್ಬರಿಗೂ ಆನಂದವಾಗಿದ್ದಾರೆ ಹೊರತು ಒಳಗೆ ದುಃಖದ ಹೆಸರೇ ಇಲ್ಲ. ಅದು ಒತ್ತು ಕೊಡಬೇಕಾದ್ರೆ, ಅದು ಕೊಡದೆ ಹೋದರೆ ಇವತ್ತು ರಾಮಾಯಣ ಆಗೋದೇ ಇಲ್ಲ. ಅದು ಯಾವುದೋ ಒಂದು ಹೀರೋ ಕಥೆ ಆಗುತ್ತೆ ಹೊರತು
ರಾಜಕುಮಾರನ ಕಥೆ, ಹೀರರ ಕಥೆ ಆಗುತ್ತೆ ಹೊರತು ನಿಜವಾದ ದೇವ್ರ ಕಥೆ ಆಗೋದಿಲ್ಲ. ದೇವ್ರ ಕಥೆ ಆಗ್ಬೇಕಾದ್ರೆ ಒತ್ತು ಕೊಡಲೇಬೇಕು. ಅಂದರೆ ಯಾವ ಕಾಲಕ್ಕೂ ನೀವು ಏನು ತಿಳ್ಕೊಳ್ಬಾರ್ದು, ದೋಷವನ್ನು ಸ್ವಲ್ಪ ಕೂಡ ಚಿಂತನೆ ಮಾಡಬೇಡಿ. ಅಲ್ಲ ಯಾಕೆ ಅವರು ಮೋಸ ಹೋದರು ಅಂತ ಯಾಕೆ ಹೇಳಬಾರ್ದು? ಮಂದ ಕಟಾಕ್ಷ ಮಾತ್ರ ಸರ್ಗಸ್ಥಿತಿ ಪ್ರಳಯ ಸಂಸ್ಕೃತಿ ಮೋಕ್ಷ ಹೇತೋ ದೇವ್ಯಾ ಹರೇಹೇ ಕಿಮು ವಿಡಂಬನ ಮಾತ್ರ ಮೇತತ್ ವಿಕ್ರೀಡತೋ ಸುರ ನರಾದಿ ವದೇವ ತಸ್ಮಾ. ಅವ್ರು ಯಾರು ಯೋಚನೆ ಮಾಡು ಸ್ವಲ್ಪ. ಮಂದ ಕಟಾಕ್ಷ ಮಂದ ಕಟಾಕ್ಷ, ಕಟಾಕ್ಷ ಅಂದರೆ ಕುಡಿನೋಟ, ಮಂದ ಅಂದರೆ ಲೇಷ ಕುಡಿ. ಅದೇ ಸ್ತೋತ್ರ 7ನೇ ಅಧ್ಯಾಯ ಪೂರ್ತಿ ಹೇಳಿದಾಗ ವ್ಯಸ್ಯಾಹ ಮಂದ ಕಟಾಕ್ಷ ಮಾತ್ರ ಸರ್ಗ ಸ್ಥಿತಿ ಪ್ರಳಯ ಸಂಸ್ಕೃತಿ ಮೋಕ್ಷ ಹೇತೋ. ಒಂದು ಸರ್ತಿ ನೋಡಿದ್ರೆ ಸಾಕು ಏನಾಗಿಬಿಡುತ್ತೆ, ಇಡೀ ಜಗ ಸೃಷ್ಟಿ ಸ್ಥಿತಿ ಲಯ ಎಲ್ಲ. ಭಾರತ ಹೇಳಿದ ಮೊನ್ನೆ ಹೇಳಿದೆ, ಸಂಜೆ ಹೇಳ್ತಾರೆ ಕೃಷ್ಣ ಯಾರು ಗೊತ್ತಾ ಧೃತರಾಷ್ಟ್ರ, ಭಸ್ಮ ಕುರಿಯ ಜಗದಿದ ಮನಸೈವ ಜನಾರ್ದನ. ಒಂದು ಸರ್ತಿ ಮನಸ್ಸು ಮಾಡಿದ್ರೆ ಎಲ್ಲ ಸುಟ್ಟು ಬೂದಿ ಆಗುತ್ತೆ ಜಗತ್ತು. ಅಷ್ಟೇ ಅಲ್ಲ, ಮನಸ್ಸೈವ ಇಷ್ಟಪಟ್ಟರೆ ಮತ್ತೆ ಆ್ಯಜಿಟಿವ್ ವಾಪಸ್ ಬರುತ್ತೆ ಅಂತೇಳಿ. ಹಾಗೆ ವಾಪಸ್ ಹೊಡಿಬೋದು, ಕಟ್ಟಕ್ಕಾಗೋದಿಲ್ಲ. ದೇವರು ಎರಡೂ ಮಾಡ್ತಾನೆ. ಇದು ಗೊತ್ತಾದರೆ ಅವಾಗ ಯಾರ ಬಗ್ಗೆ ಮಾತಾಡ್ತೀವಿ ಗೊತ್ತಾಗ. ಇದು ಹೈಲೈಟ್ ಮಾಡಬೇಕು. ಮಧ್ವಾಚಾರ್ಯ ದೊಡ್ಡ ಕಾಣಿಕೆ ಏನು ಅಂದರೆ ನಿಜವಾದ ಸೀತೆ ಅಪಹರಣ ಆಗಲೇ ಇಲ್ಲ. ಅದನ್ನು ಒತ್ತು ಕೊಟ್ಟರೆ ರಾಮಾಯಣದ ಸ್ಟ್ರೆಂತ್ ಬರುತ್ತೆ. ದೋಷ ವಾಲಿ ವಧೆ, ರಾಮದೇವರು ನಿಜವಾದ ಅರ್ಥದಲ್ಲಿ ವಾಲಿನ ಈ ರೀತಿ ಕೊಂದಿದ್ದಲ್ಲ, ಮೋಸ ಮಾಡಿ ಕೊಂದಿದ್ದಲ್ಲ ಆಮೇಲೆ ಹೈಲೈಟ್ ಮಾಡಬೇಕು. ಆ ರೀತಿ ಹೈಲೈಟ್ ಮಾಡ್ತಾ ಹೋದರೆ ರಾಮದೇವ್ರ ಭಕ್ತಿ ಬರುತ್ತೆ. ಇಲ್ಲದೆ ಹೋದರೆ ಈ ಪ್ರಶ್ನೆ ತಲೆ ಕೂತ್ಬಿಡುತ್ತೆ. ಆ ಪ್ರಶ್ನೆ ತಲೆ ಕೂತವರೆಗೂ ಪೂಜೆ ಮಾಡ್ಲಿಕ್ಕೆ ಬರೋದಿಲ್ಲ, ಮನಸ್ಸು ಭಕ್ತಿ ಮಾಡ್ಲಿಕ್ಕೆ ಬರೋದಿಲ್ಲ. ತಲೆ ಒಂಚೂರು ಜೋಶ ಸ್ವಲ್ಪ ಒಂದು ಅವ್ರು ಯಾರೋ ಭಾರಿ ಗೌರವ ಇಟ್ಕೊಂಡಿರ್ತಾರೆ, ಒಂಚೂರು ಹೇಳ್ಬಿಡ್ತಾರೆ, ಸಡನ್ನಾಗಿ ಗೌರವ ಹೋಗಿಬಿಡುತ್ತೆ. ಆ ಕ್ಷಣಕ್ಕೆ ಏನಾಗುತ್ತೆ, ಏನೋ ಅಂದ್ಕೊಂಡಿದ್ವಿ ಅಂತ ಬಿಟ್ಟೇ ಬಿಡ್ತಾರೆ. ಒಂದು ದೋಷ ಮನಸ್ಸನ್ನು ಕೆಡಿಸಿಬಿಡುತ್ತೆ. ಇದು ವೀಕ್ನೆಸ್, ರಾಮದೇವರು ಗುಣ ಅಲ್ಲ, ವೀಕ್ನೆಸ್ ಆಗಿಬಿಡುತ್ತೆ. ಅಲ್ಲ, ಇದೇನಿದು ನಿಜವಾದ ಗುಣ, ಇದು ಕ್ರೀಡೆ. ಇದು ಲೋಕವತ್ತು ಲೀಲಾ ಕೈವಲ್ಯ ಬ್ರಹ್ಮಸೂತ್ರ ಹೇಳಿತು, ಇದು ಕ್ರೀಡೆ ಮಾತ್ರ. ಏನು ಕ್ವಾಜ್ಞಾನ ಮಾಪದಪಿ ಮಂದ ಕಟಾಕ್ಷ ಮಾತ್ರಾತ್, ಅದು ಇನ್ನೊಂದು ಪಾಠ ಇದೆ, ಇದರಲ್ಲಿಲ್ಲ ಅಷ್ಟೇ. ಕ್ವಾಜ್ಞಾನ ಮಾಪದಪಿ ಮಂದ ಕಟಾಕ್ಷ ಮಾತ್ರಾತ್ ಸರ್ಗಸ್ಥಿತಿ ಪ್ರಳಯ ಸಂಸ್ಕೃತಿ ಮೋಕ್ಷ ಹೇತೋ ದೇವ್ಯಾ ಹರೇ ಕಿಮು ವಿಡಂಬನ ದೇವ್ಯಾ ಹರೇಹೇ, ದೇವಿಗೂ ಹಾಗೆ ಹರಿಗೂ ಹಾಗೆ, ಕಿಮು ವಿಡಂಬನ ಮಾತ್ರ ಮೇತತ್ ವಿಕ್ರೀಡತೋ ಸುರನರಾದಿವದೇವ ತಸ್ಮಾತ್. ಅದು ಸೇರಿಸ್ಕೋಬೇಕಾದ್ರೆ ಕ್ವಾಜ್ಞಾನ ಮಾಪದಪಿ ಬಿಟ್ಟು ಹೋಗಿದೆ, ಸೇರಿಸ್ಕೋಬೇಕು. ಗೊತ್ತಾಯ್ತಾ? ಆಪದಪಿ ಯಾವ ಕಾಲಕ್ಕೂ ರಮಾದೇವಿಗೇನಿಲ್ಲ, ನಾರಾಯಣನಿಗೇನಿಲ್ಲ, ಹೆಸರೇ ಇಲ್ಲ. ನಿನ್ನೆ ಬರಲಿಲ್ಲ. ಸೂರ್ಯನಲ್ಲಿ ಕತ್ತೆ ಹುಡುಕಕ್ಕಾಗುತ್ತೆ ಸೂರ್ಯನಲ್ಲಿ. ನಮ್ಮದು ಎಷ್ಟು ದೂರ ಇದ್ದರೆ, ಕೋಟಿ ಮೈಲ್ ದೂರ ಇದ್ದೇ ಕತ್ಲೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಸೂರ್ಯನ ಹತ್ರ. ಇನ್ನು ಸೂರ್ಯನೊಳಗೆ ಕತ್ಲೆ ಇರುತ್ತಾ? ಅಜ್ಞಾನ ಹೊರಗಿರೋ ಜಾಗ ಅಲ್ಲ. ಎಲ್ಲಿರುತ್ತೆ ಅಜ್ಞಾನ? ಒಳಗಿರೋದು. ಇರುತ್ತಾ ಅದು? ಅದನ್ನು ಒತ್ತು ಕೊಟ್ಟು ಬಿಟ್ರೆ ಆಗ ರಾಮಾಯಣದಲ್ಲಿ ಭಾರಿ ಭಕ್ತಿ ಬರುತ್ತೆ. ಮತ್ತು ರಾಮಾಯಣದ ಬಗ್ಗೆ ಮಾರೀಚಾಗಿ ಕೆಟ್ಟ ಭಾವನೆ ಬರುತ್ತೆ. ಇವತ್ತು ಮಾರೀಚನ ಬಗ್ಗೆ ಒಳ್ಳೆ ಭಾವನೆ ಬರಾಗೆ ಇಷ್ಟೊತ್ತು ಹೇಳಿದ್ರಲ್ಲ, ಅದು ಬರುತ್ತೆ. ರಾಮದೇವ್ರ ಬಗ್ಗೆ ಕೆಟ್ಟ ಭಾವನೆ ಬರುತ್ತೆ. ಅಂದರೆ ಏನಾಯ್ತು, ಈಗ ಈ ವಿಲನ್ಸ್ ಎಲ್ಲ ಹೀರೋ ಆಗ್ತಾರೆ, ಹೀರೋಗಳೆಲ್ಲ ವಿಲನ್ ಆಗಿಬಿಟ್ಟು. ಅದು ರಾಮಾಯಣ ಅಲ್ಲ. ಗ್ಲೋರಿಫೈ ಮಾಡ್ತಾರೆ, ಇದನ್ನು ಕಂಡೆಮ್ ಮಾಡ್ತಾರೆ, ಅದು ಗ್ಲೋರಿಫೈ ಮಾಡ್ತಾರೆ. ಅವಕಾಶ ಕೊಡಬಾರ್ದು. ಪಾಠ ಪ್ರವಚನ ಅಂತ ಹೇಳಿದರೆ ಆ ರೀತಿ ಇರಬೇಕು. ನಿಮ್ಮದು ಏನೇ ಹೇಳಿದ್ರೆ ಉತ್ತರ. ವಿಜೇಂದ್ರ ಸ್ವಾಮಿಗಳು ಏನು ಮಾಡಿದ್ರು ಅಂತ ಗೊತ್ತಾ? ಒಂದು ಸಲ ಅವ್ರಿಗೆ ದೊಡ್ಡವ್ರ ಕತೆ ಹೇಳ್ತೀವಿ, ಫಾಲೋ ಮಾಡೋದಿಲ್ಲ. ಅಪ್ಪಾಜಿ ಯಾವುದೋ ಪುಸ್ತಕ ಬರೆದಿದ್ರು ಅಂತ ಗೊತ್ತಾಯ್ತಾ? ದೊಡ್ಡ ಸಭೆ ಕರೆದು ಸೋಳಿಸ್ಬಿಡ್ತೀವಿ, ಬಿಡೋದಿಲ್ಲವಲ್ಲ, ಒಂದು ಹೊಸದಾಗಿ ಪಾಯಿಂಟ್ ಹಾಕಿಬಿಟ್ಟಿದ್ದೀನಿ ಅಂತ ಸಭೆಯಲ್ಲಿ ಓದ್ದ, ಪುಸ್ತಕ ಮಾಡ್ದ, ಅದೆಲ್ಲ ಮುಗಿತಾ. ಅವ್ರೇನು ಮಾಡಿದ್ರು ವಿಜೇಂದ್ರ ಸ್ವಾಮಿಗಳು, ಕಣ್ಣೆ ರೆಡಿ ಇದೆ ತಗೋತು ಮುಂದಿಟ್ರು. ಅರ್ಥ ಆಯ್ತಾ? ಅವನ ಪ್ರಕಾರ ಪಬ್ಲಿಷ್ ಆಗಿಲ್ಲ ಪುಸ್ತಕ. ಅಪೇಜಿಸ್ಟರ ಪ್ರಕಾರ ಪುಸ್ತಕ ಪಬ್ಲಿಷೇ ಮಾಡಿಲ್ಲ. ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ಇವರು ಯೋಗಿಗಳು ಏನು ಮಾಡಿದ್ದಾರೆ, ಇದರ ಅಲ್ಲಿಂದಲೇ ನೋಡಿದ್ದಾರೆ, ಉತ್ತರನೂ ಮಾಡಿಬಿಟ್ಟಿದ್ದಾರೆ. ಏನು ಪುಸ್ತಕ ಇದೆ ತಗೋದು ತಕ್ಷಣ ಇಟ್ಬಿಟ್ರು, ಕತೆ ಓದೋಯ್ತಾರೆ. ಎಷ್ಟು ಆಶ್ಚರ್ಯ ಅಂದರೆ ಅವ್ರು ಅಷ್ಟನ್ನು ಆಗಿಬಿಡ್ತಾರೆ ಇಮಿಡಿಯೇಟಾಗಿ. ಅಷ್ಟು ಜಾಗೃತಿ, ಆಮೇಲೆ ಎಷ್ಟು ಅಲರ್ಟ್ ಆಗಿರಬೇಕು ಅಂದರೆ ಎಂಥ ಯೋಗಿಗಳು ಯೋಚನೆ ಮಾಡಿ. ಜನಕ್ಕೆ ಏನಾಗಬಾರ್ದು, ಅದರಿಂದ ಆ ಪುಸ್ತಕ ಉತ್ತರ ಬರೋವರೆಗೂ ಅವ್ರ ತಲೆ ಕೆಟ್ಟಿರಬಾರ್ದು ಕೊನೆ ಪಕ್ಷ. ಅರ್ಥ ಆಯ್ತಾ? ರೆಡಿ ಇರಬೇಕು, ಇನ್ಸ್ಟೆಂಟ್ ಕ್ಯೂರ್ ಮಾಡೋದು. ಈ ಕಥೆಗಳು ಆ್ಯಕ್ಚುಲಿ ಇಟ್ ಮೇ ಬಿ ಎ ಸ್ಟೋರಿ, ಬಟ್ ಎಂಥ ಮೆಸೇಜ್ ಇದೆ ಗೊತ್ತಾ ಅದರೊಳಗೆ? ಆ ಕೃಷ್ಣದೇವ ಕತೆ ವ್ಯಾಸರಾದ ಕಥೆಯಲ್ಲಿ ಹೇಳೋದಿಲ್ಲ. ಬಂದ ಪಾಪ ದುಃಖ ಪಟ್ಕೊಂಡು ಬಂದ ಕೃಷ್ಣದೇವರಾಜ. ಎಂಥ ರಾಜ ಇದ್ದು ಯೋಚನೆ ಮಾಡಿ. ಸ್ವಾಮಿ ಖಂಡನೆ ಬರೆದು ಬಿಟ್ಟಿದ್ದಾರೆ, ಮಧ್ವಮತದಲ್ಲಿ ಖಂಡನೆ ಇದೆ. ಒಂದು ಒರಿಸ್ಸಾ ದೇಶದ ವಿದ್ಯಾಧರ ಪಾತ್ರ ಅಂತ, ಅವರೆಲ್ಲ ಪಾತ್ರ ಅಂತ ಅವ್ರಿಗೆ ಕರೆಯೋದು. ರಾಜ ಇದ್ದಾನೆ, ಪಂಡಿತ ಮಂಡಳಿ ಮಾಡಿಬಿಟ್ಟು ಪುಸ್ತಕ ಬರೆಸಿ ಚಾಲೆಂಜ್ ಹಾಕಿದ ನನ್ನ, ಉತ್ತರ ಕೊಡೋರು ಯಾರು ಇದ್ದಾರಾ ನಿಮ್ಮಲ್ಲಿ ಅಂತ ಹೇಳಿಬಿಟ್ಟು, ಇದು ನನ್ನ ಮರ್ಯಾದೆ ಪ್ರಶ್ನೆ, ದಯವಿಟ್ಟು ತೊಗೊಳ್ಳಿ ಅಂತ ಹೇಳಿದರೆ ಪಾಠ ಹೇಳ್ತಿದ್ರಂತೆ. ಕೊಡು ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ಹೀಗೆ ಹಿಡ್ಕೊಟ್ರೆ ಈಗ ನಡುಗ್ತಾ ಇಲ್ಲ, ಯಾಕೆ ಏನಾಗುತ್ತೋ ಏನೋ ಹೆದರಿಕಿಲ್ಲ ಅವ್ರಿಗೆ, ಕೊಡು ಹೀಗೆ ಹೇಳಿ
ತಕ್ಷಣ ಕೊಟ್ಟದ್ದು ತೊಗೊಂಡ್ರಂತೆ ಈಗ ಇಟ್ಕೊಂಡ್ರು. ಈಗ ಇಟ್ಕೊಂಡ್ರು ಇನ್ನೊಂದು ಪುಸ್ತಕ ಮತ್ತೆ ಇಟ್ಕೊಂಡ್ರು. ಓದ್ತಾರೆ ಕಣ್ಣೆ ಬರೀತಾರೆ. ಓದಿದ್ದು ಮುಗೀತು, ಕಣ್ಣೆನೇ ಮುಗೀತು. ಅದಕ್ಕೆ ತಾಳೆಗರೆ ಕಟ್ಟಿದ್ರು. ಕೊಡು ಇವಂ ಗ್ರಂಥಂ ತಮ್ಮ ನೃಪತೆಯೇ ಪ್ರೇಷೆಯ, ಅವನಿಗೆ ಕಳಿಸಿಬಿಡು. ಏನು ಆಶ್ಚರ್ಯ ಆಯ್ತು ಗೊತ್ತಾ ಆತನಿಗೆ. ಏನು ತೋಚಲೇ ಇಲ್ಲ ಆತನಿಗೆ. ಏನು ರತ್ನಾಭಿಷೇಕ ಮಾಡಿದಂದು ವ್ಯಾಸರಾಜರಿಗೆ. ಎಂಥ ರತ್ನಾಭಿಷೇಕ! ಒಂದು 4-5 ಹಾಕಿ ಕೆಳಗೆ ಬಿಡದಂತೆ ಮಾಡಿ ತಲೆ ಮೇಲೆ, ಅಂಥ ರತ್ನಾಭಿಷೇಕ ಅಲ್ಲ. ತನ್ನಲ್ಲಿ ಏನಿತ್ತು ಎಲ್ಲ ಕೊಟ್ಟುಬಿಟ್ನು. ತನ್ನ ಜನ್ಮದಲ್ಲಿ ಏನೇನು ಸಂಪಾದನೆ ಮಾಡಿದ್ದ, ಏನೇನು ಮಾಡಲಿಕ್ಕೆ ಸಾಧ್ಯ ಇತ್ತು, ತಾವತ್ ಕರ್ತು ಮೇಷ ಪೂಜನಮಸೌ ಶ್ರೀ ವ್ಯಾಸಭಿಕ್ಷೋ ನೃಪ. ಅಷ್ಟು ಸಂಭ್ರಮ ಮಾಡೋದು. ಇದು ಭಾಳ ಆಶ್ಚರ್ಯ. ಅಂದರೆ ಇನ್ಸಿಡೆಂಟ್ ಇದೆಯಲ್ಲ, ನಾವು ಎಷ್ಟು ಬುದ್ಧಿವಂತರು ಅಂದರೆ ಆ ಪುಸ್ತಕನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಈ ಪುಸ್ತಕ ಇಲ್ಲೇ ಗೊತ್ತು. ಕಥೆ ಆಗಿರೋದು ಬರೆದಿದ್ದು ಯಾರು ಗೊತ್ತಾ? ಸೋಮನಾಥ ಕವಿ. ಆತ ಮಾಧ್ವನಲ್ಲ ಆತ, ನಮ್ಮವರಾಗಿರೋ ಉಡಾಫಿ ಅಂತ ಹೇಳಿಬಿಡ್ತಿದ್ರು ಅವರು. ಅವನು ಬರೆದಿರೋರು. ಅಂಥ ದೊಡ್ಡ ಇದು ಕಳ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿದರೆ ಎಷ್ಟು ಕೇರ್ಲೆಸ್ ಆಗಿದೆ. ವ್ಯಾಸರಾದ್ರೆ ಇದನ್ನು ನೋಡಿ, ಕನ್ಸರ್ನ್ ನೋಡಿ ಹೇಗಿದೆ ಅವರು. ಹಿಡಿತಿಲ್ಲ, ಕಣ್ಣೆ ಬರದೆ ಪಾಠ ಆಗ್ತಿದೆ ಆಮೇಲೆ ಬಾ ಅಂತ ಹೇಳಲಿಲ್ಲ. ಆಮೇಲೆ ನೋಡೋಣ ಅಂದ, ಆಯ್ತು ಒಂದು ಕಮಿಟಿ ಮಾಡೋಣ ಅಂತ ಮಾತಾಡೋಣ ಅಂತ ಹೇಳಲಿಲ್ಲ. ಆ ಕ್ಷಣಕ್ಕೆ ಬರೆದು ಕೊಟ್ಟು ಅದು ಕಟ್ಟಿ ಕಳಿಸು ಅಂತ ಹೇಳಿದಾಗ ಎಷ್ಟು ಖುಷಿ, ಎಷ್ಟು ಇದಾಗಿರ್ಬೋದು. ಆ ಎಷ್ಟು ವಿದ್ವತ್ ಇರಬೇಕು ಅವ್ರ. ಹೇಳಿತಾ ಎಷ್ಟು ದೀಕ್ಷೆ ಇತ್ತು. ವಿದ್ವತ್ತಿದ್ರೆ ಸಾಲದು, ದೀಕ್ಷೆ ಇರಬೇಕು. ದೀಕ್ಷೆಗೆ ವಿದ್ವತ್ತೆ ಬ್ಯಾಕಿಂಗ್ ಇರಬೇಕು. ಇದ್ರ ಕೆಲಸ ಮಾಡೋಕ್ಕಾಗೋದಿಲ್ಲ. ಇವತ್ತು ಆ ಒಂದು ಕತೆ ನಿಮಗೆ ವ್ಯಾಸರಾಜ ಲೈಫಲ್ಲಿ ಒಂದು ಸಾಕು ಅವ್ರು ಎಷ್ಟು ಗ್ರೇಟ್ ಅಂತ ಹೇಳೋದಕ್ಕೆ. ಇನ್ನೆಲ್ಲ ಮರೆತರು ಕೂಡ ಒಂದಕ್ಕೆ ಅವ್ರು ಏನಾಗ್ತಾರೆ, ಯುನೀಕ್ ಗ್ರೇಟ್ನೆಸ್. ಪಂಡಿತಿ ಮಂಡಲಿ ಬರೆದ ಪುಸ್ತಕ ಅದು, ಒಬ್ಬ ಪಂಡಿತ ಬರೆದ ಪುಸ್ತಕ ಅಲ್ಲ, ಕಮಿಟಿ ತಯಾರು ಮಾಡಿದ ಪುಸ್ತಕ. ಆರಿಸಿ ಬರೆದಿದ್ದಾರೆ. ಅದ್ರ ಉಪ್ಪಂತ ಓದಬೇಕಾದ್ರೆ ಯಾವ ಕೆಪಾಸಿಟಿ ಇತ್ತು ವ್ಯಾಸರಾಜರಿಗೆ. ಅಂಥವ್ರ ಕಥೆಗಳು ಯಾತಕ್ಕೆ ಕೇಳಬೇಕು ಅಂದರೆ ಅವ್ರು ಸ್ಫೂರ್ತಿ ಬರುತ್ತೆ. ಅವ್ರನ್ನ ಹೇಗೆ ನೋಡ್ಕೋಬೇಕು ಇದನ್ನು ಅಂಥೇಳಿ. ಬರೋದಿಲ್ಲ, ಕಳ್ತಾರ ನಿಮಿಷಕ್ಕೆ ಹಿಡಿದು ಬಿಟ್ರು ಅಂತ ಹೇಳ್ತಾರಲ್ಲ, ಎಂತ ಗ್ರೇಟ್ ಪೊಲೀಸ್ ಅಂತ ಕರೀತಾರೆ. 10 ವರ್ಷ ಹುಡುಕ್ತಾ ಇದ್ದಾರೆ ಅಂತ ಕೇಳಿದ್ರೆ ಏನರ್ಥ? ಕಳ್ಳನೇ ಗ್ರೇಟ್ ಆಗ್ತಾನೆ, ಇವರಲ್ಲ ಕಳ್ಳ ಗ್ರೇಟ್ ಅಂತ ಹೇಳ್ತಾರೆ. ಅದನ್ನೆಲ್ಲ ನಾವು ಅಪ್ಲೈ ಮಾಡದೆ ಹೋದರೆ ಸಿದ್ಧಾಂತ ಮುನ್ನೆವ್ರಿಗೆ ಉಳಿಸ್ಬೇಕಲ್ಲ. ಈ ರೀತಿ ಇಷ್ಟು ಗೊಂದಲದ ಮಧ್ಯೆ ಸಿದ್ಧಾಂತ ಬಿಟ್ಬಿಟ್ಟು ಜನ ಹೇಗೆ ಓದ್ತಾರೆ? ನಾಳೆ ಚೈತನ್ಯ ತಪ್ಪು ಬರೀತಾರೆ. ಹೇಗೆ ಓದ್ತಾರೆ ಅದು ಪುಸ್ತಕ? ನಾಳೆ ಓದಕ್ಕೆ ಸಾಧ್ಯ ಇದೆಯಾ? ತಪ್ಪನ್ನು ಯಾಕೆ ಹೇಳ್ತೀರಿ? ಒಳ್ಳೆ ಕೆಲಸ ಮಾಡೋ, ಟಿ ವಿ ನೋಡ್ಕೊಂಡ್ರೆ ಆರಾಮಾಗಿ ನೋಡ್ಬೋದು ನಾವು ಅಂತ ಹೇಳ್ತಾರೆ. ಹೌದಲ್ಲ? ಅದ್ರ ಬಗ್ಗೆ ಇಮ್ಮಿಡಿಯೇಟ್ ಆ್ಯಕ್ಷನ್ ಹೋಗ್ಬೇಕು. ಇಮಿಡಿಯೇಟ್ ಕಮ್ಮಿ ಹೇರ್ ಅಂತ ಹೇಳಬೇಕು. ನಾವೇ ಬರ್ತೀವಿ, ಆಯ್ತಾ ಇಲ್ದವ್ರು ನಾವು ಬಂದ್ಬಿಡಿ, ರೆಡಿ ಎಲ್ಲ ಒಂದು 20 ಜನ ಕೂತ್ಬಿಡೋ ಹೋಗಿ ಮುಂದ್ಗಡೆ ಹೋಗ್ಬಿಟ್ಟು ನಿಮ್ಗೆ ಗಾಬರಿ ಬಿಡ್ಬೇಕು, ಗೊತ್ತಾಯ್ತಾ? ಅದು ನಿಜವಾದ ಇದು. ಯಾರು ಇಂಡೈರೆಕ್ಟ್ಲಿ ಹಾಳು ಅಕ್ಸೆಪ್ಟೆಡ್ ಇಟ್ ಅಂತ ಆಗಿದ್ದೇನೆ ಇವತ್ತು. ಹೌದು ಅಂತ ಒಪ್ಕೊಂಡಾಗ್ಲೆಕ್ಕ. ಅದು ಆಗಬಾರ್ದು. ಇದೆಲ್ಲ ಆಚಾರ್ಯ ಕನ್ಸರ್ನ್ ನೋಡಬೇಕು. ಎಲ್ಲಿದು ಸತ್ಯಲೋಕದಲ್ಲಿ ಬಂದಿದ್ದಾರೆ ಆಚಾರ್ಯ ಇದೆಲ್ಲ ಹೇಳೋದಕ್ಕೋಸ್ಕರ. ದೇವ್ಯಾ ಹರೇಹೇ ಕಿಬಿ ವಿಡಂಬನ ಮಾತ್ರ ಮೇತತ್ ಕ್ರೀಡತೋ ಸುರನರಾದಿವದೇವ ತಸ್ಮಾ ಮುಂದೆ ಹೇಳ್ತಾರೆ. ನಾಳೆ ನೋಡೋಣ.